ಈ ವಾರ ಕೂಡ ನಾವು ದೇವರ ವಾಕ್ಯವನ್ನು ತೆಗೆದು ಓದಿ ಸ್ವಲ್ಪ ಧ್ಯಾನ ಮಾಡಲಿದ್ದೇವೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವಂತಹ ಭಾಗ ಸತ್ಯವೇದ ಭಾಗ ಕೀರ್ತನೆಗಳು 2ನೇ ಅಧ್ಯಾಯ 12ನೇ ವಾಕ್ಯ. ಕೀರ್ತನೆಗಳು 2ನೇ ಅಧ್ಯಾಯ ಬಹಳ ಮುಖ್ಯವಾಗಿರುವ ಒಂದು ಕೀರ್ತನೆ. ಅದರಲ್ಲಿ 2ನೇ ಅಧ್ಯಾಯದಲ್ಲಿ ಕಡೆಯ ಭಾಗ 2:12 ನಮಗೆ ಬಹು ಮುಖ್ಯವಾಗಿರುವ ಸಂದೇಶವನ್ನು, ಒಂದು ಆಲೋಚನೆಯನ್ನು, ಭವಿಷ್ಯದಲ್ಲಿ ಬರಲಿರುವಂತಹ ಒಂದು ಕಾರ್ಯದ ಕುರಿತಾಗಿರುವ ಪ್ರವಾದನೆಯ ಪ್ರಕಟಣೆಯನ್ನು ಒಳಗೊಂಡಿರುವಂತದ್ದಾಗಿದೆ. ಆ ವಾಕ್ಯವನ್ನು ನಿಮಗೆ ಇವಾಗ ಓದುತ್ತೇನೆ, ಗಮನಿಸಿರಿ. ಎಲ್ಲರೂ ಬೈಬಲ್ ತೆಗೆದುಕೊಂಡು ಬಂದೇ ಕೂರಬೇಕು. ಈ ಕಾರ್ಯಕ್ರಮದಲ್ಲಿ ಪುಲ್ಪಿಟ್ ಕಾರ್ಯಕ್ರಮ ಎನ್ನುವಂಥದ್ದು ಸಭೆಗೆ ಹೋಗಲಾಗದೆ ಯಾವುದೋ ಒಂದು ಅಸಂದರ್ಭದ ವಿಧದಲ್ಲಿ ಮನೆಯಲ್ಲಿರುವವರಿಗೋಸ್ಕರವಾಗಿ ವಿಶೇಷವಾಗಿ ನಡೆಸಲ್ಪಡುತ್ತದೆ. ಸಭೆ ಇದ್ದರೆ ನೀವು ಸಭೆಗೆ ಹೋಗಬೇಕು. ಸಭೆಗೆ ಹೋಗಲಾಗದೆ ಒಂದು ವೇಳೆ ಹಾಸಿಗೆಯಲ್ಲಿದ್ದರು ಅಥವಾ ಬೇರೆ ಕಡೆ ಪ್ರಯಾಣ ಮಾಡ್ತಾ ಇದ್ರು, ಒಂದು ಕುಟುಂಬವಾಗಿ ಸಭೆಗೆ ಹೋಗಲಾಗದಿರುವ ಪರಿಸ್ಥಿತಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸಿಕೊಳ್ಳಬಹುದು. ಸಭೆಗೆ ಹೋಗುವವರು ಸಭೆಗೆ ಹೋಗಿ ಬಂದ ನಂತರ, ಇದು ಯೂಟ್ಯೂಬ್ನಲ್ಲಿ ತಾನೇ ಇರುವಂಥದ್ದಾಗಿದೆ, ಸಂಜೆ ವೇಳೆಯಲ್ಲಿ ಈ ಒಂದು ಪ್ರಾರ್ಥನೆಯ ಕಾರ್ಯಕ್ರಮದಲ್ಲಿ ನೀವು ಪಾಲು ತೆಗೆದುಕೊಳ್ಳಬಹುದು. ಆದರೆ ಈ ಕಾರ್ಯಕ್ರಮದಲ್ಲಿ ಪಾಲು ತೆಗೆದುಕೊಳ್ಳುವಾಗ ಸತ್ಯವೇದವನ್ನು ಖಂಡಿತವಾಗಿ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಒಂದು ಚಿಕ್ಕ ಬರೆಯುವುದಕ್ಕೆ ಒಂದು ಪುಸ್ತಕವನ್ನು ನೀವು ಇಟ್ಕೊಂಡಿರಬೇಕು. ಅದು ನಿಮ್ಮ ಜೊತೆ ಇರಬೇಕು. ಇದೆಲ್ಲ ಹೇಳಬೇಕು ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ನಡೆಸುವಂತಹ ಹಲವು ಕೂಟಗಳಲ್ಲಿ ನೋಡಿದ್ದೇವೆ, ಚಿಕ್ಕ ಮಕ್ಕಳು ಕೂಡ ಬರೆದುಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಪುಸ್ತಕವನ್ನು ತಗೊಂಡು ಬರ್ತಾರೆ. ಇವಾಗೆಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿರುವಂಥ ಸಂದರ್ಭದಲ್ಲಿ ಸಭೆಗೆ ಹೋದರೆ ಒಂದು ಅಪ್ಪ ಅಮ್ಮ ಒಂದು ಬೈಬಲ್ ಇಟ್ಕೊಂಡಿರ್ತಾರೆ. ಅಷ್ಟೇ ನಾವು ಮಕ್ಕಳಾಗಿ ನಾವು ಕೈ ಬೀಸ್ಕೊಂಡು ಅಲ್ಲಿ ಹೋಗ್ತಾ ಇದ್ವಿ. ಒಂದು ಆರಾಧನೆ ಹಾಡಿನ ಪುಸ್ತಕ ಇರುತ್ತೆ, ಹಾಡಿನ ಪುಸ್ತಕವನ್ನು ಬೇಕಾದ್ರೆ ತಗೊಬರ್ತೀನಿ, ಆ ರೀತಿ ಹೇಳ್ತಾ ಇದ್ವಿ ಅಷ್ಟೇ. ಆದರೆ ಇವಾಗ ಆ ರೀತಿ ಅಲ್ಲ. ಮಕ್ಕಳು ಮೊದಲುಗೊಂಡು ಒಂದು ನೋಟ್ಸನ್ನು ಬರೆಯುವುದಕ್ಕೆ ಒಂದು ನೋಟ್ ಪುಸ್ತಕವನ್ನು ಇಟ್ಕೊಂಡಿರ್ತಾರೆ. ನೀವು ಈ ಪ್ರಾರ್ಥನೆಯಲ್ಲಿ ಕೂರುವಾಗಲೆಲ್ಲ ನೋಟ್ ಪುಸ್ತಕ ಇಟ್ಕೊಂಡಿರ್ಬೇಕೇನು ವಾಕ್ಯ ಹೇಳ್ತಾರೆ, ಅದು ಯಾವ ಸ್ಥಳದಲ್ಲಿ ಉಪಯೋಗ ಮಾಡ್ತಾರೆ, ಯಾವ ಅಭಿಪ್ರಾಯದಲ್ಲಿ ಒಂದು ವಾಕ್ಯವನ್ನು ತಂದು ಅವರಲ್ಲಿ ಜೋಡಿಸುತ್ತಾರೆ, ಅವೆಲ್ಲವನ್ನ ಗಮನವಾಗಿ ನೀವು ಬರ್ಕೊಂಡು ಅನಂತರ ನಿಮ್ಮ ಧ್ಯಾನ ಸಮಯದಲ್ಲಿ ಸತ್ಯವೇದವನ್ನು ಕೈಯಲ್ಲಿಟ್ಟುಕೊಂಡು ಈ ವಾಕ್ಯವನ್ನು ಹೋಲಿಕೆ ಮಾಡಿ ಓದಿ ನೋಡುವುದಾದರೆ ನಾವು ಮಾತಾಡಿದ ಸಂದೇಶದ ಸಾರಾಂಶ ಪರಿಪೂರ್ಣವಾಗಿ ನಿಮ್ಮಿಂದ ಗ್ರಹಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಬೈಬಲ್ ಇಲ್ಲದೆ ನೀವು ಯಾವತ್ತೂ ಕೂರಬಾರದು. ಸತ್ಯವೇದವನ್ನು ಓದಬೇಕಾದರೆ ನೀವು ಕೂಡ ಅದನ್ನು ಫಾಲೋ ಮಾಡಬೇಕು. ಕೀರ್ತನೆಗಳು 2ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಸ್ವಲ್ಪ ಕಾಲದಲ್ಲಿ ಅವರ ಕೋಪ ಪ್ರಜ್ವಲಿಸಿ ಉರಿಯುವುದು, ಅವರನ್ನು ಮೊರೆಯುವವರೆಲ್ಲರೂ ಧನ್ಯರು. ಮತ್ತೊಮ್ಮೆ ಓದುತ್ತೇನೆ, ನಿಮಗೇನು ಅರ್ಥ ಆಗುತ್ತೆ ಅಂತ ನೋಡಿ. ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಈ ಒಂದು ವಾಕ್ಯ ಮೇಲಿನ ಭಾಗ ನಮಗೇನು ಹೇಳುತ್ತದೆ ಅಂದರೆ, ಮಗನನ್ನು ನಿಮ್ಮ ಜೀವನದಲ್ಲಿ, ಮಗನಿದ್ದರೆ ಯಾರು ಅಂತ ಗೊತ್ತು, ಯೇಸು ಕ್ರಿಸ್ತನನ್ನು ನಿಮ್ಮ ಜೀವನದಲ್ಲಿ ಕೋಪಗೊಳಿಸಬೇಡಿರಿ. ಅವರು ಶಾಂತವುಳ್ಳ ದೇವರೇ, ಮನ ತಾಳ್ಮೆ ಉಳ್ಳ ದೇವರೇ. ಆದರೆ ನಾವು ತಪ್ಪಾದ ಕಾರ್ಯಗಳನ್ನು ಮಾಡುವಾಗ ಅವರ ಕೋಪ ಪ್ರಜ್ವಲಿಸುವ ದೀಪ ಅಂತ ಹೇಳುತ್ತದೆ. ಯೇಸುವಿನ ಮತ್ತೊಂದು ಡೈಮೆನ್ಷನ್ ತೋರಿಸ್ತಾ ಇದ್ದಾರೆ. ಕೆಲವರು ಅಂದುಕೊಂಡಿದ್ದಾರೆ, ನಾವು ಎಷ್ಟೇ ಪಾಪ ಮಾಡಿದ್ರು ಕೂಡ, ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವರು ಶಾಂತವುಳ್ಳ ದೇವರು, ಅವರು ಶಾಂತವಾಗಿಯೇ ಒಂದು ಸಮಸ್ಯೆಯನ್ನು ಡೀಲ್ ಮಾಡ್ತಾರೆ. ನಮ್ಮ ಬಳಿ ಅದನ್ನು ಹೇಳ್ತಾರೆ, ಬಹಳ ಇಂಪಾಗಿ ಮಾತಾಡಿ ಬಿಟ್ಬಿಡು ಅಂತ ಮಾತಾಡ್ತಾರೆ ಅಂತ ಅಂದ್ಕೊತಾರಷ್ಟೇ. ಆದರೆ ಯೇಸುವಿಗೆ ಮತ್ತೊಂದು ಡೈಮೆನ್ಷನ್ ಇದೆ. ಸತ್ಯವೇದವನ್ನು ತೋರಿಸುತ್ತದೆ, ಪಾಪವನ್ನು ಸಹಿಸಲಾರನು. ಒಂದು ಪ್ರತ್ಯೇಕ ಮಟ್ಟದ ಮೇಲೆ ಪಾಪ ಪರಿಪೂರ್ಣವಾಗುವಾಗ ಕರ್ತನ ಕೋಪಕ್ಕೆ ನಾವು ಗುರಿಯಾಗಲು ಮುಂದಾಗುತ್ತೇವೆ. ಆದರೂ ಅವ್ರು ಹೇಳ್ತಾರೆ, ಎಷ್ಟೋ ಒಳ್ಳೆಯವರು ಅವರು, ಎಷ್ಟೋ ಶಾಂತವುಳ್ಳವರೇ ಅವರು, ನಮ್ಮನ್ನು ಪ್ರೀತಿ ಮಾಡುವವರೇ, ನಮಗೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟವರೇ. ಆದರೆ ನೀವು ತಪ್ಪಾದ ಕ್ರಿಯೆಗಳಲ್ಲಿ ಅವರನ್ನು ಕೋಪಗೊಳಿಸಬೇಡಿ, ಜಾಗೃತರಾಗಿರಿ. ಕೋಪಗೊಳ್ಳುವುದಾದರೆ ಆ ಒಂದು ಕೋಪವನ್ನು ಸಹಿಸಲಾಗುವುದಿಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಮಗನು ಕೋಪಗೊಳ್ಳದೆ ಅಂದರೆ ವಾಕ್ಯ ನೋಡಿದ್ರ, ನಾವು ಬಹಳ ಮಂದಿ ಏನಂದ್ಕೊಂಡಿರ್ತೀವಿ ಅಂದರೆ, ತಂದೆಯಾದ ದೇವರು ಕೋಪವುಳ್ಳವರು, ಅವರು ಪ್ರಜ್ವಲಿಸಿರುವ ದೀಪವಾಗಿದ್ದಾರೆ, ಬೆಂಕಿಯಂತೆ ಇರುತ್ತಾರೆ, ನ್ಯಾಯವುಳ್ಳವರು. ಆದರೆ ಯೇಸು ಕ್ರಿಸ್ತನು ಆ ರೀತಿ ಅಲ್ಲ, ಶಾಂತವು ಮನತಾಳ್ಮೆ ಉಳ್ಳವರು. ಆ ರೀತಿ ಬಹಳ ಮಂದಿ ಅಂದುಕೊಂಡಿದ್ದಾರೆ. ತಂದೆ, ಮಗನು, ಪರಿಶುದ್ಧಾತ್ಮನು ಮೂವರಲ್ಲಿ ಒಬ್ಬರಾಗಿಯೇ ಇದ್ದಾರೆ. ಆ ರೀತಿ ತಪ್ಪರ್ಥ ನೀವು ಮಾಡಿಕೊಳ್ಳುತ್ತೀರಾ ಅಂತಾನೆ ದೇವರೆಂಬುದಾಗಿ ಬರೆಯದೆ ಮಗನು ಅಂತ ಬರೆದಿದ್ದಾರೆ. ಕಡೆಯ ಕಾಲದಲ್ಲಿ ಒತ್ತಿ ಉರಿಯುವಂತಹ ಕೋಪ
ಮಗನ ಕೋಪವಾಗಿ ಇರುವಂಥದ್ದಾಗಿರುತ್ತದೆ. ಮಗನನ್ನು ಶಾಂತ ಸ್ವರೂಪಿಯಾಗಿ ತಾನೇ ನೋಡಿದ್ದೀರಾ? ನಿಮ್ಮ ಜೀವನದಲ್ಲಿ ನೀವು ತಪ್ಪುಗಳನ್ನು ಮಾಡಿ, ತಪ್ಪುಗಳ ಮೇಲೆ ತಪ್ಪನ್ನು ಮಾಡಿ, ದೇವರ ಶಾಂತಿಯನ್ನು ಒಂದು ಆಟದ ಕಾರ್ಯವಾಗಿ ನೋಡಿ, ಅವರ ಬಲಹೀನತೆ ಎಂಬುದಾಗಿ ನೋಡಿ ಕೆಲವರು ರೀತಿ ಹೇಳ್ತಾರೆ, ಮಾಡುವ ಪಾಪವನ್ನೆಲ್ಲ ಮಾಡಿ ಭಾನುವಾರ ಹೋಗಿ ಅರಿಕೆ ಮಾಡುವುದಾದರೆ, ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ, ಪ್ರಾರ್ಥನೆ ಮಾಡುವುದಾದರೆ ಕರ್ತನು ಆ ಪಾಪವನ್ನು ಕ್ಷಮಿಸುತ್ತಾರೆ ಎಂಬುದಾಗಿ. ಇಲ್ಲ ಇಲ್ಲ, ಆ ರೀತಿ ಅಲ್ಲ. ಕರ್ತನ ಕ್ಷಮಾಪಣೆಯ ಒಂದು ಸ್ವಭಾವವನ್ನು ನೀವು ಆಟವಾಡಿಕೆಗೆ ಅನ್ಕೋಬಾರದು, ಅದನ್ನು ಅಸಡ್ಡೆ ಮಾಡಬಾರದು. ದೇವರು ಯಾವಾಗಲೂ ತನ್ನನ್ನು ಪರಿಹಾಸ್ಯ ಮಾಡುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಗಮನವಾಗಿರಬೇಕು. ಅವರು ಕೋಪಗೊಳ್ಳದೆ ಅದನ್ನು ಆರಿಸುವುದು ಕಷ್ಟ. ಆದ್ದರಿಂದಲೇ ಹೇಳುತ್ತಾರೆ, ದಾವೀದನು ದೇವರೊಂದಿಗೆ ಹತ್ತಿರವಿದ್ದಂತಹ ಮನುಷ್ಯನು, ದೇವರಿಗೆ ಸ್ನೇಹಿತನಾಗಿದ್ದವನು, ದೇವರಿಗೆ ಹತ್ತಿರವಾದವನು, ಅಷ್ಟು ಪ್ರೀತಿಯಲ್ಲಿ ದೇವರನ್ನು ನೋಡಿದವರು. ದೇವರು ಹಂಗೆ ಅವರು ನೋಡಿದ್ರು. ಹಾಗಾದರೆ ಅವರಿಗೆ ಚೆನ್ನಾಗುತ್ತವರ ಗುಣವೇನು, ಸ್ವಭಾವವೇನು ಅಂತ ಅವರು ಹೇಳ್ತಾರೆ, ಮಗನೇ ಎಂಬುದಾಗಿ ನೀವು ಭಾವಿಸಬೇಡಿರಿ. ಮಗನು ಕೋಪಗೊಳ್ಳದೆ ಹಾಗೆ ನಡೆದುಕೊಳ್ಳುವುದು ನಿಮ್ಮ ಕೈಗಳಲ್ಲಿದೆ. ಹಾಗಾದರೆ ಮಗನು ಕೋಪಗೊಳ್ಳದ ಹಾಗೆ, ನೀವು ದಾರಿಯಲ್ಲಿಯೇ ನಾಶವಾಗದ ಹಾಗೆ ಕೋಪಗೊಳ್ಳುವುದಾದರೆ ದಾರಿಯಲ್ಲೇ ನಮ್ಮ ಕತ್ತಿಗೆಯನ್ನು ಮುಗಿಸುವರು. ದೇವರ ಕೋಪ ಒತ್ತಿ ಉರಿಯಲು ಆರಂಭಿಸಿದರೆ ಭಯಂಕರವಾಗಿರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ಅವರನ್ನು ಮುದ್ದಿಡಿರಿ, ಅವರನ್ನು ಪ್ಲೀಸ್ ಮಾಡಿ, ಅವರಿಗೆ ಪ್ರಿಯವಾದಂತಹ ರೀತಿಯಲ್ಲಿ ನಡ್ಕೊಳ್ರಿ. ಮುದ್ದಿಡುವುದಂದರೆ ಸುಮ್ಮನೆ ಮುತ್ತಿಡುವುದಲ್ಲ, ಅದು ಅವರ ಕಾಲ್ಗೋಗಿ ಮುದ್ದಿಡುವುದಲ್ಲ. ಮುದ್ದಿಡುವುದು ಅಂದರೆ ಅವರಿಗೆ ಪ್ರಿಯವಾಗಿ ನೀವು ನಡೆದುಕೊಳ್ಳಬೇಕು, ಅವರನ್ನು ಪ್ರಿಯಪಡಿಸಿರಿ, ಅವರನ್ನು ಪ್ಲೀಸ್ ಮಾಡ್ರಿ. ಆ ರೀತಿ ನಿಮ್ಮ ಜೀವನವನ್ನು ಮಗನೊಂದಿಗೆ ನೀವು ಒಂದು ಹತ್ತಿರದ ಬಂಧವನ್ನು ಉಂಟು ಮಾಡಿಕೊಳ್ಳುವುದಾದರೆ ಕರ್ತನ ಕೋಪ ನಿಮ್ಮ ಮೇಲೆ ಬರುವುದಿಲ್ಲ ಎಂಬುದಾಗಿ ನಮಗೆ ಆಲೋಚನೆ ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಭವಿಷ್ಯತ್ ಕಾಲದಲ್ಲಿ ನಡೆಯುವಂತಹ ಒಂದು ಕಾರ್ಯವನ್ನು ಪ್ರವಾದನೆಯುಕ್ತವಾಗಿ ಹೇಳಿದ್ದಾರೆ. ಸ್ವಲ್ಪ ಕಾಲದಲ್ಲಿ ಮಗನ ಕೋಪವು ಪ್ರಜ್ವಲಿಸಿ ಉರಿಯುವುದು. ಪ್ರಜ್ವಲಿಸಿ ಉರಿಯುವುದೆಂದರೆ ಬೆಂಕಿಯಂತೆ ಅದು ಉರಿಯುವುದು. ಒತ್ತಿ ಉರಿದರೆ ಅರಣ್ಯದಲ್ಲಿ ಹಿಡಿಯುವಂತಹ ಬೆಂಕಿದೆ ನೋಡಿ, ಆ ರೀತಿ ಅದನ್ನು ಆರಿಸಲಾಗದಷ್ಟು ಒಂದು ಕೋಪ ಒತ್ತಿ ಉರಿಯುವುದು. ಪ್ರಕಟಣೆಯ ಪ್ರವಾದನೆ ಗ್ರಂಥ ಮಗನ ಕೋಪ ಒತ್ತಿ ಉರಿಯುವಂಥ ಕಾರ್ಯಗಳ ಕುರಿತಾಗಿ ಬಹಳ ಹೇಳಲ್ಪಟ್ಟದಾಗಿದೆ. 6ನೆಯ ದೂತನು ತುತ್ತೂರಿಯನ್ನು ಊದುವ ಸಂದರ್ಭದಲ್ಲಿ ಕರ್ತನ ಕೋಪಾಗ್ನಿ ಒತ್ತಿ ಉರಿಯುತ್ತದೆ. ಜನಗಳು ಹೇಳ್ತಾರೆ, ದೇವರ ಕೋಪ ಇವತ್ತು ಪ್ರಕಟವಾಗ್ತಾ ಇದೆ, ಯಾರು ತಪ್ಪಿಸಿಕೊಳ್ಳಲು ಸಾಧ್ಯ ಎಂಬುದಾಗಿ ಹೇಳಿ ಅವರು ತಮ್ಮನ್ನ ಬೆಟ್ಟದ ಸಂದುಗಳ ಮಧ್ಯದಲ್ಲಿ ಬಚ್ಚಿಟ್ಟುಕೊಳ್ಳುವ ಹಾಗೆ ಹುಡುಕುತ್ತಾರಂತೆ. ಅದನ್ನೇ ಅವರು ಹೇಳ್ತಾರೆ ಪ್ರವಾದನೆಯುಕ್ತವಾಗಿ, ಸ್ವಲ್ಪ ಕಾಲದಲ್ಲಿ ಮಗನ ಕೋಪವು ಪ್ರಜ್ವಲಿಸಿ ಉರಿಯುವುದು ಬೆಂಕಿಯಂತೆ. ಈ ಒಂದು ಕೋಪ ದೇಶಗಳನ್ನು ಬಾಧಿಸುವುದು, ದುಷ್ಟ ಮನುಷ್ಯರನ್ನ ಬಾಧಿಸುವುದು, ಮನುಕುಲ ಸಮುದಾಯವನ್ನು ಅದು ಬಾಧಿಸುತ್ತದೆ. ಎಲ್ಲವುಗಳಲ್ಲಿ, ಸಮುದ್ರದಲ್ಲಿಯೂ, ಬೆಟ್ಟದಲ್ಲಿಯೂ, ಗಾಳಿಯಲ್ಲಿಯೂ ದೊಡ್ಡ ಕೆಡುಕು ಉಂಟಾಗುತ್ತದೆ. ಮಗನ ಕೋಪ ಅಂದ್ರೆ ಏನು ಅನ್ಕೊಂಡ್ರಿ? ಅದು ಒಂದು ಮನುಷ್ಯನ ಕೋಪದ ಹಾಗೆ ಅಲ್ಲ, ದೊಡ್ಡ ನಾಶನವನ್ನು ಉಂಟು ಮಾಡುತ್ತದೆ. ಒತ್ತಿ ಉರಿಯುವಂತಹ ಕಾಡ್ಗಿಚ್ಚಿನ ಪಾದಿಯಲ್ಲಿ ಇದು ಒತ್ತಿ ಉರಿಯುತ್ತದೆ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಇದರಿಂದ ತಪ್ಪಿಸಿಕೊಳ್ಳಬೇಕೆಂದ್ರೆ ನಾವೇನು ಮಾಡಬೇಕು ಅಂದರೆ, ಅವರನ್ನು ಮೊರೆ ಹೊಕ್ಕುವವರೇ ಧನ್ಯರು ಎಂಬುದಾಗಿ. ಮೊರೆ ಹೊಕ್ಕುವುದು ಅಂದರೆ ಅವರನ್ನು ಆಶ್ರಯಿಸುವುದು. ನಾವೇನು ಮಾಡಿದ್ರು ಕರ್ತನನ್ನು ಆಶ್ರಯಿಸಿ ದೇವರನ್ನ ಕೇಂದ್ರವಾಗಿಟ್ಕೊಂಡು ಅವರೊಂದಿಗೆ ಕೂಡಿ ಒಂದು ಕಾರ್ಯವನ್ನ ಮಾಡಬೇಕು. ದೇವರು ಬೇರೆ, ನಾವು ಬೇರೆ ಎಂಬುದಾಗಿ ನಮ್ಮ ಜೀವನ ಇರಬಾರದು. ಆ ರೀತಿ ಇರುವವರೇ ಬಹಳ ಸಮಸ್ಯೆಗಳನ್ನು ಸಂಧಿಸುತ್ತಾರೆ. ನಾವು ಎಲ್ಲವುಗಳಲ್ಲಿಯೂ ಅವರನ್ನು ಆತುಕೊಂಡಿರಬೇಕು. ಒಂದೊಂದರಲ್ಲಿಯೂ ದೇವರ ಒತ್ತಾಸೆಯನ್ನು ಹುಡುಕಬೇಕು. ಕರ್ತನು ನಾವು ಆ ರೀತಿ ಮಾಡಿದರೆ ಒಂದು ವೇಳೆ ಉರಿಗೊಳ್ಳುತ್ತಾರೋ, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೇವರ ಬಳಿ ಹೋಗಿ ಕೇಳುವುದಾ? ಆ ರೀತಿ ನಾವು ಅನ್ಕೋಬಾರದು. ಚಿಕ್ಕದ್ದೋ ದೊಡ್ಡದ್ದೋ ಯಾವ ಒಂದು ಕಾರ್ಯದಲ್ಲೂ ದೇವರನ್ನು ಆಶ್ರಯಿಸಿ ಬದುಕುವುದನ್ನೇ ಕರ್ತನು ಬಯಸುತ್ತಾರೆ. ಅವರು ದೇವರು, ಅವರಿಗೆ ನೀವು ಮಾಡುವುದೆಲ್ಲ ದೊಡ್ಡ ತೊಂದರೆ ಅಲ್ಲ. ಒಂದು ಚಿಕ್ಕ ವಿಷಯ ತಾನೆ. ಈಗ ಆಫೀಸ್ಗೆ ಹೋಗಿ ಈಗ ಮನೆಗೆ ಬರಲಿದ್ದೇನೆ, ಒಂದು ಅರ್ಧ ಗಂಟೆಯಲ್ಲಿ ಹೊರಗೋಗಿ ಬರಲಿದ್ದೇನೆ, ಇದಕ್ಕೊಂದು ಚಿಕ್ಕ ಪ್ರಾರ್ಥನೆನಾ? ಆ ರೀತಿಯಾಗಿ ಅಂದುಕೊಳ್ಳಬೇಕಾಗಿಲ್ಲ. ಅವರು ನೀವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ದೇವರ ಬಳಿಯಿಂದ ಒಂದು ಹತ್ತಿರ ಉಂಟಾಗುತ್ತದೆ. ಎಲ್ಲವುಗಳಲ್ಲಿಯೂ ಅವರನ್ನು ಆಶ್ರಯಿಸಿ ನಾವು ಬದುಕುತ್ತೇವೆ. ಜೀವನದಲ್ಲಿ ಯಾವುದೇ ಮುಖ್ಯ ತೀರ್ಮಾನ ತೆಗೆದುಕೊಂಡರೂ ಅಥವಾ ಜೀವನದಲ್ಲಿ ಯಾವ ಒಂದು ಅವಶ್ಯಕತೆ ಇದ್ದರೂ ಅದರಲ್ಲಿ ಕರ್ತನನ್ನೇ ಪ್ರಧಾನಪಡಿಸುತ್ತೇವೆ. ಏಕೆಂದರೆ ನಮ್ಮ ಜೀವನ ಅವರನ್ನು ಆತುಕೊಂಡಿರುವ ಜೀವನವಾಗಿದ್ದರೆ ನಾವು ಇಂಥ ಕೋಪಾಗ್ನಿಯ ದಿನಗಳಲ್ಲಿ
ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ಉಂಟಾಗುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈಗ ಇದರಲ್ಲಿ ಅವ್ರು ಹೇಳ್ತಾರೆ ನೋಡಿ, ನೀನು ಮಗನು, ಕೋಪಗೊಳ್ಳದ ಹಾಗೆ ನೀವು ನಡ್ಕೊಳ್ಳಬೇಕು. ಹಾಗಾದರೆ ದೇವರ ಕೋಪ ಬರುತ್ತದೆ ಎಂದರೆ ಕರ್ತನು ಯಾವ ಯಾವ ಕಾರ್ಯಗಳಿಗೋಸ್ಕರ ಕೋಪಗೊಳ್ಳುತ್ತಾರೆ? ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಯಾವ ಕಾರ್ಯ ಅವರಿಗೆ ಕೋಪವನ್ನು ಉಂಟು ಮಾಡುತ್ತದೆ ಅಥವಾ ಉರಿ ಉಂಟು ಮಾಡುತ್ತದೆ ಎನ್ನುವುದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದ್ರೆ ಆ ರೀತಿ ನಡಿಬೇಕಾದ್ರೆ ನಾನೇನ್ ಹೇಳಿದ್ರೆ ಅವರಿಗೆ ಕೋಪ ಬರುತ್ತೆ, ನಾನು ಹೆಂಗ್ ನಡ್ಕೊಂಡ್ರೆ ಅವರಿಗೆ ಕೋಪ ಬರುತ್ತೆ, ಅಥವಾ ಯಾವ ಒಂದು ಕಾರ್ಯವನ್ನು ಅವರು ನೋಡಿದ್ರೆ ಅವರು ಮೂಡ್ ಔಟ್ ಆಗಿ ಅವರಿಗೆ ಕೋಪ ಬರುತ್ತದೆ. ದೇವರನ್ನ ಉರಿಗೊಳಿಸುವಂತಹ ಕಾರ್ಯ ಏನೆನ್ನುವುದನ್ನ ಸ್ಪಷ್ಟವಾಗಿ ನಾವು ಗ್ರಹಿಸಬೇಕು. ತಿಳಿದುಕೊಂಡು ಅವೆಲ್ಲವನ್ನ ನಮ್ಮ ಜೀವನದಲ್ಲಿ ಇಲ್ಲದಂತೆ ಅವಾಯ್ಡ್ ಮಾಡಬೇಕು. ಮೊದಲ ಕಾರ್ಯವನ್ನ ನೋಡಿ, ದೇವರ ಬಳಿಯಿಂದ ಒಳಿತನ್ನು ಪಡೆಯುವಂತಹ ದೇವರ ಮಕ್ಕಳು ಗುಣಗುಟ್ಟುತ್ತಲೇ ಇದ್ದರೆ ದೇವರಿಗೆ ಅದು ಉರಿ ಉಂಟು ಮಾಡುತ್ತದೆ. ಕರ್ತನು ಕೊಡುವಂತಹ ಕಾರ್ಯದಲ್ಲಿ ತೃಪ್ತಿ ಇಲ್ಲದೆ ನಮಗೆ ಎಷ್ಟೊಂದು ಒಳಿತು ಸಿಕ್ಕಿರುತ್ತೆ, ಎಷ್ಟೊಂದು ಒಳಿತನ್ನ ದೇವರು ಜೀವನದಲ್ಲಿ ಮಾಡಿರ್ತಾರೆ. ಆದರೆ ಅವೆಲ್ಲದರ ಕುರಿತಾಗಿ ಕೃತಜ್ಞತೆ ಇಲ್ಲದೆ ಚಿಕ್ಕ ಚಿಕ್ಕ ಕೊರತೆಗಳಿರುತ್ತದೆ. ಕರ್ತನು ಬೇಕು ಎಂಬುದಾಗಿ ಕೆಲವೊಂದು ಕೊರತೆಗಳನ್ನ ನಮ್ಮ ಜೀವನದಲ್ಲಿ ಅನುಮತಿಸುತ್ತಾರೆ. ಪರಲೋಕದಲ್ಲಿರುವ ನಮ್ಮ ಜೀವನವೇ ಪರಿಪೂರ್ಣವಾಗಿರುವಂತದ್ದಾಗಿರುತ್ತದೆ. ಭೂಮಿಯಲ್ಲಿ ಚಿಕ್ಕ ಚಿಕ್ಕ ಕೊರತೆಗಳೇ ನಮ್ಮನ್ನ ದೇವರ ಬಳಿಯಿಂದ ಇನ್ನೂ ಹತ್ತಿರ ಬರುವುದಕ್ಕೂ ನಮ್ಮ ಜೀವಿತವನ್ನ ಅದು ಕ್ರಮಪಡಿಸುವುದಕ್ಕೂ ಸಹಾಯ ಮಾಡುತ್ತದೆ. ಹಾಗಾಗಿ ಚಿಕ್ಕ ಕೊರತೆಗಳನ್ನ ದೇವರಿಟ್ಟಿರ್ತಾರಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ನಮಗೆ ದೇವರು ಕೊಟ್ಟಿರುವ ದೊಡ್ಡ ದೊಡ್ಡ ಒಳಿತುಗಳನ್ನು ಅವುಗಳಿಗೆ ಕೃತಜ್ಞತೆ ಹೇಳದೆ ಈ ಚಿಕ್ಕ ಕೊರತೆಗಳು ಬರುವಾಗ ಗುಣಗುಟ್ಟುವುದಕ್ಕೆ ಆರಂಭಿಸ್ತೀವಿ. ಏನು ದೇವರು, ನಾನು ದೇವರಿಗೆ ಸೇವೆ ಮಾಡ್ತೀನಿ, ದೇವರೊಂದಿಗೆ ಮಾತಾಡ್ತೀನಿ, ಆದರೆ ಕರ್ತನನ್ನು ನೋಡಿ ನನ್ನ ಜೀವನದಲ್ಲಿ ಯಾಕೆ ಅನುಮತಿಸುತ್ತಾರೆ ಎಂಬುದಾಗಿ ಕೆಲವರು ಗುಣಗುಟ್ಟುತ್ತಲೇ ಇರ್ತಾರೆ. ಕೆಲವರಿಗೆ ಏನೇ ಕೊಟ್ಟರು ತೃಪ್ತಿ ಬರಲ್ಲ. ಒಳ್ಳೆಯದು ಎಷ್ಟೊಂದಿರುತ್ತೆ. ಒಂದು ಸಂಭವವನ್ನು ಹೇಳ್ತೀನಿ ನೋಡಿ. ಒಬ್ಬ ದೈವ ಮನುಷ್ಯನು ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡುವಂತಹ ಅಥವಾ ಉಪಯೋಗಿಸಲ್ಪಟ್ಟಂತಹ ಒಬ್ಬ ದೇವ ಮನುಷ್ಯನು, ಅವರ ಜೀವನದಲ್ಲಿ ಹೇರಳವಾಗಿರುವ ಜನ ರಕ್ಷಣೆ ಹೊಂದಿದರು. ಲಕ್ಷಗಟ್ಟಲೆ ಮಂದಿ ಕರ್ತನನ್ನು ಸ್ವೀಕರಿಸಿಕೊಂಡರು. ದಿಢೀರೆಂಬುದಾಗಿ ಒಂದು ಗುಂಪಿನವರು ಅವರೊಂದಿಗೆ ಸೇವೆ ಮಾಡಿದ ಒಬ್ಬರು ಅವರಿಗೆ ಎದುರಾಗಿ ತಿರುಗಿ ಒಂದು ಗುಂಪಿನವರು ಅವರಿಗೆ ವಿರುದ್ಧವಾಗಿ ಹಲವು ವದಂತಿಗಳನ್ನು ಮಾತುಗಳನ್ನು ಹರಡಿಸಿದರು. ಒಂದು ಚಿಕ್ಕ ಗುಂಪಿನವರು, ಒಂದು 100-500 ಮಂದಿ ಅಲ್ಲಲ್ಲಿ ಕೆಲವು ವದಂತಿ ಕಾರ್ಯಗಳನ್ನು ಅವರ ಕುರಿತು ಮಾತಾಡುವುದಕ್ಕೆ ಆರಂಭಿಸಿದರು. ಪತ್ರಿಕೆಗಳಲ್ಲಿ ಬರೆಯುವುದಕ್ಕೆ ಆರಂಭಿಸಿದರು. ಟಿವಿ ಚಾನೆಲ್ಗಳಲ್ಲಿ ಅವರ ಸೇವೆಯ ಕುರಿತಾಗಿ ಗೇಲಿ ಮಾಡಿ ಅವರ ಮೇಲೆ ಅಪರಾಧಗಳನ್ನು ಮಾತಾಡಿದರು. ಇದನ್ನು ಅವರು ಓದಿ ನೋಡಿದಾಗ, ಒಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಮನಸ್ಸೋತು ಹೋದರು. ದೇವರ, ನಾನು ರಾತ್ರಿಯಾಗಲೂ ಓಡುತ್ತಿದ್ದೇನೆ, ರಾತ್ರಿಯಾಗಲೂ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕಡೆಯದಾಗಿ ಉಳಿದಿದ್ದು ಇದೇನಾ, ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಎಂಬುದಾಗಿ ಅವರು ದೇವರ ಬಳಿಯಲ್ಲಿ ಇದರ ಬಗ್ಗೆ ಮನಸ್ಸಲ್ಲಿ ಒಂದು ವೇದನೆ ಉಂಟಾಗಿ ಗುಣಗುಟ್ಟುತ್ತಾ ಇದ್ದರು. ಕರ್ತನು ಹೇಳಿದರು, ಅವರು ಹೇಳಿದರು, ನಿನ್ನನ್ನು ಹುಡುಕಿ ಎಷ್ಟು ಲಕ್ಷ ಮಂದಿ ಬರ್ತಾರೆ ಅಂತ ನೋಡು, ನಿನ್ನ ಮೂಲಕ ಎಷ್ಟು ಲಕ್ಷ ಮಂದಿ ಆಶೀರ್ವಾದ ಹೊಂದುತ್ತಾರೆ ಅಂತ ನೋಡು, ನಿನ್ನ ಸೇವೆಯಲ್ಲಿ ಎಷ್ಟು ಮಂದಿಯನ್ನ ಮುಟ್ಟುತ್ತೇನೆ ಎನ್ನುವುದನ್ನು ನೋಡು. ಅದರಲ್ಲಿ 100ರಲ್ಲಿ 1 ಭಾಗ ಕೂಡ ಇಲ್ಲದಿರುವಂತಹ ಒಂದು 10 ಮಂದಿ ನಿನಗೆ ವಿರುದ್ಧವಾಗಿ ಮಾತಾಡಿದ್ರೆ ನಾನು ನನಗೆ ಕೊಟ್ಟಿರುವಂತಹ ಇಷ್ಟೊಂದು ಒಳಿತನ್ನು ಮರೆತು ಬಿಟ್ಟು ಈ ಚಿಕ್ಕ ಕೊರತೆಗಳನ್ನು ಮಾತ್ರ ಯಾಕೆ ದೊಡ್ಡದಾಗಿ ನೋಡ್ತೀಯ ಎಂಬುದಾಗಿ ದೇವರು ಕೇಳಿದರು. ಆಗಲೇ ಅವ್ರಿಗೆ ಅರ್ಥ ಆಯಿತು, ನಮಗೆ ಎಷ್ಟೊಂದು ಒಳಿತನ್ನ ದೇವರು ಮಾಡಿದರಲ್ಲ, ಎಷ್ಟೊಂದು ಜನಗಳನ್ನು ದೇವರು ಸಂಧಿಸಿದ್ದಾರೆ, ಎಷ್ಟು ಜನಗಳನ್ನು ಸ್ವಸ್ಥಪಡಿಸುತ್ತಿದ್ದಾರೆ, ಎಷ್ಟೋ ಜನಗಳಿಗೆ ನಮ್ಮನ್ನು ಆಶೀರ್ವಾದವಾಗಿ ಉಪಯೋಗಿಸುತ್ತಿದ್ದಾರೆ. ಇಷ್ಟೊಂದು ಜನ ಇರುವುದನ್ನು ಗಮನಿಸದೆ ಈ ಒಂದು ಚಿಕ್ಕ ಗುಂಪು, ಯಾರೋ ಮುಖ ಗೊತ್ತಿಲ್ಲದಿರುವರು, ಒಂದು 4 ಮಂದಿ ಬರೆಯುತ್ತಾರೆ, ಮಾತಾಡುತ್ತಾರೆ ಎನ್ನುವುದನ್ನು ಅಂದುಕೊಂಡು ನಾನು ಯಾಕೆ ಮನಭಾರ ಪಡಬೇಕು, ಗುಣಗುಟ್ಟಬೇಕು ಎನ್ನುವುದನ್ನು ಅವರು ಕಲಿತುಕೊಂಡರು. ಇಸ್ರಾಯೇಲ್ ಜನಗಳು ಇದೇ ರೀತಿಯೇ ನಡೆಯುತ್ತಾ ಇರಬೇಕಾದರೆ ದಾರಿಯಲ್ಲಿ ಕರ್ತನು ಅವರಿಗೆ ಮಾಡಿದ ಒಳಿತನ್ನು ಗಮನಿಸಿ ನೋಡದೆ ಕೊರತೆಗಳನ್ನು ಮಾತ್ರ ನೋಡಿ ದಿನನಿತ್ಯ ಗುಣಗುಟ್ಟುತ್ತಲೇ ಇದ್ದರು. ನೋಡಿ, ಇಸ್ರಾಯೇಲ್ ಜನಗಳಿಗೆ ಸಿಕ್ಕಿದಂತಹ ರೀತಿಯಲ್ಲಿ ಇವತ್ತು ಯೇಸುವಿನೊಂದಿಗೆ ನಾವಿದ್ದೇವೆ, ನಮಗೂ ಕೂಡ ಅಂತ ಒಂದು ಕಾರ್ಯಗಳು ಇನ್ನೂ ಸಿಕ್ಕಿದ್ದಿಲ್ಲ. ಏನು ಸಿಕ್ಕಿತ್ತು ನೋಡಿ, ಅವರಿಗೆ ಆಕಾಶದ ಮನ್ನವನ್ನ ಊಟ ಮಾಡಿದರು. ಅವರ ಕಾಲದ ನಂತರ ಬೇರೆ ಯಾರು ಆಕಾಶದ ಮನ್ನವನ್ನ ಸೇವಿಸಿದ್ದಿಲ್ಲ. ಅದು ಪರಲೋಕದಲ್ಲಿರುವ ದೇವದೂತರಿಗಿರುವಂತಹ ಆಹಾರ. 1 ದಿನ ಅಲ್ಲ, 2 ದಿನ ಅಲ್ಲ, 40 ವರ್ಷಗಳ ಕಾಲ ಪರಲೋಕದಲ್ಲಿರುವಂತಹ ಆಹಾರವನ್ನು ಭೂಮಿಯಲ್ಲಿರುವಂತಹ ಮನುಷ್ಯರು ತಿಂದರು. ಇದು ನಡೆಯಲಾಗದ ಕಾರ್ಯನ?
ಇದು ಸಿಗುತ್ತದಾ? ನೀವು ನೋಡಿ, ಇವತ್ತು ಎಷ್ಟೊಂದು ಮಂದಿ ನಾವು ಕರ್ತನ ಸೇವಕರು ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ. ಇಸ್ರೇಲ್ ಜನಗಳಿಗಿಂತಲೂ ನಾವು ದೇವರಿಗೆ ಹತ್ತಿರವಾದವರು. ಯಾಕೆಂದರೆ ಅವರು ಮಾತಿನಿಂದ ಕರೆಯಲ್ಪಟ್ಟವರು, ನಾವು ರಕ್ತದಿಂದ ಕೂಡಿಸಲ್ಪಟ್ಟವರು. ಹಾಗಾದರೆ ನಮಗೆ ದೇವರು ಎಷ್ಟೋ ಒಳಿತನ್ನು ಮಾಡ್ತಾರೆ. ಆದರೆ ಇಸ್ರೇಲ್ ಜನಗಳನ್ನು ನೋಡಿ, ಶಾರೀರಿಕವಾಗಿ ಅವರ ಜೀವಿತವನ್ನು ಕರ್ತರು ಒಳಿತುಗಳಿಂದಲೇ ತುಂಬಿಸುತ್ತಿದ್ದರು. ಬೇರೆ ಯಾರಿಗೂ ಸಿಗಲಿಲ್ಲ. ಒಬ್ಬ ಎಲಿಯನನ್ನು ಕೂಡ ಒಂದು ಬಡ ವಿಧವೆ ಮನೆಯಲ್ಲಿ ಊಟವನ್ನು ಸೇವಿಸಲು ಹೇಳಿದರು. ಎಲೆಯ ಎಷ್ಟು ದೊಡ್ಡ ದೇವ ಮನುಷ್ಯ ನೋಡಿದ್ರ, ಎಷ್ಟೋ ದೊಡ್ಡ ಪ್ರವಾದಿ, ಒಂದು ಪ್ರಾಫೆಟ್. ಅವರಿಗೆ ಹಸಿವಾಗಬೇಕಾದರೆ ಆಕಾಶದಿಂದ ಮನೆ ಕೊಡ್ತೀನಪ್ಪ, ಹೊರಗಡೆ ಬಾ, ಬೆಳಗ್ಗೆ ಆ ಕೇರಿತ್ ಹಳ್ಳದ ಬಳಿಯಲ್ಲಿ ಒಳಗೆ ಬಚ್ಚಿಟ್ಕೊಂಡಿದೆಯಲ್ಲ, ಹೊರಗೆ ನಿರ್ಜನ ಪ್ರದೇಶವಾಗಿರುವ ಸ್ಥಳದಲ್ಲಿ ನಾನು ಮುಂಜಾನೆ ಹೊರಗೆ ಬಂದು ನಿಂತರೆ ಆಕಾಶದ ಮನ್ನವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಕೊಟ್ಟಿರ್ಬೋದಿತ್ತಲ್ಲ. ಕರ್ತನು ಎಲಿಯನ್ನು ಕೂಡ ಕೊಡಲಿಲ್ವಲ್ಲ. ಅವರಿಗೆ ಹಸಿವಾದಾಗ ಆ ಬಡವ ವಿಧವೆ ಮನೆಯಲ್ಲಿ, ಚಾರಪ್ತೆ ಆ ವಿಧವೆಯ ಮನೆಯಲ್ಲಿ ಆಹಾರಕ್ಕೆ ಏನಾದರೂ ಕೊಡಿ ಎಂಬುದಾಗಿ, ಕೇಳು ಎಂಬುದಾಗಿ ಹೇಳಿ ಕಳಿಸಿದ್ರು ತಾನೆ. ನೀವು ನೋಡಿದ್ರ, ಒಂದು ಕಾಗೆಯನ್ನು ಕಳುಹಿಸಿ ಒಂದು ಕಾಗೆಯ ಬಾಯಲ್ಲಿರುವಂಥ ಆಹಾರವನ್ನು ತಾರೆ ಕೊಟ್ಟರು. ಹಾಗಾದರೆ ಇಸ್ರೇಲ್ ಜನಗಳನ್ನು ನೋಡಿ, ಇವರು ನನ್ನ ಜನ ಎಂಬುದಾಗಿ ದೇವರು ಕರೆದಾಗ ಅವರಿಗೆ ಆಕಾಶದ ಮನ್ನವನ್ನು ಕೊಟ್ಟರು. ಯಾರೂ ಸೇವಿಸಲಾಗದಿರುವ ಮನ್ನ. ಮನುಷ್ಯರು ಅದಾದ ನಂತರ ಯಾರೂ ತಿಂದಿಲ್ಲ, ನೀವು ನಾನು ತಿಂದಿಲ್ಲ. ಕೆಲವು ವ್ಯಕ್ತಿಗಳು ಸುಮ್ಮನೆ ಹೇಳ್ತಾರೆ, ದರ್ಶನದಲ್ಲಿ ನೋಡದೆ ಕರ್ತನೊಂದು ಪಾತ್ರೆಯಲ್ಲಿ ತಂದು ಅಲ್ಲಿಂದ ದರ ಸುಮ್ಮನೆ ನೀವು ಬಿಟ್ಬಿಡಿ ಅದನ್ನ. ನಿಜವಾಗಲೂ ಆ ಒಂದು ಮನ್ನವನ್ನು ಯಾರೂ ತಿಂದಿದ್ದಿಲ್ಲ. 40 ವರ್ಷಗಳು ಆ ಮರುಭೂಮಿಯಲ್ಲಿ ಆಕಾಶದಿಂದ ಬಿದ್ದಂತಹ ಮನ್ನವನ್ನು ತಿಂದರು. ಸಿಗುವಂತಹ ಕಾರ್ಯವಾದು. ಮತ್ತೊಂದನ್ನು ನೋಡಿ, ಕರ್ತನು ಅವರೊಂದಿಗೆ ಮೇಘಸ್ತಂಭದಲ್ಲಿ ಹೊರಡುವವರಾಗಿದ್ದರು. ಆ ಮೇಘಸ್ತಂಭ ಹಗಲ ವೇಳೆಯಲ್ಲಿ, ಮೇಘವು ಸೂರ್ಯನ ಬೆಳಕ್ಕೆ ಇವರ ಮೇಲೆ ಬೀಳದ ಹಾಗೆ ಒಂದು ಮೇಘವು ಅವರನ್ನು ಪರಾಮರಿಸುವುದು. ಯಾವತ್ತೋ ಒಂದಿನ ಅಕಸ್ಮಾತ್ತಾಗಿ ಒಂದು ಮೇಘ ಬರುತ್ತದೆ, ಆಕಾಶದಲ್ಲಿ ಮೋಡ ಬಂದಿರುವ ಹಾಗೆ ಆ ಮೇಘ ನಡೆಯುತ್ತೆ ಅಂದರೆ ಪರವಾಗಿಲ್ಲ. 40 ವರ್ಷವು ಬಿಸಿಲು ಬೀಳದೆ ತಮ್ಮ ಜನಗಳನ್ನು ದೇವರು ಮರುಭೂಮಿಯಲ್ಲಿ ನಡೆಸ್ತಾ ಬಂದರು. ಮೇಘಸ್ತಂಭವನ್ನು ನೋಡಿದರು. ಆ ಮೇಘಸ್ತಂಭದಿಂದ ಹೊರಡುವಂತಹ ಮೇಘಗಳು ಈ 35-40 ಲಕ್ಷಕ್ಕಿಂತಲೂ ಅಧಿಕವಾಗಿರುವ ಜನಗಳಿಗೆ ಮೇಲೆ ಒಂದು ಕೊಡೆಯಂತೆ ನಡೆದು ಬಂತಂತೆ. ಇದೆಲ್ಲ ನಮಗೆ ಸಿಗುವಂಥ ಕಾರ್ಯವ ಯೋಚನೆ ಮಾಡಿ ನೋಡಿ. ಅವರಿಗೆ ಅದು ಸಿಕ್ಕಿತ್ತು. ಆ ಮೇಘಸ್ತಂಭದಲ್ಲಿ ಕರ್ತನಿದ್ದರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆ 40 ಲಕ್ಷ ಜನಗಳು, ಆ 35 ಲಕ್ಷ ಜನಗಳು ಅದನ್ನು ಕಣ್ಣಿಗೆ ಕಣ್ಣಿಟ್ಟು ನೋಡಿದರು. ಪ್ರತಿದಿನ ಬೆಳಗ್ಗೆ ಎದ್ದು ಕಣ್ಬಿಟ್ಟು ನೋಡುವುದಾದರೆ ಅಲ್ಲಿ ಆ ಸ್ಥಳದಲ್ಲಿ ಒಂದು ಅಗ್ನಿಸ್ತಂಭ ಇರುತ್ತದೆ, ಮೇಘಸ್ತಂಭ ಇರುತ್ತದೆ. ರಾತ್ರಿ ವೇಳೆಯಲ್ಲಿ ಅದೇ ಮೇಘಸ್ತಂಭ ಬೆಂಕಿಯಂತೆ ಮಾರ್ಪಡ್ತಿತ್ತು. ಅವರಿರುವ ಸ್ಥಳ ಪೂರ್ತಿಯಾಗಿ ಹಾಗೆ ಪ್ರಕಾಶವಾಗಿ ಲೈಟ್ ಹಾಕಿದ ಹಾಗೆ ಮಾರ್ಪಡಿಸುತ್ತಿತ್ತು. ಹಾಗಾದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ರಾತ್ರಿಯ ವೇಳೆಯಲ್ಲಿ ಕಾಡಲ್ಲಿ ನಡೆಯುತ್ತಾರೆ, ಬೆಳಕಿಲ್ಲ, ದೀಪ ಇಲ್ಲ. ಕರ್ತನನ್ನು ನೋಡಿ ಒಂದು ಮೇಘಸ್ತಂಭವಾಗಿ, ಒಂದು ಅಗ್ನಿಸ್ತಂಭವಾಗಿ ಅವರು ಬಂದವರು ಅಗ್ನಿಸ್ತಂಭವಾಗಿ ಮಾರ್ಪಟ್ಟು ರಾತ್ರಿ ನಿಲ್ಲುತ್ತಾರೆ. ಹಾಗೆ ಗೂಡರನ್ನು ಬಿಟ್ಟು ಹೊರಗೆ ಬಂದು ನೋಡಿದ್ರೆ ಆ ಅಗ್ನಿಸ್ತಂಭ ನಿಂತಿರುತ್ತದೆ. ಎಲ್ಲರೂ ಕಣ್ಗಳಲ್ಲಿ ಕಣ್ಣಿಟ್ಟು ನೋಡ್ಬೋದು. ಈಗ ನಮ್ಮನ್ನೆಲ್ಲ ನೋಡಿ ಒಬ್ಬರು ದರ್ಶನ ನೋಡಿದ್ರೆ ಪಕ್ಕದಲ್ಲಿರೋರು ನೋಡೋದಿಲ್ಲ. ಒಬ್ಬೊಬ್ಬರು ಒಂದು ದರ್ಶನವನ್ನು ನೋಡ್ತಾ ಇರ್ತಾರೆ. ಆದರೆ ಇಲ್ಲಿ ಎಲ್ಲರೂ ತೆರೆದ ಕಣ್ಗಳಿಂದ ನೋಡ್ತಾ ಇದ್ದಾರೆ. ಮಕ್ಕಳ ಮೊದಲುಗೊಂಡು ವೃದ್ಧರವರೆಗೂ ಒಂದಿನಲ್ಲ 2 ದಿನ ಅಲ್ಲ, 40 ವರ್ಷ ಆ 35 ಲಕ್ಷ ಜನಗಳು ಒಂದು ಸ್ಥಳದಲ್ಲಿ ರಾತ್ರಿ ತಂಗಿದ್ರೆ ಅದು ಎಷ್ಟು ದೊಡ್ಡ ಸ್ಥಳವಾಗಿದ್ದಿರ್ಬೋದು. ಎಷ್ಟು ಗೂಡಾರವನ್ನು ಹಾಕಿರ್ತಾರೆ. ಅದರ ಮಧ್ಯದಲ್ಲಿ ಅವರು ಅಲ್ಲಿ ವಾಸವಾಗಿರಬೇಕಾದ್ರೆ ಒಂದು ಬೆಳಕು ಆ ಸ್ಥಳದವರೆಗೂ ಬೀಸುತ್ತದೆ. ಅದು ಸಾಧ್ಯ ಅಂತ ಕೇಳಿದ್ರೆ ಸಾಧ್ಯ. ಒಂದು ಸೂರ್ಯ ಬಂದ ಕೂಡಲೇ ನೋಡಿ, ನೀವು ಲೋಕದಲ್ಲಿ ಹಾಕಿರುವಂತಹ ಎಲ್ಲ ಲೈಟನ್ನು ಡಮ್ಮಿ ಮಾಡುತ್ತದೆ. ರಾತ್ರಿ ವೇಳೆ ನೋಡಿ ಹಲವು ಲಕ್ಷಗಟ್ಟಲೆ ಲೈಟನ್ನು ಹಾಕಿರ್ತೇವೆ. ಆದರೆ ಬೆಳಗ್ಗೆ ಒಂದು ಸೂರ್ಯ ಬಂದ ಕೂಡಲೇ ಆ ಸೂರ್ಯನು ನಾವು ಕಂಡುಹಿಡಿದಿಟ್ಟಿರುವಂತಹ ಎಲ್ಲ ಲೈಟನ್ನು ಡಮ್ಮಿ ಮಾಡುತ್ತೆ. ಲೈಟ್ ಹಾಕಿದ್ದೇವಾ ಇಲ್ವಾ, ಉರಿಯುತ್ತಾ ಉರಿಯಲ್ವಾ ನಮಗೆ ಅದು ಗೊತ್ತಿಲ್ಲ. ಸೂರ್ಯನ ಬೆಳಕಿನ ಮುಂದೆ ಬೇರೆ ಯಾವ ಬೆಳಕು ನಿಲ್ಲಕ್ಕಾಗಲ್ಲ. ಅದೇ ರೀತಿ ಒಬ್ಬ ಸೂರ್ಯನಿಗೆ ಆ ರೀತಿ ಇರುವುದಾದರೆ ನೀತಿಯ ಸೂರ್ಯನು ಎಂಬುದಾಗಿ ವರ್ಣಿಸಲ್ಪಡುವ ಕರ್ತನು ಒಂದು ಬೆಂಕಿ ಸ್ತಂಭದಲ್ಲಿದ್ದರೆ ಆ ಬೆಳಕು ಹೆಂಗಿರುತ್ತೆ ನೋಡಿ. ಆ ಬೆಳಕು ಅವರು ತಂಗಿರುವ ಸ್ಥಳ ಪೂರ್ತಿಯಾಗಿ ರಾತ್ರಿ ಪೂರ್ತಿಯಾಗಿ ಉರಿಯುತ್ತಾ ಇತ್ತು. ಹಾಗಾದರೆ ಇದು ಯಾರಿಗೆ ಸಿಗುತ್ತೆ? 40 ವರ್ಷ ಕರ್ತನು ಅವರೊಂದಿಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅವರಲ್ಲಿ ಒಬ್ಬರಾಗಿ ನಡೆಯುತ್ತಿದ್ದರು ಎಂಬುದಾಗಿ ತಾನೇ ಸತ್ಯವೇದ ಹೇಳುತ್ತದೆ. ಅಷ್ಟು ಮಾತ್ರವಲ್ಲ, ಅಗ್ನಿಸ್ತಂಭ ಮೇಘಸ್ತಂಭ ಮಾತ್ರವಲ್ಲ, ಒಂದು ಬಂಡೆಯ ಪಾದಿಯಲ್ಲಿ ದೇವರವರ ಸಂಗಡ ಹಾದು ಬಂದರು. ಸತ್ಯವೇದ ಹೇಳುತ್ತದೆ, ಅವರು ಹೊರಟಾಗ ಅವರೊಂದಿಗೆ ಹೊರಟ
ದೈವಿಕ ಬಂಡೆ. ಆ ದೈವಿಕ ಬಂಡೆ ಕ್ರಿಸ್ತನೆಂಬುದಾಗಿ ಸತ್ಯವೇದಿ ಬರೆಯಲ್ಪಟ್ಟಿದೆ. ಯಾರಿಗೆ ಸಿಗುತ್ತೆ ಆ ಭಾಗ್ಯ? ಅದೇ ರೀತಿ ಇನ್ನು ಬಹಳ ಹೇಳ್ತಾನೆ ಹೋಗ್ಬೋದು. 40 ವರ್ಷಗಳು ಅವರು ಧರಿಸಿದಂತಹ ವಸ್ತ್ರ ಹಳೆದಾಗ್ಲಿಲ್ಲ. ಅವರು ಬೆಳೆಯುವಾಗ ವಸ್ತ್ರವೂ ಅದು ಬೆಳೆಯುತ್ತಾ ಬಂತು. ಅವರು ಹಾಕಿದಂತಹ ಚಪ್ಪಲಿಗಳು ಅದು ಹರಿದು ಹೋಗ್ಲಿಲ್ಲ, ಅದು ಕೊಳೆ ಆಗಲಿಲ್ಲ. ಸುದೀರ್ಘ ಪ್ರಯಾಣ ಮಾಡಿದರೆ ನಮ್ಮ ಪಾದಗಳು ಊತ ಬರುತ್ತವೆ. ಇವಾಗಿರುವ ಕಾಲದಲ್ಲಿ ವಿಮಾನದಲ್ಲಿ ಹೋದರೂ ಕೂಡ ಕಾಲು ಊತ ಬರುತ್ತೆ. ಟ್ರಾವೆಲ್ ಬಹಳ ಸಮಯ ಮಾಡಿದ್ರೆ ಕಾಲು ಊದಿಕೊಳ್ಳುತ್ತದೆ. ವಾಕ್ಯ ಹೇಳುತ್ತದೆ, ಅವರ ಕಾಲುಗಳು ಇಷ್ಟು 40 ವರ್ಷ ನಡೆದರೂ ಕೂಡ ಊದಿಕೊಳ್ಳಿಲ್ವಂತೆ, ಒಬ್ಬನ ಕಾಲು ಊತ ಬರಲಿಲ್ವಂತೆ. ಇದೆಲ್ಲ ಪ್ರಕೃತಿಗಿಂತ ಮಿಗಿಲಾದ ಇಷ್ಟು ದೊಡ್ಡ ಕಾರ್ಯ ನೋಡಿ. ಅವೆಲ್ಲವನ್ನ ಮರೆತು ಬಿಟ್ಟು ದಿನ ದೇವರನ್ನ ತಮ್ಮ ಮುಂದೆ ನೋಡಿದ್ರು ಕೂಡ ಒಂದು ಸಮಯ ಕುಡಿಯುವುದಕ್ಕೆ ನೀರು ಸಿಗ್ಲಿಲ್ಲ, ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ ಕೂಡಲೇ ಗುಣಗುಟ್ಟಿದರು. ದಾರಿ ನಡೆಸಿದ ಮೋಶೆಯನ್ನ ಸಾಯಿಸುವುದಕ್ಕೆ ಕಲ್ ತೆಗೆದುಕೊಂಡರು. ನಮ್ಮನ್ನ ಮರುಭೂಮಿಯಲ್ಲಿ ಸಾಯಿಸುವುದಕ್ಕೆ ಕರ್ಕೊಂಡ್ಬಂದೆ, ನೋಡಿ ನಾವು ಕುಡಿಯುವುದಕ್ಕೆ ನೀರಿಲ್ಲ ಎಂಬುದಾಗಿ ಗುಣಗುಟ್ಟಿದರು. ಸ್ವಲ್ಪ ಲೇಟ್ ಆಯಿತು. ಅವರ ಮೇಲೆ ಎಸೆಯುವುದಕ್ಕೆ ಕಲ್ಲುಗಳನ್ನು ತೆಗೆದುಕೊಂಡರು. ಹಾಗಾದರೆ ಇಷ್ಟೊಂದು ಒಳಿತನ ಮರೆತರಲ್ಲ. ಇಷ್ಟು ದಿನ ನೋಡಿ 40 ವರ್ಷ ಕೆಲಸ ಮಾಡಲಿಲ್ಲ, ಕೆಲಸಕ್ಕೆ ಹೋಗಲಿಲ್ಲ, ಸಂಪಾದನೆ ಇಲ್ಲ, ಬಿತ್ತಲಿಲ್ಲ, ಕೊಯ್ಯಲಿಲ್ಲ, ಆದರೆ ತೃಪ್ತಿಯಾಗಿ ಊಟ ಮಾಡ್ತಾ ಇದ್ರು. ಹೆಂಗಿರುತ್ತೆ? ಇದೇ ವ್ಯಕ್ತಿಗಳು 400 ವರ್ಷಗಳ ಕಾಲ ಐಗುಪ್ತದಲ್ಲಿರುವಾಗ ಒಂದೊತ್ತು ಊಟಕ್ಕೆ ಕೂಡ ಬೆಳಗ್ಗೆ ಮುಂಜಾನೆ ಎದ್ದು ಅವರು ಕಲ್ಲನ್ನು ಹೊತ್ತು, ಕಲ್ಲು ಅಂದರೆ ಚಿಕ್ಕ ಕಲ್ಲಲ್ಲ, ದೊಡ್ಡ ದೊಡ್ಡ ಬಂಡೆ, 1 ಟನ್ ಗಟ್ಟಲೆ ಇರುವುದು, ಅದನ್ನು ಎಳೆದು ಮಕ್ಕಳ ಸಮೇತವಾಗಿ ಇಟ್ಟಿಗೆಯನ್ನು ಸುಟ್ಟಿ ಕಟ್ಟಡದ ಕೆಲಸ ಮಾಡಿ, ಕೊನೆಯದಾಗಿ ಸಾಯಂಕಾಲ ಒಂದು ಚಿಕ್ಕ ಪಾತ್ರೆಯಲ್ಲಿ ಗಂಜಿಯನ್ನು ಕುಡಿದು, ಕೆಲಸದವರು ಚಾಟಿಯಲ್ಲಿ ಹೊಡೆದು ಒಂದೊತ್ತು ಊಟಕ್ಕೆ ನಾಯಿಪಟ್ಟ ಪಾಡುಪಟ್ಟಂತಹ ಅವರು ಇವತ್ತು ಸ್ವಲ್ಪ ಸಮಯ ಕುಡಿಯುವುದಕ್ಕೆ ನೀರು ಸಿಗಲಿಲ್ವಂತೆ ಗುಣಗುಟ್ಟಿದರು. ಹಾಗಾದ್ರೆ ನಮ್ಮ ಜೀವನವನ್ನು ತಿರುಗಿ ನೋಡಬೇಕು. ಕರ್ತನು ನಮಗೆ ಎಷ್ಟೊಂದು ಮಾಡಿದ್ದಾರೆ, ಎಷ್ಟೊಂದು ಒಳಿತನ್ನು ಕೊಡುತ್ತಿದ್ದಾರೆ. ಒಂದು ಚಿಕ್ಕ ಕೊರತೆ ಬಂದರೂ ನಾವು ಇಷ್ಟೊಂದು ಸಿಟ್ಟು ಬರುತ್ತೆ. ಇದು ಬರುವಾಗ ಗುಣಗುಟ್ಟಿದರೆ ಇಷ್ಟು ಒಳಿತನ್ನು ಮರೆತರಲ್ಲ. ಒಂದು ಚಿಕ್ಕ ಕಾರ್ಯವನ್ನು ಸಹಿಸಿಕೊಳ್ಳಲಾಗದೆ ನಮ್ಮ ಸ್ತುತಿಯನ್ನು ಯೋಚನೆ ಮಾಡಿ ನೋಡಬೇಕು. ಕರ್ತನು ಇಲ್ಲದಿದ್ದರೆ ಇವತ್ತು ನಮ್ಮ ಜೀವನ ಹೆಂಗಿದ್ದಿರುತ್ತೆ? ನಾವು ಯಾವ ಒಂದು ಸ್ಥಳದಲ್ಲಿ ಇದ್ದಿರ್ತಿದ್ವಿ? ಎಲ್ಲಾದರೂ ಒಂದು ಕಡೆ ಗುಲಾಮರಾಗಲ್ವ ಇರ್ತಿದ್ವಿ? ಈಗ ದೇವರು ಕರೆದು ಅವರನ್ನು ಹಿಂಬಾಲಿಸಿದ್ವಿ. ರಾಜ್ಯ ಭೋಜನ ಮರುಭೂಮಿಯಲ್ಲಿ ನಡೆಯುತ್ತಾ ಹೋಗ್ತಾರೆ. ಹಾಗೆ ಬೆಳಗ್ಗೆ ಆಡಾಡ್ತಾ ಹೋಗ್ಬೋದವರು, ಹಂಗೆ ತಾನೇ ಹೋಗಿರ್ತಾರೆ. ಬೇರೆ ಕೆಲಸ ಏನೂ ಇಲ್ವಲ್ಲ, ನಡೆಯುವ ಒಂದು ಕೆಲಸ ಅಲ್ವಾ? ಸಮಯಕ್ಕೆ ಊಟ, ದಾಟಿ ಹೋಗ್ತಾರೆ. ಒಂದು ದಿನ ಪೂರ್ತಿ ಒಂದು ಊಟ ಇರುತ್ತೆ, ಏನು ಬೇಕು ಅವರಿಗೆ? ಆದರೆ ಚಿಕ್ಕ ಕಾರ್ಯಕ್ಕೆ ಗುಣಗುಡ್ತಾರೆ ನೋಡಿ. ಮನ್ನವನ್ನ ನೋಡಿ ಹೇಳ್ತಾರೆ, ದಿನ ಇದುವೇನ ನಮಗೆ? ಯಾಕೆ ನೀವು ಐಗುಪ್ತದಲ್ಲಿ ಇರಬೇಕಾದ್ರೆ ಏನು ತಿಂದ್ರಿ? ಅವನು ನೋಡಿ ಏನು ಹೇಳಿ ಗುಣಗುಟ್ಟುತ್ತಾನೆ. ಐಗುಪ್ತದಲ್ಲಿ ಇರಬೇಕಾದ್ರೆ ಈರುಳ್ಳಿಗಳು, ಬೆಳ್ಳುಳ್ಳಿಗಳು, ಸೌತೆಕಾಯಿಗಳು. ಅಯ್ಯೋ ಪಾಪಿ, ಇದು ಆಕಾಶದಿಂದ ಬರುವಂತಹ ಮನ್ನಾ, ದೇವದೂತರು ಆಕಾಶದಲ್ಲಿ ಸೇವಿಸುವ ಆಹಾರ. ಇವನು ನೋಡಿ ಏನು ಹುಡುಕ್ತಾನೆ ನೋಡಿ. ಒಂದು ಈರುಳ್ಳಿ ಬೇಕಂತೆ ಅವನಿಗೆ, ಬೆಳ್ಳುಳ್ಳಿ ಬೇಕಂತೆ, ಸೌತೆಕಾಯಿ ಬೇಕಂತೆ. ಐಗುಪ್ತದಲ್ಲಿರುವಾಗ ಈರುಳ್ಳಿ ತಿಂದವಲ್ಲ, ಬೆಳ್ಳುಳ್ಳಿ ತಿಂದವಲ್ಲ, ಸೌತೆಕಾಯಿ ತಿಂದವಲ್ಲ. ಇಲ್ಲಿ ನಮಗೆ ಅದೆಲ್ಲ ಏನು ಸಿಗದೆ ಈಗೋ ಒಂದು ಮನ್ನವನ್ನು ತಂದು ಕೊಡ್ತಾ ಇದ್ದಾರಲ್ಲ ಎಂಬುದಾಗಿ ಅವರು ದಾರಿಯಲ್ಲಿ ಗುಣಗುಟ್ಟಿದರು. ನಮ್ಮ ಜೀವನದಲ್ಲಿ ದೇವರು ಮಾಡುವಂಥ ಒಳಿತನ್ನ ಮರೆತು ನೀವು ಕರ್ತನ ಕಾರ್ಯದಲ್ಲಿ ಚಿಕ್ಕ ಕೊರತೆಗಳನ್ನು ದೊಡ್ಡದು ಮಾಡಿ ಗುಣಗುಟ್ಟಿದರೆ ದೇವರಿಗೆ ಅದು ಸಿಟ್ಟುಂಟು ಮಾಡುತ್ತದೆ. ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಅನಂತರ ಜನಗಳು ಮೊರೆ ಇಡುತ್ತಾ ಇದ್ದರು. ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಆ ಸ್ಥಳದಲ್ಲಿ ನೀವು ಪರಿಪೂರ್ಣವಾಗಿ ಆಮೇಲೆ ಓದಿ ನೋಡಿ. ಈಗ ಯಾವುದು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ ನಿಮಗೆ. ಅನಂತರ ಜನಗಳು ಗುಣಗುಟ್ಟುತ್ತಾ ಇದ್ದರು. ಏನು ಈ ಥರ ಇದೆ, ಏನು ಈ ಥರ ಇದೆ ಅಂತ ಅವರು ಕಿರಿಸ್ತಾ ಇದ್ರು. ಅದು ದೇವರ ಕಿವಿಗಳಿಗೆ ಬಿದ್ದು ಆತನು ಕೋಪಗೊಂಡನು. ಈ ಜನಗಳಿಗೆ ಸ್ವಲ್ಪ ಕೂಡ ಕೃತಜ್ಞತೆ ಇಲ್ವಲ್ಲ. ಅವನು ಕೇಳ್ತಾನೆ ನೋಡಿ, ದಿನ ಇದೇ ಮನ್ನನ ನಮಗೆ, ಒಂದು ನಾನ್ ವೆಜ್ ಏನೂ ಇಲ್ವಲ್ಲ ಅಂತ ಕೇಳಿದರು. ಕರ್ತನು ಅದನ್ನು ಕೂಡ ಸ್ವೀಕರಿಸಿಕೊಂಡ್ರು. ಬಾಯಿಗೆ ರುಚಿಯಾಗಿ ಏನು ತಿನ್ನೋಕ್ಕಾಗ್ತಿಲ್ವಲ್ಲ ಅಂತ. ಮುಂದಿನ ದಿನ ಅವರು ಬೆಳಗ್ಗೆ ನೋಡ್ತಾರೆ, ಒಂದು ಗಾಳಿಯನ್ನು ದೇವರು ಬೀಸುವಂತೆ ಮಾಡಿ ಅವರ ಪಾಳಿಗೆಗಳಲ್ಲಿ 40 ಲಕ್ಷ ಜನ ತಿನ್ನುವಷ್ಟು ತುಂಬಿರುವ ಅಕ್ಕಿಗಳು ಬಂದು ಬಿದ್ದಿದ್ದವು. ಅದನ್ನು ಕೂಡ ಕೊಟ್ಟರಲ್ಲ ದೇವರು. ಅವರು ಗುಣಗುಟ್ಟಿದರು. ಅನಂತರ ಜನಗಳು ಗುಣಗುಟ್ಟುತ್ತಾ ಇದ್ದರು. ಅದು ದೇವರ ಕಿವಿಗಳಿಗೆ ಬಿದ್ದು ಅವರು ಕೋಪಗೊಂಡರು.
ಕರ್ತನು ಅದನ್ನು ಕೇಳಿಸಿಕೊಂಡಾಗ ಆತನ ಕೋಪವು ಅವರ ಮೇಲೆ ಬಂದಿತು. ನೋಡಿದ್ರ? ಹಾಗಾದರೆ ಕರ್ತನ ಕಾರ್ಯದಲ್ಲಿ ಗುಣಗುಟ್ಟುವುದು ಎನ್ನುವುದು ಕರ್ತನಿಗೆ ಕೋಪವನ್ನು ಉಂಟು ಮಾಡುತ್ತದೆ. ಕರ್ತನ ಬೆಂಕಿ ಅವರಲ್ಲಿ ಒತ್ತಿ ಉರಿದು ಪಾಳಿಯದ ಕೊನೆಯ ಭಾಗದಲ್ಲಿರುವ ಕೆಲವರನ್ನ ದಹಿಸಿತು. ಕೋಪ ಬಂದರೆ ಮುಗೀತು ಅಷ್ಟೇ. ಕರ್ತನು ಹೇಳಿದರು, ಎಷ್ಟೊಂದು ಮಾಡಿದರೂ ಕೂಡ ಕೃತಜ್ಞತೆ ಇಲ್ಲದ ಜನಗಳು ಒಂದು ಕೃತಜ್ಞತೆ ಇಲ್ಲದೆ ಈ ರೀತಿ ಗುಣಗುಟ್ಟುತ್ತಾರಲ್ಲ. ಕರ್ತನ ಕೋಪ ಒತ್ತಿ ಉರಿಯುವಾಗ ಅದು ಪಾಳಿಯದ ಹಿಂದೆ ಇದ್ರು ನೋಡಿ, ಅಲ್ಲಿ ದಿಢೀರಂತ ಬೆಂಕಿ ಹೊತ್ತಿಕೊಂಡಿತು. ಬೆಂಕಿ ಹೊತ್ತಿಕೊಂಡು ಪಾಳಿಯದ ಕೊನೆಯ ಭಾಗದಲ್ಲಿರುವ ಕೆಲವರನ್ನ ಆ ಬೆಂಕಿ ನಿರ್ಮೂಲ ಮಾಡಿತು, ದಹಿಸಿತು ಅವರನ್ನ. ಹಾಗಾದರೆ ದೇವರ ಬಳಿಯಲ್ಲಿ ಇಂಥ ಮಾತನಾಡಬಾರ್ದು. ಕರ್ತನ ಬಳಿಯಲ್ಲಿ ಗುಣಗುಟ್ಟಿ ಮಾತಾಡಬಾರ್ದು. ದೇವರು ನಿಮಗೆ ಮಾಡಿರುವ ಒಳಿತನ್ನು ಗಮನಿಸಿ. ಯೋಬನ ಜೀವನ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಂತಿದೆ. ಯೋಬನ ಮಕ್ಕಳು ಕೊಲ್ಲಲ್ಪಟ್ಟರು, ಆಸ್ತಿಯನ್ನೆಲ್ಲ ಕಳ್ಳರು ಬಂದು ಅಪಹರಿಸಿ ಹೋದರು, ಶರಣದಲ್ಲಿದ್ದಂತಹ ಆರೋಗ್ಯವೂ ಇಲ್ಲದಂತಾಯಿತು. ಮೇಲೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಬೊಬ್ಬೆಗಳು ಬಂದು ಬೀದಿಗೆ ಬಂದರು. ಅವರು ಏನು ಪಾಪ ಮಾಡಿದ್ರು? ಕರ್ತನಿಗೆ ನೀತಿವಂತನಾಗಿ ನಡೆಕೊಂಡರು, ಬೀದಿಗೆ ಬಂದರು ಅವರು. ಅದನ್ನು ನೋಡುವ ಪ್ರತಿಯೊಬ್ಬರು ಅವರಿಗೆ ವಿರುದ್ಧವಾಗಿ ಮಾತಾಡಿದರು. ಏನೋ ಮಾಡಿರ್ತಾನೆ ವ್ಯಕ್ತಿ, ಸುಮ್ಮನೆ ಈ ರೀತಿ ಅಲ್ಲ ಆಗುತ್ತಾ? ಈ ಸಮಸ್ಯೆ ಸುಮ್ಮನೆ ಬರುತ್ತಾ? ಬೀದಿಯಲ್ಲಿ ಬಂದು ಕೂತಿದ್ದಾರೆ. ತನ್ನ ಶರೀರದ ಮೇಲೆ ಬಂದಂತಹ ಆ ಗಾಯಗಳನ್ನು ಕೆರೆಯುವುದಕ್ಕೋಸ್ಕರವಾಗಿ ಒಂದು ಒಣಗಿ ಹೋಗಿರುವಂತಹ ಚಿಪ್ಪನ್ನು ತೆಗೆದುಕೊಂಡು ಅದರಲ್ಲಿ ಕೆರೆಯುತ್ತಾ ಕೂತಿದ್ದಾರಂತೆ. ಹಂಗೆ ಒಂದು ಮರದ ಬಳಿಯಲ್ಲಿ ತಂದು ಕೂರಿಸಾಯಿತು. ಹೆಂಗಿರುತ್ತೆ ಅವರ ಜೀವನ? ಆಗ ಅವರು ಏನು ಹೇಳಿರಬೇಕು? ಏನು ದೇವರೇ, ನಾನು ಯಾವ ತಪ್ಪು ಮಾಡಿದ್ದೆ? ನನ್ನ ಜೀವನದಲ್ಲಿ ನೀತಿವಂತನಾಗಿ ನಡ್ಕೊಂಡೆ, ಕಾಲಾನುಕಾಲಕ್ಕೆ ಪ್ರಾರ್ಥನೆ ಮಾಡಿದೆ, ನನ್ನ ಮಕ್ಕಳು ಬರುವಾಗೆಲ್ಲ ತಪ್ಪು ಮಾಡಿದ್ದಾರೋ ಎಂಬುದಾಗಿ ಅವರೆಲ್ಲರನ್ನ ಕರೆದು ಸರ್ವಾಂಗ ಹೋಮವನ್ನು ಮಾಡ್ತಿದ್ದೆ. ಯಾಕೆ ನನಗೆ ಇಂಥ ಒಂದು ಸಮಸ್ಯೆ ಉಂಟಾಯಿತು? ಏನು ದೇವರು ಎಂಬುದಾಗಿ ಗುಣಗುಟ್ಟಬೇಕಾಗಿತ್ತು. ಆದರೆ ಅವರು ಗುಣಗುಟ್ಟಲಿಲ್ಲ. ಅವರ ಹೆಂಡತಿ ಬಂದು ಹೇಳುತ್ತಾರೆ, ಇನ್ನೂ ನಿನ್ನ ಸತ್ಯತೆಯಲ್ಲಿ ಉತ್ತಮನಾಗಿದ್ದೀಯಾ? ಇನ್ನೂ ನಿನ್ನ ಸತ್ಯತೆಯಲ್ಲಿ ಉತ್ತಮನಾಗಿದ್ದೀಯಾ? ದೇವರನ್ನ ದೂಷಣೆ ಮಾಡಿ ದೇವರಿಗೆ ಗುಣಗುಟ್ಟಿ ಪ್ರಾಣ ಬಿಡಯ್ಯ. ಇನ್ನು ಮುಂದೆ ಬದುಕಿ ಕರ್ತನು ಅಂತ ಮಾತಾಡ್ತೀಯ ಎಂಬುದಾಗಿ ಹೇಳಿ. ಅವಾಗ ಯೋಬನು ಹೇಳಿದ, ದೇವರ ಬಳಿಯಿಂದ ಒಳಿತನ್ನು ಪಡೆದ ನಾವು ಅವರ ಬಳಿ ಕೆಟ್ಟದ್ದನ್ನು ಪಡೆಯಬಾರದ? ಅವರು ನನಗೆ ಏನು ಕೊಟ್ಟರು ಅದು ಒಳಿತೆ, ಕೆಟ್ಟದನ್ನು ಕೊಟ್ಟರೂ ಒಳಿತೆ ಎಂಬುದಾಗಿ ಅವರ ಸತ್ಯತೆಯಲ್ಲಿ ಉತ್ತಮತನದಲ್ಲಿ ದೃಢವಾಗಿ ನಿಂತನು. ಇವರನ್ನ ನೋಡಿ ಒಂದು ಬಾರಿ ಒಂದು ರುಚಿಯಾದ ಊಟ ಸಿಗಲಿಲ್ಲ ಅಂದರೆ ಸಿಟ್ಟು ಬರುತ್ತೆ. ಕುಡಿಯುವುದಕ್ಕೆ ನೀರು ಸಿಗಲಿಲ್ಲ ಅಂದರೆ ಕೋಪ ಬರುತ್ತೆ. ತಕ್ಷಣ ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾರೆ. ಅವರನ್ನು ನಡೆಸುತ್ತಿರುವಂತಹ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಮೋಶೆ ಒಂದು ಆಯುಧವಲ್ಲವೇ? ಕರ್ತನು ತಾನೇ ಅವರನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಮೋಶೆ ಒಬ್ಬ ಮನುಷ್ಯ, ಕರ್ತನಿಗೂ ಇವರಿಗೂ ಮಧ್ಯೆ ನಿಂತಿರುವ ವ್ಯಕ್ತಿ. ಮೋಶೆನ ಸಾಯಿಸಬೇಕು. ತಕ್ಷಣ ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾರೆ. ನೋಡಿ, ಕರ್ತನ ಕೋಪ ಒತ್ತಿ ಉರಿಯಿತು. ಬಹಳ ಗಮನವಾಗಿರಬೇಕು. ಕರ್ತನು ನಮಗೆ ಕೊಡುವಂತಹ ಒಳಿತುಗಳನ್ನ ನೀವು ಕೃತಜ್ಞತೆಯಿಂದ ಹೊಂದಿಕೊಳ್ಳುವುದಕ್ಕೆ ಆರಂಭಿಸುವಾಗ ಪರಿಪೂರ್ಣ ಒಳಿತನ್ನು ದೇವರ ಬಳಿಯಿಂದ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಸುತ್ತಲೂ ಎಷ್ಟೊಂದು ಇರುತ್ತೆ, ಅದರ ಬಗ್ಗೆ ನಾವು ನೆನೆಸುವುದೇ ಇಲ್ಲ. ಎಷ್ಟೋ ಒಳಿತನ್ನು ಕೊಟ್ಟಿರ್ತಾರೆ, ನೆನೆಸುವುದೇ ಇಲ್ಲ ನಾವು. ಚಿಕ್ಕ ಕೊರತೆ ಬಂದ ಕೂಡಲೇ ಆಗಲೇ ಗುಣಗುಟ್ಟುವುದಕ್ಕೆ ಆರಂಭಿಸ್ತೀವಿ. ಆ ಸ್ಥಿತಿ ಮಾರ್ಪಡಬೇಕು. ಆ ರೀತಿ ದೇವರು ಮಾಡಿರುವ ಉಪಕಾರವನ್ನು ಮರೆತು ಗುಣಗುಟ್ಟುವವರ ಮೇಲೆ ದೇವರ ಕೋಪ ಒತ್ತಿ ಉರಿಯುವುದು. ಸುಮ್ಮನೆ ತಮಾಷೆ ಕೂಡ ಮಾತಾಡಬೇಡಿ. ತಮಾಷೆ ಕೂಡ ಏನು ಕರ್ತನು ಎಂಬುದಾಗಿ ದೇವರು ನಡೆಸಿದ್ರಲ್ಲ, ಕರೆಕೊಂಡು ಬಂದ್ರಲ್ಲ, ಕೊನೆಯದಾಗಿ ರೀತಿ ಇದ್ದೀವಿ ಎಂಬುದಾಗಿ ಚಿಕ್ಕ ಕಾರ್ಯವನ್ನು ದೊಡ್ಡದಾಗಿ ಮಾಡಿ ತಮಾಷೆ ಕೂಡ ಗುಣಗುಟ್ಟಬೇಡಿ. ನಾವು ದೇವರಿಗೆ ಸಲ್ಲಿಸುವಂತಹ ಗುಣಗುಟ್ಟುವಿಕೆ, ದೇವರಿಗೆ ವಿರುದ್ಧವಾಗಿ ಮಾಡುವಂತಹ ಗುಣಗುಟ್ಟುವಿಕೆ ದೇವರನ್ನ ಕೋಪಗೊಳಿಸುತ್ತದೆ ಎನ್ನುವುದನ್ನ ನೆನಪಿಸುವುದಕ್ಕೆ ಬಯಸುತ್ತೇನೆ. ಎರಡನೇ ಕಾರ್ಯವನ್ನ ನೋಡಿ, ಕರ್ತನ ಮನುಷ್ಯರಿಗೆ ವಿರುದ್ಧವಾಗಿ ಮಾತಾಡಿದರೆ ಕರ್ತನು ತಕ್ಷಣ ಕೋಪಗೊಳ್ಳುತ್ತಾರೆ. ನಾನು ಹೇಳುತ್ತಿರುವುದು ನಿಜವಾದ ದೇವರ ಮಕ್ಕಳನ್ನ, ದೇವರ ಮನುಷ್ಯರನ್ನ, ದೇವರಿಂದ ಕಳುಹಿಸಲ್ಪಟ್ಟವರನ್ನ. ಅವರು ದೇವರ ಸ್ಥಾನಾಧಿಪತಿಗಳು ಎಂಬುದಾಗಿ, ದೇವರಿಂದ ಕಳುಹಿಸಲ್ಪಟ್ಟಂತಹ ಅವರ ಪ್ರತಿನಿಧಿಗಳು ಎಂಬುದಾಗಿ ಹೇಳಲ್ಪಡುತ್ತಾರೆ. ಅವರ ಪ್ರತಿನಿಧಿಯನ್ನು ನೀವು ದುಃಖಪಡಿಸಿದರೆ ಅದು ಕರ್ತನನ್ನ ಅವಮಾನಪಡಿಸುವ ರೀತಿಯಲ್ಲಿದೆ, ಕರ್ತನನ್ನು ಅವಮಾನಪಡಿಸುವಂಥದ್ದಾಗಿದೆ. ದೇವರು ತನ್ನ ಸ್ವಾರೂಪ್ಯದಲ್ಲಿ ತನ್ನ ಮಾತುಗಳನ್ನು ಹೇಳುವುದಕ್ಕೂ ನಿಮ್ಮ ನಡೆಸುವುದಕ್ಕೂ ಆಲೋಚನೆ ಕೊಡುವುದಕ್ಕೂ ತಮ್ಮ ಮನುಷ್ಯರನ್ನ ಆರಿಸಿಕೊಂಡು ಅವರು ನಡೆಸುತ್ತಾರೆ. ಕೆಲವರು ಸುಮ್ಮನೆ ಅಡ್ಡದಾರಿಯಲ್ಲಿ ಬಂದಿರ್ತಾರೆ, ವ್ಯಾಪಾರದಂತೆ ಸೇವೆಯನ್ನು ಮಾಡ್ತಾರೆ. ನಾನು ಅವರ ಕುರಿತಾಗೆಲ್ಲ ಮಾತಾಡ್ತಾ ಇಲ್ಲ. ನಾನು ಹೇಳುತ್ತಿರುವುದು ನಿಜವಾಗಿರುವ ದೇವ ಮನುಷ್ಯರು. ಅವರನ್ನ ನೀವು ಗುರುತು ಕಂಡುಹಿಡಿಯಬಹುದು. ಅವರ ಮೂಲಕವಾಗಿ ದೇವರು ಸಾವಿರಗಟ್ಟಲೆ ಹೇರಳವಾಗಿರುವ ಜನಗಳನ್ನು
ಸಂಧಿಸುವುದಕ್ಕೂ ರಕ್ಷಿಸುವುದಕ್ಕೂ ಒಂದು ಉಪಕರಣವಾಗಿ ಉಪಯೋಗಿಸುತ್ತಾರೆ. ಅವರ ಮೂಲಕ ಕರ್ತನು ತನ್ನ ಮಾತನ್ನು ಕಳುಹಿಸುತ್ತಾರೆ. ಅವರ ಮೂಲಕ ದೇವರ ಅವಶ್ಯವಿರುವ ಜನಗಳನ್ನು ಸಂಧಿಸುತ್ತಾರೆ. ಅವರ ಮೂಲಕ ನಮ್ಮ ಕೊರತೆಗಳನ್ನು ಅವರು ತುಂಬಿಸುತ್ತಾರೆ. ಒಂದು ಆಲೋಚನೆ ಬೇಕು ಎನ್ನುವಾಗ ಕರ್ತನು ತಮ್ಮ ಬಾಯಾಗಿ ಅವರನ್ನು ಉಪಯೋಗಿಸಿ ಅವರನ್ನು ಉಪಯೋಗಿಸುತ್ತಾರೆ. ಹಾಗಾದರೆ ಒಳ್ಳೆ ಸೇವಕರು ಹೆಂಗಿರ್ತಾರೆ ಅಂತ ನಿಮಗೆ ಗೊತ್ತು. ಆ ದೇವರಿಂದ ಕಳುಹಿಸಲ್ಪಡುವಂಥ ಸ್ವಾರ್ಥವಿಲ್ಲದೆ ಕರ್ತನ ಸೇವೆಯನ್ನು ಮಾಡುವಂತಹ ದೇವರ ಮಕ್ಕಳನ್ನು ನೀವು ಕೃತಜ್ಞತೆ ಮರೆತು ಗುಣಗುಟ್ಟಿದರೆ ಕರ್ತನು ಅದನ್ನು ತನಗೆ ವಿರುದ್ಧವಾಗಿ ಮಾತಾಡಿದ ಹಾಗೆ ಎಣಿಸುತ್ತಾರೆ. ಅದು ಯಾರಾಗಿದ್ರೂ ನೋಡೋದಿಲ್ಲ. ನಾನು ಕಳುಹಿಸಿದ ವ್ಯಕ್ತಿ, ನೀನು ಅವನಿಗೆ ಕೊಡುವಂತಹ ಮರ್ಯಾದೆ ನನಗೆ ಕೊಡುವಂತಹ ಮರ್ಯಾದೆ. ನೀನು ಅವನ್ನ ಬೈದ್ರೆ ನನ್ನನ್ನು ಬೈಯುವುದಕ್ಕೆ ಸಮ. ಅವನು ನನ್ನ ದೂತ, ಅವನು ನನ್ನ ಪ್ರತಿನಿಧಿ. ನೀವು ನೋಡಿ, ಒಂದು ದೇಶದಲ್ಲಿ ಒಬ್ಬ ಪ್ರತಿನಿಧಿಯಂತೆ ಒಬ್ಬನ ಕಳುಹಿಸುವುದಾದರೆ, ಒಬ್ಬ ದೂತರಂತೆ ಕಳುಹಿಸಿದರೆ ದೂತನನ್ನು ಮಾತ್ರ ಏನು ಮಾಡುವುದಿಲ್ಲ. ಹಳೆಯ ಕಾಲದ ಅರಸರ ಕಾಲದಲ್ಲಿ ಆ ರೀತಿಯೇ ಒಬ್ಬ ಅರಸನ ಬಳಿಯಿಂದ ಶತ್ರು ದೇಶದ ಅರಸನ ಬಳಿಗೆ ಕೂಡ ಒಬ್ಬ ದೂತನನ್ನ ಅವನು ತರುವುದಾದರೆ ಅವನನ್ನು ಆ ರಾಜ್ಯ ಸೆರೆ ಹಿಡಿಯುವುದಿಲ್ಲ, ಕೊಲ್ಲುವುದೂ ಇಲ್ಲ. ಅದು ಲೋಕದಲ್ಲಿ ಒಂದು ನೀತಿ ಇದೆ. ಹಳೆಯ ಕಾಲದಿಂದಲೇ ಅದನ್ನು ಪಾಲ್ಗೊಳ್ಳುತ್ತಿದ್ದಾರೆ. ಹಾಗಾದರೆ ದೇವರು ತಮ್ಮ ಒಂದು ಪಕ್ಷದಲ್ಲಿ ಕಳುಹಿಸಿರುವ ದೂತರು ದೇವರು ತಮ್ಮ ಪಕ್ಷದಲ್ಲಿ ಎಬ್ಬಿಸಿ ನಿಮಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಏರ್ಪಡಿಸಿರುವ ಸೇವಕರುಗಳು ಅವರ ಪ್ರತಿನಿಧಿಗಳು ಎಂಬುದಾಗಿ ಕರೆಯಲ್ಪಡುತ್ತಾರೆ. ಅವರಿಗೆ ವಿರುದ್ಧವಾಗಿ ನೀವು ಮಾತಾಡಿದರೆ ಕರ್ತನ ಕೋಪ ನಮ್ಮ ಮೇಲೆ ಬರುತ್ತದೆ. ಒಂದು ವೇಳೆ ತಕ್ಷಣ ಕಾಣದಿದ್ದರೂ ಕೆಲವು ದಿನಗಳಲ್ಲಿ ಆ ಒಂದು ಕೋಪ ಒತ್ತಿ ಉರಿಯುವುದನ್ನು ನೀವು ನೋಡಲು ಸಾಧ್ಯ. ಕರ್ತನು ಯಾವಾಗಲೂ ಒಬ್ಬ ಮನುಷ್ಯನ ಮೇಲೆ ಕೋಪವಾಗಿ ಬಂದರೆ ತಕ್ಷಣ ತಮ್ಮ ಆ ದಂಡಾಯುಧವನ್ನು ತೆಗೆದುಕೊಳ್ಳುವುದಿಲ್ಲ. ದಂಡನೆ ಆಯುಧಗಳನ್ನು ಅವರು ತೆಗೆದುಕೊಳ್ಳುವುದಿಲ್ಲ. ಸಂದರ್ಭ ಕೊಡುತ್ತಾರೆ. ಅವರಿಗೆ ತಪ್ಪು ಎಂಬುದಾಗಿ ಅವರು ತೋರಿಸಿಕೊಡುತ್ತಾರೆ. ನೀನು ಮಾಡುವ ಪಾಪ ಎನ್ನುವುದು, ತಪ್ಪು ಎನ್ನುವುದು ದಂಡನೆಗೆ ಪಾತ್ರವಾದ ಅಪರಾಧ. ಆದ್ದರಿಂದ ನೀನು ಗಮನವಾಗಿರಬೇಕು ಎಂಬುದಾಗಿ ಕರ್ತನು ಎಚ್ಚರಿಕೆ ಕೊಡುತ್ತಾರೆ. ಮತ್ತೆ ಮತ್ತೆ ಕರ್ತನು ಸುಮ್ಮನೆ ತಾನೇ ಇದ್ದಾರೆ. ನಾವೆಷ್ಟೊಂದು ಮಾತಾಡ್ತೇವೆ, ಎಷ್ಟೊಂದು ಬರೆಯುತ್ತೇವೆ, ಅವರ ಕುರಿತು ಕಡಿಮೆಯಾಗಿ ಮಾತಾಡ್ತೀವಿ, ಕೆಟ್ಟ ಮಾತುಗಳನ್ನು ಹೇಳುತ್ತೇವೆ, ಸುಳ್ಳಾದ ಮಾಹಿತಿಯನ್ನು ಕೊಡ್ತೀವಿ. ಈ ರೀತಿಯೆಲ್ಲ ಹೇಳಿ ಕೂಡ ಚೆನ್ನಾಗಿದ್ದೀವಲ್ಲ ಎಂಬುದಾಗಿ ನೀವು ಹೆಮ್ಮೆ ಪಡ್ತೀರಾ? ಒಂದು ಕ್ಷಣದಲ್ಲಿ, ಒಂದು ನಿಮಿಷದಲ್ಲಿ ದೇವರು ತಮ್ಮ ಜೀವನವನ್ನು ಚದುರಿ ಹೋಗುವಂತೆ ಮಾಡ್ತಾರೆ. ಸತ್ಯವೇದ ಹಾಗೆ ಹೇಳುತ್ತದೆ, ಗಮನಿಸಿ. ಅರಣ್ಯಕಾಂಡ 12ನೇ ಅಧ್ಯಾಯ 9ನೇ ವಾಕ್ಯ ಬರುವಾಗ ಮೋಶೆಯ ಜೀವನದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೋಶೆ ದೇವರಿಂದ ಕರೆಯಲ್ಪಟ್ಟಿದ್ದರಿಂದ ಅದರ ಹಿಂದೆ ಕೂಡ ಅವರ ಕುರಿಗಳನ್ನು ಕಾಯುತ್ತಾ ಸಂತೋಷವಾಗಿದ್ದರು. ಕರೆಯಲ್ಪಟ್ಟದರಿಂದ 40 ಲಕ್ಷ ಜನಗಳನ್ನು, ಹೆಚ್ಚು ಕಡಿಮೆ 35 ಲಕ್ಷಕ್ಕಿಂತ ಅಧಿಕವಾದ ಇಸ್ರಾಯೇಲ್ ಜನಗಳನ್ನು ನಡೆಸುವುದಕ್ಕೆ ಆರಂಭಿಸಿದಂದಿನಿಂದ ಎಷ್ಟೊಂದು ವೇದನೆ, ಎಷ್ಟೊಂದು ಭಾರ. ಒಂದು 10 ಮಂದಿ, ಒಂದು 100 ಮಂದಿ ಇರುವಂಥ ಸಭೆಯನ್ನು ನಡೆಸುವುದೇ ಎಷ್ಟೊಂದು ಕಷ್ಟವಾಗಿದೆ. ನಿಮಗೆ ಗೊತ್ತಿಲ್ವಾ? ಈ ಕಾರ್ಯಕ್ರಮ ಒಂದು ವೇಳೆ ಕೆಲವು ದೇವ ಸೇವಕರು ಕೇಳ್ತಾ ಇರ್ತೀರಾ. ನಿಮಗೆ ಗೊತ್ತಿಲ್ಲದೆ ಇರುವುದಾ? ಒಂದು ಸೇವೆಯಲ್ಲಿ ಒಂದು 10 ಮಂದಿ ನಡೆಸೋದಕ್ಕೆ ಎಷ್ಟು ಕಷ್ಟ. 1000 ಮಂದಿ ಇರುವ ಸಭೆಯಲ್ಲಿ 1500 ಸಮಸ್ಯೆ ಇರುತ್ತೆ. ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ. ಇದರಲ್ಲಿ ಇಷ್ಟೊಂದು ಜನಗಳನ್ನು ಒಬ್ಬ ವ್ಯಕ್ತಿ ನಡೆಸಬೇಕಂದ್ರೆ, ಅವರನ್ನು ನ್ಯಾಯ ವಿಚಾರಿಸಬೇಕೆಂದರೆ, ಅವರ ಅವಶ್ಯಕತೆಗಳನ್ನು ಸಂಧಿಸಬೇಕೆಂದರೆ ಅದು 40 ವರ್ಷ. ಅವರೊಂದು ದೊಡ್ಡ ಊರಲ್ಲಿ, ಪಟ್ಟಣದಲ್ಲಿಲ್ಲ, ಕಾಡಲ್ಲಿದ್ದಾರೆ. ಅವರಿಗೆ ದಿಢೀರ್ ಎಂಬುದಾಗಿ ಇದು ಬೇಕು ಅಂತ ಕೇಳ್ತಾರೆ. ಎಲ್ಲೋ ಕೊಡಿಸುವುದು, ಅವರಿಗೆ ಎಲ್ಲಿಂದ ರೂಪಿಸುವುದು? ಏನೂ ಇಲ್ಲ. ಫ್ಯಾಕ್ಟರಿ ಇಲ್ಲ, ಏನೂ ಇಲ್ಲ. ಹೊರಗೊಂದು ಅಂಗಡಿ ಇಲ್ಲ, ಏನೂ ಇಲ್ಲ. ಅದು ಎಷ್ಟು ಕಷ್ಟಪಟ್ಟು ಈ ಜನಗಳನ್ನೆಲ್ಲ ಒತ್ತುಕೊಂಡು ಒಂದೊಂದು ದಿನ ಅವರು ಮಾತಾಡುವ ಕಾರ್ಯವನ್ನೆಲ್ಲ ಕೇಳುವಂತಹ ಒಬ್ಬ ಮೋಶೆ ಕಡೆಯಿಂದ ಯಾರೂ ಅವನ್ನ ನೋಡ್ಲಿಲ್ವಲ್ಲ. ಒಂದು ಸಮಸ್ಯೆ ಬರಬೇಕಾದ್ರೆ ಮೋಶೆಗೆ ವಿರುದ್ಧವಾಗಿ ಕಲಹ ಮಾಡಿದ್ರು, ಮೋಶೆಗೆ ವಿರುದ್ಧವಾಗಿ ಮಾತಾಡಿದ್ರು. ಹಂಗೆ ಅಲ್ವಾ ಹೇಳಲ್ಪಟ್ಟಿರುವಂಥದ್ದು. ಈ ಮೋಶೆಯ ಜೀವನದಲ್ಲಿ ಎಥಿಯೋಪಿಯ ಸ್ತ್ರೀಯನ್ನ ಅವರು ಮದುವೆ ಮಾಡ್ಕೋತಾರೆ. ಅದು ಅವರ ಸ್ವಂತ ಸಹೋದರರಿಗೆ ಉರಿ ಉಂಟು ಮಾಡುತ್ತದೆ. ಅವರ ಕುಟುಂಬದವರಿದ್ದಾರೆ ನೋಡಿ, ಆರೋನನು, ಮಿರಿಯಮಳು ಎನ್ನುವರು. ಆರೋನ್ ಎನ್ನುವವರು ಮೋಶೆಯ ಹಿರಿಯ ಸಹೋದರ. ಮಿರಿಯಮಳು ಮೋಶೆಯ ಹಿರಿಯ ಸಹೋದರಿ. ಹಾಗಾದರೆ ಇವರಿಬ್ಬರು ಮೋಶೆ ಕೂಡವೇ ಇದ್ದಾರೆ. ಇವರಿಗೆ ಒಂದು ಕುಟುಂಬದಲ್ಲಿ ಸಮಸ್ಯೆ. ಒಂದು ಹೊಸದಾಗಿ ಒಂದು ಐಥಿಯೋಪಿಯ ಸ್ತ್ರೀ, ಒಂದು ಆಫ್ರಿಕಾ ದೇಶದ ಹುಡುಗಿಯನ್ನ ಮದುವೆ ಮಾಡಿಕೊಂಡ್ರು ಮೋಶೆ ಎಂಬುದಾಗಿ ಅವರಿಗೆ ವಿರುದ್ಧವಾಗಿ ಗುಣಗುಟ್ಟುವುದಕ್ಕೆ ಆರಂಭಿಸಿದರು. ಅವರಿಗೆ ಇವರೆಷ್ಟೇ ಮಾಡಿದ್ರು ಕೂಡ ತನ್ನ ಸ್ವಂತ ತಮ್ಮ ಅಲ್ವಾ, ಆದ್ದರಿಂದ ಅವನು ಮಾಡಿದ ತಪ್ಪು ಎಂಬುದಾಗಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಆದರೆ ಕರ್ತನು ಇವರು ಯಾರೆನ್ನುವುದರ ಕುರಿತಾಗೆಲ್ಲ ಹೇಳಿಲ್ಲ. ಅವರು ತಮ್ಮ ಮಗನೋ ಮಗಳೋ ಮುಖ್ಯ ಅಲ್ಲ, ನನ್ನ ಸ್ಥಾನಾಧಿಪತಿ ಅವನು, ನನ್ನ ಸೇವಕನು ಅವನು,
ಅವನ ಹೆಂಗ್ ನೀವು ಮಾತಾಡಬಹುದು? ಕರ್ತನ ಕೋಪ ಅವರ ಮೇಲೆ ಮುಚ್ಚಿಕೊಂಡಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯಗಳನ್ನು ಓದಿ ನೋಡಿರಿ. ಎಲ್ಲ ತೆಗೆದುಕೊಂಡ್ರ ಅರಣ್ಯಕಾಂಡ 12ನೇ ಅಧ್ಯಾಯ ಓದುತ್ತೇನೆ, ಗಮನಿಸಿ. ಐಥಿಯೋಪಕ್ಕೆ ಕೂಶ್ ಎಂಬುದಾಗಿ ಕೂಡ ಕರೆಯುತ್ತಾರೆ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಮಳು ಆರೋನನು ಅವನಿಗೆ ವಿರುದ್ಧವಾಗಿ ಮಾತಾಡುವವರಾಗಿ. ತಮ್ಮನೇ ಅಲ್ವೇನ್ರಿ, ಅವನ ಬಳಿ ಏನಾದರೂ ಕೊರತೆ ಇದ್ರೆ ಅವನ ಹತ್ರ ಕರೆದು ಇಬ್ರು ಮಾತಾಡ್ರಿ, ಅವನ ಹತ್ರ ಮಾತಾಡ್ಬೋದಿತ್ತಲ್ವಾ? ಮಾಡಿ ತಪ್ಪು ಅಂತ ಅನಿಸ್ತಾ ಇದೆ ಅಂತ ಹೇಳ್ಬೋದಿತ್ತಲ್ವಾ? ಇಲ್ಲ, ಬೆನ್ನಿಂದೆ ಹೋಗಿ ಅವರು ಅವನಿಗೆ ವಿರುದ್ಧವಾಗಿ ಮಾತಾಡಿ ಎಂಬುದಾಗಿ ಅಲ್ಲಿ ಮೋಶೇನ್ ದೊಡ್ಡ ಪ್ರವಾದಿ ನೋಡಿದ್ರ? ಒಂದು ಸ್ತ್ರೀಯನ್ನ, ಅನ್ಯ ಸ್ತ್ರೀಯನ್ನ ಹೋಗಿ ಮದುವೆ ಮಾಡಿ ಬಂದ್ರಲ್ಲ ಎಂಬುದಾಗಿ ಅವರು ಮಾತಾಡಿ, ಇನ್ನೊಬ್ಬರು ಮಧ್ಯೆ ಮಾತಾಡಿದ್ದಾರೆ, ವಿರುದ್ಧವಾಗಿ ಅವರು ಮಾತಾಡಿ. ಕರ್ತನು ಮೋಶೆ ಮುಖಾಂತರವಾಗಿ ಮಾತ್ರ ಮಾತಾಡಿದ್ರ? ಅವನೇ ದೊಡ್ಡ ವ್ಯಕ್ತಿನ? ಅವನ ಮೂಲಕವಾಗಿ ಮಾತ್ರ ದೇವರು ಮಾತಾಡಿದ್ದು, ನಮ್ಮ ಮುಖಾಂತರವಾಗಿ ಅವರು ಮಾತಾಡಿದ್ದಿಲ್ವಾ? ನಾನು ಪ್ರಧಾನ ಯಾಜಕನಲ್ಲವೇ? ನಾನು ಸೇವಕ ತಾನೆ? ಶಾರೀರಿಕವಾಗಿ ಅವನಿಗೆ ಹಿರಿಯನು, ಒಂದು ಕಡೆ ಅಕ್ಕ, ಮತ್ತೊಂದು ಕಡೆ ಸಹೋದರ. ನಾವು ಕೂಡ ಪ್ರವಾದನೆಯನ್ನು ಹೇಳಿದ್ದೇವೆ, ನಾವು ಕೂಡ ನೀವು ಮಧ್ಯದಲ್ಲಿ ನಡೆಸುತ್ತಾ ಬಂದಿದ್ದೇವೆ. ಅವನಿಗೆ ಸೀನಿಯರ್ ನಾವು. ಕರ್ತನು ನಮ್ಮ ಮುಖಾಂತರ ಕೂಡ ತಾನೇ ಮಾತಾಡಿದ್ರು. ಮೋಶೆ ಮಾತ್ರ ಏನು ವಿಶೇಷ ಅಂದರು? ಕರ್ತನು ಅದನ್ನು ಗಮನಿಸಿದರು. ನೋಡಿದ್ರ? ಕರ್ತನು ಎಲ್ಲರನ್ನ ಉಪಯೋಗಿಸಿದ್ರು, ಎಲ್ಲರೂ ಒಂದೇ ಥರ ಅಲ್ಲ. ಕರ್ತನು ನಿಮ್ಮನ್ನು ಅಭಿಷೇಕ ಮಾಡಿರ್ಬೋದು, ನನ್ನನ್ನು ಅಭಿಷೇಕ ಮಾಡಿರ್ಬೋದು, ಅವರನ್ನು ಅಭಿಷೇಕ ಮಾಡಿರ್ಬೋದು, ಆದರೆ ಎಲ್ಲ ಒಂದಲ್ಲ. ಪ್ರತಿಯೊಬ್ಬರಿಗೂ ಒಂದು ಸ್ಥಾನ, ಒಬ್ಬೊಬ್ಬರಿಗೂ ಒಂದು ಸ್ಥಳ, ಒಬ್ಬೊಬ್ಬರಿಗೂ ಒಂದು ಮುಖ್ಯತ್ವ ಕರ್ತನು ಕೊಟ್ಟಿದ್ದಾರೆ. ಅದರೊಳಗೆ ಗಮನವಾಗಿರಬೇಕು. ಅವರು ಮಾತಾಡಿದರು, ನಾವು ಪ್ರವಾದನೆ ನುಡಿಯಲಿಲ್ಲವೋ? ನಾವು ಅದ್ಭುತ ಮಾಡಲಿಲ್ವಾ? ನಮ್ಮ ಮುಖಾಂತರ ದೇವರು ಮಾತಾಡಲಿಲ್ಲವೇ? ನೆನ್ನೆ ಹುಟ್ಟಿದವನು ನಾನು ನೋಡಿದ್ದು. ಚಿಕ್ಕಂದಿನಿಂದ ನಾನು ಅವನನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿಯ ತೀರದಲ್ಲಿ ದಡದಲ್ಲಿ ಅವನ್ನ ಬಿಟ್ಟಾಗ ಈ ಪೆಟ್ಟಿಗೆ ಎಲ್ಲೋಯ್ತು ಅಂತ ನಾನೇ ಹಿಂದೆಯಿಂದ ನೋಡ್ತಿದ್ದೆ. ಅವರು ಚಿಕ್ಕ ಬೇಬಿ. ನೋಡಿ, ಇವತ್ತು ಈ ಕಾರ್ಯವನ್ನು ಮಾಡುತ್ತಾ ಬಂದು ನಾನು ಅವನಿಗೆಲ್ಲ ಹಿರಿಯರು ಎಂಬುದಾಗಿ ಅವರು ಮಾತಾಡಿದರು. ಕರ್ತನು ಅದನ್ನು ಗಮನಿಸಿದರು. ಮೋಶೆಯಾದವನು ಭೂಮಿಯಲ್ಲಿರುವಂತಹ ಸಕಲ ಜನರಲ್ಲಿಯೂ ಬಹು ಸಾತ್ವಿಕನಾಗಿದ್ದನು. ಅದಿದ್ರತನ ಎಷ್ಟು ಜನ ನಡೆಸಕ್ಕೆ ಸಾಧ್ಯ? ಭೂಮಿಯಲ್ಲಿರುವಂತಹ ಎಲ್ಲ ಮನುಷ್ಯರಲ್ಲಿಯೂ ಬಹು ಸಾತ್ವಿಕನಾಗಿದ್ದನು. ಯಾಕೆ ಈ ವಾಕ್ಯವನ್ನು ತಂದು ಇಲ್ಲಿ ಹಾಕಬೇಕು ಅಂದರೆ, ಅವನನ್ನು ಕೋಪ ಪಡಿಸುವಷ್ಟು ಒಂದು ಸಾಧಾರಣ ಮನುಷ್ಯನಾಗಿದ್ದರೆ ಇವರು ಮಾತಾಡಿರುವ ಮಾತಿಗೆ ಕೋಪಗೊಂಡಿರಬೇಕು. ಅಷ್ಟರ ಮಟ್ಟಿಗೆ ಎಕ್ಸ್ಟ್ರೀಮ್ ಆಗಿ ಮಾತಾಡಿದ್ದಾರೆ ಅಂತ ಅರ್ಥ. ಮೋಶೆ ಅದನ್ನು ಏನೂ ನೋಡಲಿಲ್ಲ. ಅಷ್ಟು ಅಸಹ್ಯವಾಗಿ ಮಾತಾಡಿದ್ದಾರೆ, ಅಷ್ಟು ಕೆಳಮಟ್ಟದಲ್ಲಿ ಮಾತಾಡಿದ್ದಾರೆ. ಮೋಶೆಗೆ ಕರ್ತನು ಕೊಟ್ಟಂತಹ ಕರುವಿಕೆ ಕುರಿತು ಮಾತಾಡಿದ್ದಾರೆ. ಇವನು ಮಾತ್ರ ಪ್ರವಾದಿನೇ ಎಂಬುದಾಗಿ ಮಾತಾಡಿದ್ದಾರೆ. ಆದರೆ ಮೋಶೆ ಬಹು ಸಾತ್ವಿಕ ಉಳ್ಳವನಾಗಿದ್ದ. ಇನ್ನೊಬ್ಬ ವ್ಯಕ್ತಿಯಾಗಿದ್ದರೆ ಬಿಡ್ತಿರಲಿಲ್ಲ ಎಂಬುದಾಗಿ ಅರ್ಥ ಅಲ್ಲಿ. ಹಾಗಾದರೆ ತಕ್ಷಣ ಅಲ್ಲಿ ದೇವರು ಮೋಶೆಯನ್ನು, ಆರೋನನನ್ನು, ಮಿರ್ಯಮಳನ್ನು ನೋಡಿ, ನೀವು ಮೂವರು ದೇವದರ್ಶನ ಗುಡಾರಕ್ಕೆ ಬನ್ನಿರಿ ಎಂಬುದಾಗಿ ಕರೆದರು. ದಿಢೀರಂತ ದೇವರು ಹೇಳಿದರು, ಮೋಶೆ, ಆರೋನ್, ಮಿರ್ಯಮಳೆ, ನೀವು ಮೂವರು ಏನು ಮಾಡ್ರಿ, ದೇವದರ್ಶನದ ಗುಡಾರದ ಬಾಗಿಲಿಗೆ ಬಂದು ನಿಲ್ರಿ ಅಂತ ಹೇಳಿದರು. ಮೂವರು ಬಂದು ಅಲ್ಲಿ ಬಂದು ನಿಂತರು. ಕರ್ತನು ಮೇಘ ಸ್ತಂಭದಲ್ಲಿ ಇಳಿದು ಗೂಡಾರದ ಮುಂದೆ ನಿಂತು ಆರೋನನನ್ನು, ಮಿರ್ಯಮಳನ್ನು ಕರೆದರು. ನೋಡಿ, ನೇರವಾಗಿ ಮೇಘಸ್ತಂಭ ಇದೆಯಲ್ಲ, ಆ ಮೇಘಸ್ತಂಭದಲ್ಲಿ ಕರ್ತನಿದ್ದಾರೆ ಎಂಬುದಾಗಿದೆಯಲ್ಲ. ಮೇಘಸ್ತಂಭ, ಆ ಸ್ತಂಭ ಅಂದ್ರು ಕಂಬ ಅಂದ್ರು ಎರಡು ಕೂಡ ಒಂದೇ ಪದವೇ ಅದು. ಮೇಘಸ್ತಂಭದಿಂದ ಅವರು ಇಳಿದು ಬಂದರು. ಇಳಿದು ಬಂದು ದೇವದರ್ಶನ ಗುಡಾರದ ಬಾಗಿಲು ನಿಂತು, ಒಂದು ವೇಳೆ ಒಂದು ವ್ಯಕ್ತಿ ಹಾಗೆ ನಿಂತಿರ್ಬೋದಲ್ವಾ, ಮುಖಾಮುಖಿಯಾಗಿ ನೋಡ್ತಾರೆ. ಆರೋನನನ್ನು, ಮಿರ್ಯಳನ್ನು ಕರೆದರು. ಅವರಿಬ್ಬರು ಸ್ವಲ್ಪ ಪಕ್ಕದಲ್ಲಿ ಹೋದರು. ಆಗ ಅವರು, ನನ್ನ ಮಾತುಗಳನ್ನು ಕೇಳಿರಿ. ನಿಮ್ಮಲ್ಲಿ ಒಬ್ಬನು ಪ್ರವಾದಿಯಾಗಿದ್ದರೆ ಕರ್ತನಾಗಿರುವ ನಾನು ದರ್ಶನದಲ್ಲಿ ನನ್ನನ್ನು ಅವನಿಗೆ ಪ್ರಕಟಿಸಿ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ಅವ್ರು ಹೇಳಿದ್ರ ನಮ್ಮ ಸಂಗಡ ಕೂಡ ಮಾತಾಡ್ತಾರೆ ಎಂಬುದಾಗಿ ಹೇಳಿದ್ರಲ್ವಾ. ಕರ್ತನು ಹೇಳ್ತಾರೆ, ಯಾರು ಪ್ರವಾದಿಯಾಗಿದ್ದರು ನಾನು ಅವನಿಗೆ ಪ್ರಕಟಿಸಿ ಕನಸಿನ ಮುಖಾಂತರವಾಗಿ ಮಾತಾಡ್ತೀನಿ. ಅದು ಕಾಮನ್, ಒಬ್ಬ ಪ್ರವಾದಿಯಾಗಿದ್ದಾರೆ. ಆದರೆ ನನ್ನ ಸೇವಕನಾದ ಮೋಶೆ ಅಂತವನ್ನಲ್ಲ, ಸಾಧಾರಣವಾಗಿರುವ ಪ್ರವಾದಿ. ಅದನ್ನೇ ಹೇಳಕ್ಕೆ ಬರ್ತಾರಲ್ಲಿ. ಯಾಕೆ ಈ ಮಾತು ಹೇಳಬೇಕು ಅಂದರೆ, ನೀವು ನಿಮ್ಮ ಮುಖಾಂತರವಾಗಿ ಮಾತಾಡಿದ್ದು ಸತ್ಯವೇ, ಆದರೆ ಅದಕ್ಕೋಸ್ಕರವಾಗಿ ನೀವು ಮೋಶೆಗೆ ಸಮವಾಗಲು ಸಾಧ್ಯವಿಲ್ಲ. ಅವರು ಹೇಳಿದ್ರು, ನಮ್ಮ ಮುಖಾಂತರವಾಗಿ ದೇವರು ಮಾತಾಡಲಿಲ್ವಾ, ನಮ್ಮ ಮುಖಾಂತರ ದೇವರು ಮಾತಾಡಲಿಲ್ವಾ ಅಂತ ಹೇಳಿದ್ರಲ್ವಾ. ಅದಕ್ಕೆ ದೇವರು ಉತ್ತರ ಕೊಡ್ತಾ ಇದ್ದಾರೆ. ಒಬ್ಬನು ಪ್ರವಾದಿ ಎಂಬುದಾಗಿ ನಾನು ಕರೆದಿದ್ರೆ ನಾನು ನನ್ನನ್ನು ಅವನಿಗೆ ಪ್ರಕಟಿಸಿ, ದರ್ಶನದಲ್ಲಿ ನನ್ನನ್ನು ಪ್ರಕಟಿಸಿ, ಸ್ವಪ್ನದಲ್ಲಿ ಅವನ ಸಂಗಡ ನಾನು ಮಾತಾಡ್ತಿದ್ದೆ.
ನನ್ನ ಸೇವಕನಾಗಿರುವ ಮೋಶೆ ಅವನ ಅಂಥವನಲ್ಲ, ನನ್ನ ಮನೆಯಲ್ಲೆಲ್ಲ ಅವನು ನಂಬಿಗಸ್ತನು. ಅವನು ನನ್ನ ಸಂಗಡ ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡನು. ನೋಡಿದ್ರಲ್ಲಿ, ಭಯಪಡಬೇಕಾಗಿತ್ತು. ನೀನು ಪ್ರವಾದಿನೇ, ನಿನ್ನ ಮುಖಾಂತರವಾಗಿ ನಾನು ಕೆಲವೊಂದು ಕಾರ್ಯ ಮಾತಾಡಿದ್ರು ಸತ್ಯನೇ, ಆದರೆ ನೀನು ಮೋಶೆಗೆ ಸಮ ಅಲ್ಲ. ಮೋಶೆ ಬೇರೆ. ಯಾರೋ ಒಬ್ಬ ನಿಮ್ಮ ಕಾಲದಲ್ಲಿ ಮಾತ್ರ ಅಲ್ಲ, ಹಿಂದೆ ಒಬ್ಬನು ಬಂದರೂ ಕೂಡ ಯಾರನ್ನು ಪ್ರವಾದಿಯಾಗಿ ಕರೆದಿದ್ರು ಅವನ ಬಳಿ ಮಾತಾಡ್ತೀನಿ, ಅದು ಕಾಮನ್ ಅದು. ಆದರೆ ಮೋಶೆಯ ಬಳಿಯಲ್ಲಿ ಇನ್ನೂ ವಿಶೇಷವಾಗಿ ಮುಖಾಮುಖಿಯಾಗಿ ಮಾತಾಡ್ತೀನಿ. ಅವನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ. ನನ್ನ ಪ್ರತ್ಯಕ್ಷತೆಯನ್ನು ಅವನಿಗೆ ಪ್ರಕಟಿಸುವೆನು. ಅವನು ನೀನು ಒಂದ? ಅವನಿಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ, ಗುಣಗುಟ್ಟುವುದಕ್ಕೆ ಭಯಪಡದೆ ಹೋದದ್ದು ಏನು? ಒಬ್ಬ ಸೇವಕನ ಮುಂದೆ ಒಬ್ಬ ಸೇವಕನನ್ನು ನಾನು ಕಳುಹಿಸಿದ ಸೇವಕನೊಂದು ಗೊತ್ತಿದ್ರೂ ಕೂಡ ಅವನಿಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ, ಗುಣಗುಟ್ಟುವುದಕ್ಕೆ ಭಯಪಡದೆ ಹೋದದ್ದೇನು ಎಂದರು. ಕರ್ತನ ಕೋಪ ಅವರ ಮೇಲೆ ಕವಿಯಿತು. ಮುಂದಿನ ವಾಕ್ಯ, ಅವರು ಹೋದರು. ಬೆಳಗ್ಗೆ ನೋಡುವುದಾದರೆ ಮಿರಿಯಮಳು ಒಂದು ಕುಷ್ಠರೋಗಿಯಂತೆ ಮಾರ್ಪಟ್ಟಳು. ಕರ್ತನ ಕೋಪ, ದಂಡನೆ ಆಮೇಲೆ ಇರಲಿ, ದೇವರ ಕೋಪ ಆಕೆಯ ಮೇಲೆ ಬಂದಿತು. ಕೋಪದೊಂದಿಗೆ ದೇವರು ಹಿಂದಿರುಗಿ ಹೋದರು. ನೋಡಿದ್ರ, ದೇವರಿಗೋಸ್ಕರವಾಗಿ ಕಷ್ಟಪಟ್ಟು, ದೇವರಿಗಾಗಿ ದುಡಿದು, ದೇವರಿಗಾಗಿ ಓಡಿ, ಜನಗಳ ಒಳಿತನ್ನು ಅಪೇಕ್ಷಿಸಿ, ಅದಕ್ಕಾಗಿ ತ್ಯಾಗಗಳನ್ನು ಮಾಡಿರುವ ಒಬ್ಬ ಮನುಷ್ಯನಿಗೆ ವಿರುದ್ಧವಾಗಿ ಮಾತಾಡಿ ಅವರ ಮನಸ್ಸನ್ನು ಗಾಯ ಮಾಡಿ ಮಾಡುವಂತಹ ಕಾರ್ಯ ನಮಗೆ ಆಟವಾಗಿರ್ಬೋದು, ತಮಾಷೆಯಾಗಿರ್ಬೋದು. ಆದರೆ ಅದರ ಪ್ರತಿಫಲ ವಿಪರೀತವಾಗಿರುವುದೆನ್ನುವುದನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ತಕ್ಷಣ ಗದರಿಸ್ತಾರೆ. ಸೇವಕನಿಗೆ ವಿರುದ್ಧವಾಗಿ ಏನು ಮಾತಾಡಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಹೇಳಿ ವಾಕ್ಯ ಹೇಳುತ್ತದೆ. ಅವನು ದೇವರ ಸ್ಥಾನಾಧಿಪತಿ. ನಾನು ನಿಜವಾಗಿರುವ ಸೇವಕರನ್ನು ಹೇಳ್ತಾ ಇದ್ದೀನಿ. ಅವರಿಗೆ ಕರ್ತನೇ ಬಲ. ಅವರು ಕರ್ತನ ಪಕ್ಷದಲ್ಲಿ ನಿಲ್ಲುತ್ತಾರೆ. ಕರ್ತನ ಸ್ವಾರೂಪ್ಯವನ್ನ ನೋಡುವವರು, ಕರ್ತನ ಮಾತನ್ನ ಜನಗಳಿಗೆ ಸಾರಿ ಹೇಳುವವರು. ನೀವು ಮಾತಾಡುವಾಗ ನಿಮಗೆ ಸಂತೋಷವಾಗಿ ಇರುತ್ತೆ. ಕೊರತೆ ಹೇಳುವಾಗ ಹಿಂದೆ ನಿಂತು ಮಾತಾಡಬೇಕಾದ್ರೆ ಸಂತೋಷವಾಗಿ ಇರುತ್ತೆ. ಸ್ವಲ್ಪ ದಿನ ನೋಡ್ತೀರಾ ನೀವು, ನಾವೇ ಮಾತಾಡ್ತಿದ್ದೀವಲ್ಲ, ಕಂಡದ್ದನ್ನು ಅವರ ಬಗ್ಗೆ ಮಾತಾಡಿ ಅವರ ಮುಖಕ್ಕೆ ಉಗಿಯುವ ಹಾಗೆ ಮಾತಾಡ್ತೀವಲ್ವ, ಏನು ನಡೆಯಿತು, ಚೆನ್ನಾಗೇ ದೇವಲ್ವಾ, ಚೆನ್ನಾಗೇ ಇರ್ತೀರಾ. ಅದು ನಿಮ್ಮ ಆತ್ಮಿಕ ಜೀವಿತವನ್ನ ಫಲವಿಲ್ಲದಂತೆ ಮಾಡುತ್ತದೆ. ಕರ್ತನ ಕೋಪ ಅವರ ಮೇಲೆ ಮುಚ್ಚುವುದಕ್ಕೆ ಆರಂಭವಾಗುತ್ತದೆ. ಒಂದು ಪ್ರತ್ಯೇಕ ಕಾಲದವರೆಗೂ ಕರ್ತನು ಮೌನವಾಗಿರುವರು. ಅನಂತರ ಕರ್ತನ ಕೋಪ ಅಲ್ಲಿ ಪ್ರಕಟವಾಗುವುದು. ಮೂರನೇ ಕಾರ್ಯವನ್ನು ನೋಡಿ, ಕರ್ತನ ಕೋಪ ಯಾವಾಗ ಒಬ್ಬನ ಮೇಲೆ ಒತ್ತಿ ಉರಿಯುವುದು. ನಾವು ಏನು ಮಾಡಿದರೆ ಕರ್ತನನ್ನು ಕೋಪಗೊಳಿಸಲು ಸಾಧ್ಯ? ಮೂರನೇ ಕಾರ್ಯವನ್ನು ನೋಡಿ, ನಮ್ಮ ಪಾಪವನ್ನ ಕರ್ತನ ಬಳಿಯಲ್ಲಿ ಮರೆ ಮಾಡುವಾಗ ಕರ್ತನ ಕೋಪ ಉಂಟಾಗುತ್ತದೆ. ಒಂದು ಪಾಪವನ್ನು ಕರ್ತನು ಬಂದು ಕೇಳುವಾಗಲೋ ಕರ್ತನಿಗೆ ವಿರುದ್ಧವಾಗಿ ಪಾಪವನ್ನ ಮಾಡಿ ಮರೆ ಮಾಡುತ್ತೀವಿ ನೋಡಿ. ಆದ್ದರಿಂದ ದಾವೀದನು ಹೇಳಿದನು, ಮರೆಯಾಗಿರುವಂತಹ ಪಾಪಗಳಿಗೆ ನನ್ನನ್ನು ದೂರ ಮಾಡಿರಿ. ಮರೆಯಾಗಿರುವ ಪಾಪಕ್ಕೆ ದೂರ ಮಾಡಿರಿ. ಮರೆಯಾಗಿರುವ ತಪ್ಪುಗಳು ಒಬ್ಬನು ಬಚ್ಚಿಟ್ಕೊಂಡಿದ್ದರೆ ಪಾಪವನ್ನು ಮರೆ ಮಾಡುವವನು ಬದುಕಲು ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆ ಮರೆಯಾಗಿರುವ ಪಾಪ, ಬಚ್ಚಿಡಲ್ಪಟ್ಟಿರುವ ಪಾಪ ಕೋಪವನ್ನು ಉಂಟು ಮಾಡುತ್ತದೆ. ಯೆಹೋಶುವನ ಪುಸ್ತಕ 7ನೇ ಅಧ್ಯಾಯವನ್ನು ನೋಡ್ರಿ. ಅದರಲ್ಲಿ ಬಹಳ ಸಂಭವ ಇದೆ. ಅದು ನೀವು ಓದ್ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಸ್ಥಳ. 7ನೇ ಅಧ್ಯಾಯ. ಇವರ ಒಂದು ಗುಡಾರದಲ್ಲಿ, ದೇವರ ಮಕ್ಕಳ ಗುಡಾರದಲ್ಲಿ ಒಂದು ಶಾಪವನ್ನು ತಂದು ಒಬ್ಬನು ಇಡುತ್ತಾನೆ. ಒಂದು ಪಾಪವನ್ನ ಮರೆಮಾಡಿಟ್ಟಿದ್ದಾನೆ. ಅದರ ಕುರಿತಾಗಿರುವ ಸಂಭವ ಹೇಳುತ್ತದೆ. ಇಸ್ರಾಯೇಲ್ ಮಕ್ಕಳು ಶಾಪಕ್ಕೆ ಸಂಬಂಧಪಟ್ಟದರಲ್ಲಿ ದ್ರೋಹವನ್ನ ಮಾಡಿದರು. ಶಾಪಕ್ಕೆ ಸಂಬಂಧಪಟ್ಟದರಲ್ಲಿ ದ್ರೋಹ ಮಾಡಿದರು. ಯಾವ ರೀತಿ ಅಂದರೆ, ಯಹೂದ ಕುಲದ ಚೋರನ ಮಗನಾಗಿರುವಂತಹ ಜಬ್ದಿಯ ಮಗನು, ಕರ್ಮಿಷುನಿಗೆ ಹುಟ್ಟಿದ ಆಕಾನನು ಎನ್ನುವವನು ಶಾಪಕ್ಕೀಡಾದಂತಹ ಕೆಲವೊಂದನ್ನು ತೆಗೆದುಕೊಂಡ. ಆದ್ದರಿಂದ ಇಸ್ರಾಯೇಲ್ ಜನರ ಮೇಲೆ ಕರ್ತನ ಕೋಪ ಉಂಟಾಯಿತು. ನೋಡಿ, ಕರ್ತನು ಹೇಳಿದ್ರು, ನೀವು ಹೋಗುವಂತಹ ದೇಶದಲ್ಲಿ, ಜಯಿಸುವ ದೇಶದಲ್ಲಿ ಅವರಿಟ್ಟುಕೊಂಡಿರುವಂತಹ ಶಾಪಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ನೀವು ಕೊಳ್ಳೆ ಹೊಡಿಬಾರದು. ಶಾಪಗ್ರಸ್ತವಾದ ಆ ವಸ್ತುಗಳನ್ನ ನೀವು ನಿಮಗೆ ಸ್ವಂತವಾಗಿ ತೆಗೆದುಕೊಳ್ಳಬಾರದು. ಅದನ್ನು ಬೆಂಕಿ ಇಟ್ಟು ಹಚ್ಚಬೇಕು ಅಂತ ದೇವರು ಹೇಳಿದ್ರು. ಇವರು ಹೋದ ಸ್ಥಳದಲ್ಲಿ ಕೆಲವೊಂದು ಶಾಪಕ್ಕೆ ಒಳಪಟ್ಟಂತಹ ಕಾರ್ಯಗಳನ್ನ ತೆಗೆದುಕೊಂಡು ಕರ್ತನು ಹೇಳಿದರೂ ಕೂಡ ಮತ್ತೊಬ್ಬರಿಗೆ ಗೊತ್ತಿಲ್ಲದೆ ಆಕಾನನು ಎನ್ನುವವನು
ತನ್ನ ಗುಡಾರದ ಒಳಗೆ ಮರೆ ಮಾಡಿಟ್ಟಿದ್ದ ಮರೆಯಾಗಿರುವಂತಹ ಪಾಪ ಯಾರಿಗೂ ಗೊತ್ತಿಲ್ಲ. ನೋಡಿದ್ರೆ ಅವರು ಮುಂದಿನ ದಿನ ಯುದ್ಧಕ್ಕೆ ಹೋಗ್ತಾರೆ. ಕರ್ತನ ಕೋಪವು ಬರುತ್ತದೆ. ಯುದ್ಧದಲ್ಲಿ ಜಯಿಸಲಾಗಲಿಲ್ಲ. ಯೆಹೋಶುವ ಬಂದು ಕೂತಿದ್ದಾರೆ. ಏನ್ ನಡೀತು ಅಂತ ಗೊತ್ತಿಲ್ವಲ್ಲ. ದೇವರ ಪ್ರಸನ್ನತೆ ನಮ್ಮನ್ನು ಬಿಟ್ಟು ಅಗಲಿರೋದನ್ನು ನೋಡ್ತಾ ಇದೀವಲ್ವ ನಾವು. ಏನ್ ನಡೆಯಿತು ಅಂತ ನೋಡ್ತಾರೆ. ಆಗ ಯಾವುದೋ ಒಂದು ಸ್ಥಳದಲ್ಲಿ ಕರ್ತನಿಗೆ ವಿರುದ್ಧವಾಗಿರುವ ತಪ್ಪು ಒಳಗೆ ಮರೆಯಾಗಿದೆ ಎಂದು. ಹಾಗೆ ಎಲ್ಲರನ್ನು ಕರೆದು ಅವರು ಮಾತಾಡುತ್ತಾರೆ. ನಮಗ್ಯಾಕೆ ಇಷ್ಟೊಂದು ದೊಡ್ಡ ಒಂದು ಸೋಲುಂಟಾಯಿತು? ದೇವರಿಗೆ ವಿರುದ್ಧವಾಗಿರುವ ಯಾವುದೋ ಒಂದು ಪಾಪ ನಮ್ಮಲ್ಲಿದೆಯಲ್ಲ. ಆ ರೀತಿ ಕೇಳಿದಾಗ ಕೂಡ ತನ್ನ ಪಾಪವನ್ನು ಅವರು ಬಂದು ಅರಿಕೆ ಮಾಡಲಿಲ್ಲ. ಈ ಆಕಾನನ್ನು ಎಲ್ಲರೂ ಮಾತಾಡದೆ ಮೌನವಾಗಿದ್ದರು. ಕೊನೆಯದಾಗಿ ಅವರು ಹೇಳಿದರು, ಬನ್ನಿ ಎಲ್ಲಾ ಕುಲದವರ ಹೆಸರುಗಳನ್ನು ಚೀಟು ಹಾಕಿ ಬರೆಯೋಣ. ಆಗ 12 ಕುಲದವರ ಹೆಸರನ್ನ ಚೀಟು ಹಾಕಿ ಬರೆಯುವಾಗ ಅದರಲ್ಲಿ ಯಹೂದ ಕುಲದವರ ಹೆಸರಲ್ಲಿ ಚೀಟು ಬೀಳುತ್ತದೆ. ಅದರ ನಂತರ ಅವಾಗಲಾದರೂ ಅವನೇನ್ ಮಾಡಬಹುದು? ನಾನೇ ತಪ್ಪು ಮಾಡಿದ್ದು, ನಾನು ಹೋದ ಸ್ಥಳದಲ್ಲಿ ದೇವರು ಮುಟ್ಟಬಾರದು ಅಂತ ಹೇಳಿದಂತಹ ಜನಗಳ ಮಡಿಗೆ ಸಂಬಂಧವಾಗಿರುವ ಕಾರ್ಯಗಳನ್ನು ಆಸೆಪಟ್ಟು ನಾನು ತೆಗೆದುಕೊಂಡು ಇಟ್ಟಿದ್ದೇನೆ, ಅದನ್ನ ಮರೆ ಮಾಡಿ ಇಟ್ಟಿದ್ದೇನೆ, ಮರೆಯಾಗಿರುವ ಪಾಪವಾಗಿ ಅಂತ ಹೇಳ್ಬೋದಿತ್ತು. ಸಂದರ್ಭ ಸಿಕ್ಕಿತ್ತು, ಆಗ್ಲೂ ಹೇಳಲಿಲ್ಲ. ಅದಾದ ನಂತರ ಏನ್ ಮಾಡಿದ್ರು? ಯಹೂದ ಕುಲದಲ್ಲಿ ಉಳಿದ ಕುಲಗಳನ್ನ ಬಿಟ್ಟು ಯಹೂದ ಕುಲದಲ್ಲಿರುವಂತಹ ಕುಟುಂಬಗಳ ಹೆಸರುಗಳನ್ನ, ಎಷ್ಟು ಕುಟುಂಬ ಇರುತ್ತೆ ಅಷ್ಟು ಕುಟುಂಬಗಳ ಹೆಸರನ್ನ ಚೀಟು ಬರೆದು ಹಾಕಿ ಅದರಲ್ಲಿ ನೋಡ್ಬೇಕಾದ್ರೆ ಆಕಾನನ ಕುಟುಂಬದ ಹೆಸರು ಚೀಟಿ ಬಿತ್ತು. ಆ ಒಂದು ಕುಟುಂಬದಲ್ಲಿಯೂ ಆಗಲಾದರೂ ಅವನಿಗೆ ಸಂದರ್ಭ ಕೊಡಲ್ಪಟ್ಟಿತ್ತು. ಆಗಲೂ ಆಕಾನನು ಮಾತಾಡದೆ ಮೌನವಾಗಿದ್ದ. ಕೊನೆಯದಾಗಿ ಆ ಕುಟುಂಬದಲ್ಲಿರುವ ಎಲ್ಲರ ಹೆಸರು, ಕುಟುಂಬ ಅಂತ ಹೇಳಿದ್ರೆ ಅದು ಒಂದು 50 ಮಂದಿ 60 ಮಂದಿ ಇರ್ತಾರೆ. ಆ ಕಾಲದಲ್ಲಿ ಎಲ್ಲರ ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅದರಲ್ಲೂ ಎಲ್ಲರ ಹೆಸರನ್ನ ಬರೆದು ಚೀಟು ಹಾಕಿ ನೋಡುವಾಗ ಆಕಾನನ ಹೆಸರಲ್ಲಿ ಚೀಟು ಬಿತ್ತು. ಆಗ ಯೆಹೋಶುವನು ಅವನನ್ನು ಶಾಂತವಾಗಿ ಕರೆದು, ನಿಜ ಹೇಳಪ್ಪ, ನಿನ್ನಿಂದ ನೋಡಲು ನಾವು ಇಷ್ಟು ಮಂದಿ ಕಷ್ಟಪಡ್ತಾ ಇದ್ದೀವಿ. ನೀನು ಮಾಡಿದಂತಹ ಒಂದು ತಪ್ಪಿನ ಮೂಲಕ ಇಸ್ರೇಲ್ ಕುಲದವರೆಲ್ಲರ ಮೇಲೂ ಕರ್ತನ ಕೋಪ ಬಂದಿದೆಯಲ್ಲ. ನನ್ನ ಬಳಿ ಹೇಳು, ಆ ಪಾಪವನ್ನು ತೆಗೆದು ಬಿಡೋಣ ಎಂಬುದಾಗಿ ಹೇಳುವಾಗ ಅದರ ನಂತರ ಅವನ ಗುಡಾರದಲ್ಲಿ ಹೋಗಿ ನೋಡಿದ್ರೆ ಮಣ್ಣನ್ನ ಅಗಿದು ಮಣ್ಣಿನ ಕೆಳಗೆ ಮರೆಯಾಗಿ ಆ ಕಾರ್ಯಗಳನ್ನು ಇಟ್ಟಿದ್ದಾನೆ. ನೋಡಿದ್ರ? ಹಾಗಾದರೆ ಮರೆಯಾಗಿರುವ ಪಾಪಗಳು ಕರ್ತನಿಗೆ ಕೋಪವನ್ನ ಉಂಟು ಮಾಡುತ್ತದೆ. ಅವರು ಅದನ್ನು ಅರಿಕೆ ಮಾಡುವುದಕ್ಕೂ ಬಿಟ್ಟು ಬಿಡುವುದಕ್ಕೂ ಕರ್ತನು ಸಂದರ್ಭವನ್ನ ಏರ್ಪಡಿಸಿದರೂ ಕೂಡ ಅದನ್ನು ಅವರು ಗಮನಿಸುತ್ತಿಲ್ಲ. ನಾವು ತಪ್ಪಿಸ್ಕೊಂಡ್ವಿ, ಯಾರು ಕಂಡುಹಿಡಿಯಲು ಸಾಧ್ಯ ಎಂಬುದಾಗಿ ಅವನಿದ್ದ ನೋಡಿ. ದೇವರ ಒಂದು ಕೋಪ ಇಸ್ರೇಲ್ ಕುಲದವರ ಮೇಲೆ ಕವಿಯಿತು. ಇದೇ ವಾಕ್ಯ ಹೇಳುತ್ತದೆ, ಕರ್ತನ ಕೋಪ ಮುಚ್ಚಿತು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ತನ್ನ ಪಾಪವನ್ನು ಮರೆ ಮಾಡುವವನು ಬದುಕುವುದಿಲ್ಲ, ಏಕೆಂದರೆ ದೇವರ ಕೋಪ ಬರುತ್ತದೆ. ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕೃಪೆಯನ್ನು ಹೊಂದುವನು. ಆದರೆ ಅವನು ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ಕರ್ತನು ಇಷ್ಟೊಂದು ಸಂದರ್ಭವನ್ನು ಕೊಡ್ತಾರೆ. ಯೆಹೋಶುವನ ನೋಡಿ, ತಾವು ಸೋತಾಗ, ಕರ್ತನ ಕೋಪ ನಮ್ಮ ಮೇಲೆ ಕವಿದಿದೆ ಎಂಬುದಾಗಿ ಅರಿತಾಗ ಎಲ್ಲರನ್ನೂ ಕರೆದು ಕೇಳಿದ್ರಲ್ಲ, ಅದು ಮೊದಲ ಸಂದರ್ಭ. 12 ಕುಲಗಳ ಹೆಸರುಗಳನ್ನ ಚೀಟು ಬರೆದಾಕಿದ್ರಲ್ಲ, ಅದಕ್ಕೆಷ್ಟು ಸಮಯ ಆಗಿರುತ್ತೆ? ಅದು 2ನೇ ಸಂದರ್ಭ. ಅದರಲ್ಲಿ ಯಹೂದನ ಹೆಸರು ಬಿತ್ತಲ್ಲ, ಅವಾಗ್ಲಾದ್ರೂ ಅರಕೆ ಮಾಡ್ಬೋದಿತ್ತಲ್ಲ, ಅದು 3ನೇ ಸಂದರ್ಭ. ಆಗ ಕೂಡ ಮಾತಾಡದೇ ಇದ್ರು. ಎಲ್ಲಾ ಕುಟುಂಬದ ಹೆಸರನ್ನು ಬರೆದಾಕಿದ್ರಲ್ಲ, ಅದು 4ನೇ ಸಂದರ್ಭ. ಅದರಲ್ಲಿ ಆಕಾನನ ಕುಟುಂಬದ ಹೆಸರು ಬಿತ್ತಲ್ಲ, ಅದು 5ನೇ ಸಂದರ್ಭ. ಆಕಾನನ ಕುಟುಂಬದ ಹೆಸರಲ್ಲಿಯೂ ವೈಯಕ್ತಿಕವಾಗಿ ಹೆಸರು ಬರೆದಾಕಿದ್ರಲ್ಲ, ಆಗಲೂ ಅವನದನ್ನು ಒಪ್ಪಿಕೊಳ್ಳಲಿಲ್ವಲ್ಲ. ಹಾಗಾದರೆ ನೋಡಿ, ಎಷ್ಟು ಸಂದರ್ಭವನ್ನು ಕೊಟ್ಟು ತಾನು ಮರೆ ಮಾಡಿರುವಂತಹ ಪಾಪವನ್ನು ಅರಿಕೆ ಮಾಡುವುದಕ್ಕೆ ಕರ್ತನು ಅವನಿಗೆ ಹಲವು ತರುಣಗಳನ್ನು ಏರ್ಪಡಿಸಿದಾಗಲೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳದೆ ತನ್ನ ಒಂದು ಅತಿಕ್ರಮದಿಂದ ತನ್ನ ಪಾಪವನ್ನು ಮರೆ ಮಾಡಿದ. ಅದುವೇ ದೇವರು ಹೇಳ್ತಾರೆ, ತನ್ನ ಪಾಪವನ್ನು ಮರೆ ಮಾಡುವವನು ಬದುಕುವುದಿಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕೃಪೆಯನ್ನು ಹೊಂದುವನು ಎಂಬುದಾಗಿ. ಹಾಗಾದರೆ ಮರೆಯಾಗಿರುವಂತಹ ಪಾಪಗಳಿಗೆ ನನ್ನನ್ನು ಬಿಡಿಸಿ ಕಾಪಾಡಿರಿ ಅಂತ ಹೇಳ್ತಾರೆ. ನನ್ನ ಮನದಲ್ಲಿ ಏನಾದರೂ ಮರೆಯಾಗಿರುವ ಪಾಪ ಇದ್ದರೆ, ದೇವರೇ ಆ ಪಾಪಕ್ಕೆ ನನ್ನನ್ನು ಕಾಪಾಡಿಕೊಳ್ಳಿರಿ, ಯಾಕೆಂದರೆ ಮರೆಯಾಗಿರುವ ಕಾರ್ಯಗಳು ಕರ್ತನಿಗೆ ಕೋಪವನ್ನು ಉಂಟು ಮಾಡುವಂಥವುಗಳು, ಅದರಲ್ಲಿ ಗಮನವಾಗಿರಬೇಕು. ಅನಂತರ ನೋಡಿ, ಕರ್ತನನ್ನು ಕೋಪಗೊಳಿಸುವ ಅಥವಾ ಕರ್ತನನ್ನು ಉರಿಗೊಳಿಸುವಂತಹ ಕಾರ್ಯಗಳು ಏನು ಅಂತ ನೋಡಬೇಕಾದ್ರೆ, ಕರ್ತನನ್ನು ಮರೆತು ನಾವು ಹಿಂಜಾರಿ ಹೋಗುತ್ತೇವೆ. ನಮಗೆ ಎಷ್ಟೊಂದು ಒಳಿತು ಮಾಡಿರ್ತಾರೆ, ಎಷ್ಟೊಂದು ಒಳಿತುಗಳನ್ನು ಕರ್ತನ ಕೈಯಿಂದ ಹೊಂದಿರ್ತೀವಿ. ಆದರೆ ಎಲ್ಲವನ್ನ ಒಂದು ನಿಮಿಷದಲ್ಲಿ ಮರೆತು ಹಿಂಜಾರಿ ಹೋಗ್ತಾರೆ. ಒಂದು ವೇಳೆ ಲೋಕ ನಮಗೆ ವಂಚಿಸಿರಬಹುದು, ಲೋಕದ ಆಸೆ ನಿಮಿತ್ತವಾಗಿ ಹೋಗಿರ್ಬೋದು, ಅಥವಾ ಭಯದಲ್ಲಿ ಹೋಗಿರ್ಬೋದು, ಅಥವಾ
ದೇವರ ಮೇಲೆ ಯಾವುದೋ ಒಂದು ಅತೃಪ್ತಿಯಲ್ಲಿ ಕರ್ತನನ್ನು ಬಿಟ್ಟು ಹಿಂಜಾರಿ ಹೋಗಿರ್ಬೋದು. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 7-8ನೇ ವಾಕ್ಯಗಳು. ಈ ರೀತಿಯಾಗಿ ಇಸ್ರಾಯೇಲ್ ಪುತ್ರರು ಕರ್ತನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿ, ಆ ಪುಸ್ತಕವನ್ನು ತೆಗೆದುರ ನೀವು, ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 7-8, ಅಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ. ಒಬ್ಬನು ಕರ್ತನನ್ನು ಬಿಟ್ಟು ಹಿಂಜಾರಿದರೆ ನನ್ನ ಆತ್ಮ ಅವನ ಮೇಲೆ ಪ್ರಿಯವಾಗಿರುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಇಲ್ಲೇನು ಮಾಡಿದ್ರು ನೋಡಿ. ಈ ರೀತಿ ಇಸ್ರಾಯೇಲ್ಯರು ಕರ್ತನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನು ಮಾಡಿ ತಮ್ಮ ದೇವರಾಗಿರುವ ಕರ್ತನನ್ನು ಮರೆತು, ನೋಡಿದ್ರ, ಬಾಳನನ್ನು, ತೋಪಿನ ವಿಗ್ರಹಗಳನ್ನು ಸೇವಿಸುವಾಗ ಕರ್ತನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡವರಾಗಿ ಅವರನ್ನು ಮೆಸೊಪೊತಾಮಿಯಾದ ರಾಜನಾಗಿರುವ ಕೂಷಾನ್ ರಿಷದಾಯಿಮಿನ್ ಕೈಯಲ್ಲಿ ಒಪ್ಪಿಸಿಕೊಟ್ಟರು. ಈ ರೀತಿ ಇಸ್ರಾಯೇಲ್ ಪುತ್ರರು ಆ ಅರಸನ ಕೈಯಲ್ಲಿ 8 ವರ್ಷ ಅವರನ್ನು ಸೇವಿಸಿದರು. ನೋಡಿದ್ರ, ಅವರು ದೇವರು ಮಾಡಿದ್ದನ್ನ ಮರೆತು ಬಾಳನನ್ನು ಹಿಂಬಾಲಿಸಿ ಆ ಆರಾಧನೆ ಕ್ರಮದಲ್ಲಿ ಹೋದರು. ಯಾಕೆ ದೇವರನ್ನ ಮರೆತು? ಬಾಳನ ಆರಾಧನೆಯು ಒಂದು ಪಬ್ ಥರ ಇರುತ್ತೆ. ಏನು ಬೇಕಾದರೂ ಮಾಡ್ಬೋದು, ಕುಡಿಯಬಹುದು, ಏನು ಬೇಕಾದರೂ ಮಾಡ್ಬೋದು, ಪಾಪ ಮಾಡ್ಬೋದು, ವ್ಯಭಿಚಾರ ಮಾಡ್ಬೋದು. ಆ ಸ್ಥಳ ಪೂರ್ತಿ ನೋಡಿದ್ರೆ ಹಂಗೆ ಇರುತ್ತೆ. ಆದ್ದರಿಂದ ಹಾಗಾಗಿ ಅವರು ಬಾಳನನ್ನ ಆರಾಧನೆಯ ಪ್ರಕಾರ ಹೋಗುವುದಕ್ಕೆ ಕಾರಣ. ಅದರಲ್ಲಿ ಯಾವ ಒಂದು ನಿಯಂತ್ರಣ ಇಲ್ಲ, ಯಾವ ದೈವಾಂಶ ಇಲ್ಲ ಅಲ್ಲಿ. ಅದು ಪರಿಪೂರ್ಣವಾಗಿ ನರಬಲಿ ಸಲ್ಲಿಸುವುದು, ರಕ್ತ ಸುರಿಸುವುದು, ಕಿರುಚುವಂತೆ, ಗೋಳಾಡುವಂತೆ ಮಾಡುವಂಥದ್ದು, ಪಾಪ ಮಾಡುವಂತೆ, ಕುಡಿಯುವುದು, ರಾತ್ರಿಯೆಲ್ಲ ಆಡುವುದು, ಇದೇ ಅವರ ಆರಾಧನೆ ಕ್ರಮ. ಆಗಾಗ ಅವರು ಅದನ್ನ ನೋಡ್ತಿರ್ತಾರೆ. ಇದನ್ನು ಬಿಟ್ಟು ನಾವು ಅಲ್ಲೋಗಿ ಒಂದು ಆರಾಧನೆ, ಒಂದು ಗುಡಾರದಲ್ಲಿ ನಿಂತು ಆಗ ಕರ್ತನನ್ನು ಸೇವಿಸಿ ಆ ರೀತಿ ಭಯಭಕ್ತಿಯಿಂದ ಒಳ್ಳೆ ಕ್ರಮದಲ್ಲಿ ಇದು ನೋಡಿ ಯಾವ ರೀತಿ ಇದೆ. ಆಗಾಗ ಬಾಳನ ವಿಗ್ರಹಗಳಲ್ಲಿ ಬಿದ್ದು ಹೋದದಕ್ಕೆ ಕಾರಣ ಆ ಆರಾಧನೆಯ ಕ್ರಮಗಳೇ ಕಾರಣ. ಅದರಲ್ಲಿ ಆಕರ್ಷಣೆ ಇತ್ತು, ಇಚ್ಛೆಗೆ ಸಂಬಂಧಪಟ್ಟ ಕಾರ್ಯ ಇತ್ತು. ಇವಾಗ ಏನು ಮಾಡಿದ್ರು, ಕಾಲದಲ್ಲಿ ದೇವರನ್ನ ಮರೆತು ಬಾಳನ ಆರಾಧನೆ ನಡೆಯುವ ಸ್ಥಳಗಳಿಗೆ ಹೋಗ್ತಾ ಇದ್ರು. ಆದ್ರೆ ಈಗ ಆ ರೀತಿ ಇಲ್ಲ. ಬಾಳನ ಆರಾಧನೆಗಳು ಕರ್ತನ ಆಲಯದ ಒಳಗೆ ತಂದಿದ್ದಾರೆ. ಇವಾಗ ಕರ್ತನು ಬಯಸುತ್ತಿರುವ ಕಾರ್ಯಗಳನ್ನ, ಕರ್ತನನ್ನು ಮರೆತು ಅವರು ಅನ್ಯ ದೇವರುಗಳನ್ನು ಸೇವಿಸಲು ಆರಂಭಿಸಿದಾಗ ಕರ್ತನ ಕೋಪ ಅವರ ಮೇಲೆ ಬಂದಿತ್ತು. ವಿರೋಧಿಯನ್ನ ದೇವರು ಎಬ್ಬಿಸಿದರು. ನೋಡಿ, ಶತ್ರು ಬಂದ, ಎದ್ದು ಅವರಿವರ ಮೇಲೆ ದಂಡಯಾತ್ರೆ ಬಂದು 8 ವರ್ಷ ಇವರನ್ನ ದಾಸರಾಗಿಟ್ಟು ಮತ್ತೆ ಆ ಐಗುಪ್ತ್ಯದ ದಾಸತ್ವದಲ್ಲಿ ಇದ್ದ ಹಾಗೆ ಅವರನ್ನ ಒಡೆದು, ಅವರನ್ನ ಕಷ್ಟಪಡಿಸಿ, ಅವರ ಆರ್ಥಿಕತೆಯನ್ನ ನಾಶ ಮಾಡಿ. ನೋಡಿ, ಕರ್ತನು, ಒಬ್ಬ ಮನುಷ್ಯನು ಏನೇ ಕರ್ತನಿಗೆ ದೊಡ್ಡ ಕಾರ್ಯ ಮಾಡಿದ್ರು ಅವನು ದೇವರನ್ನ ಮರೆತು ಅನ್ಯ ದೇವರುಗಳನ್ನು ಹಿಂಬಾಲಿಸಿ ಹಿಂಜಾರಿ ಹೋದರೆ ಅವನ ಮೇಲೆ ನನ್ನ ಆತ್ಮ ಪ್ರಿಯವಾಗಿರುವುದೆಂಬುದಾಗಿ ದೇವರು ಹೇಳ್ತಾರೆ. ಸೊಲೊಮೋನನ ಆ ರೀತಿಯೇ ದೇವರಿಗೆಂದು ದೊಡ್ಡ ಆಲಯವನ್ನ ಕಟ್ಟಿದ. ನಿಮಗೆ ಗೊತ್ತು, ಬ್ರಹ್ಮಾಂಡವಾಗಿರುವ ದೇವಾಲಯ. ಸೊಲೊಮೋನನ ಕಟ್ಟಿದಂತಹ ದೇವಾಲಯ, ಅದರ ಒಂದು ಬಾಕಿ ಉಳಿದಿರುವಂತಹ ಭಾಗಗಳು ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಇರುವಂತದ್ದಾಗಿದೆ. ನಾನು ನೋಡಿದ್ದೇನೆ. ಆ ಕಲ್ಲುಗಳನ್ನು ನೀವು ನೋಡೋದಾದ್ರೆ ನಿಮ್ಮಿಂದ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗ ಅದೆಲ್ಲ ಒಡೆದು ಹೋಗಿ ಅದರ ಸ್ವಲ್ಪ ಚಿಕ್ಕ ಚಿಕ್ಕ ತುಂಡುಗಳು ಇದೆ ಅಷ್ಟೇ. ಅದುವೇ ನಮಗೆ ಒಂದು ವಿಸ್ಮಯವನ್ನು ತರುತ್ತದೆ. ಎಷ್ಟೋ ದೊಡ್ಡ ದೇವಾಲಯವನ್ನು ಕಟ್ಟಿ ಎಲ್ಲ ಪಕ್ಕದಲ್ಲಿರುವಂತಹ ದೇಶಗಳು ಆಶ್ಚರ್ಯ ಪಡ್ತಾರೆ. ಈ ಅರಸನು ಇಷ್ಟು ದೊಡ್ಡ ದೇವಾಲಯವನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅದನ್ನು ಪ್ರತಿಷ್ಠೆ ಆರಾಧನೆ ಮಾಡ್ತಾರೆ. ಕರ್ತನ ಶಕ್ತಿನ ಮಹಿಮೆ ಆವರಿಸಿತು. ಯಾಜಕರು ಕೆಲಸ ಮಾಡಲಾಗದಷ್ಟು ಆ ಸ್ಥಳದಲ್ಲಿ ದೈವ ಮಹಿಮೆ ತುಂಬಿತು. ರಾಜವಸ್ತ್ರವನ್ನು ಧರಿಸಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಕರ್ತನು ಮಾತಾಡಿದರು, ಸೊಲೊಮೋನನೇ, ಮನುಷ್ಯನ ಕೈಯಲ್ಲಿ ಕಟ್ಟಿದಂತಹ ಆಲಯದಲ್ಲಿ, ಕಟ್ಟಡದಲ್ಲಿ ದೇವರು ವಾಸ ಮಾಡುವುದಿಲ್ಲ. ನನಗಾಗಿ ದೊಡ್ಡ ಕಾರ್ಯವನ್ನು ಮಾಡಿದ್ದೀಯ. ಆದರೆ ನೀನು ನನ್ನನ್ನು ಮರೆತು ನಿನ್ನ ದಾರಿಯನ್ನು ಬಿಟ್ಟು ಹಿಂಜಾರಿ ಹೋದರೆ ಇದೇ ದೇವಾಲಯವನ್ನು ನಾನು ಏನೂ ಇಲ್ಲದಂತೆ ನಾಶ ಮಾಡುತ್ತೇನೆ. ಅದು ಮಣ್ಣಿನ ದಿಬ್ಬವಾಗುತ್ತೆ. ನೋಡಿ, ದೇವರ ಒಳ್ಳೆಯ ದಿನದಲ್ಲಿ ಅಷ್ಟು ಸಂತೋಷವಾಗಿರ್ಬೇಕಾದ್ರೂ ಕೂಡ ಅವರಿಗೆ ಹೇಳಬೇಕಾಗಿರುವ ಎಚ್ಚರಿಕೆಯನ್ನು ಹೇಳ್ತಾರೆ. ಅದು ಮಣ್ಣಿನ ದಿಬ್ಬವಾಗುತ್ತೆ. ನಾಳೆ ಈ ಮಾರ್ಗದಲ್ಲಿ ಹಾದು ಹೋಗುವವನು ತನ್ನನ್ನು ಅರಿಯದೆ ತನ್ನ ತಲೆಯನ್ನು ಎತ್ತಿ, ಇದೇನಿದಿಷ್ಟು ದೊಡ್ಡ ಮಣ್ಣಿನ ಗುಡ್ಡ ಅಂತ ಕೇಳ್ತಾನೆ. ಆಗ ಅವನ ಪಕ್ಕದಲ್ಲಿ ಬರುವವನು, ಇದು ಸೊಲೊಮೋನ್ ಅರಸನನ್ನು ಕಟ್ಟಿದನು, ಅವನು ದೇವರಿಗೆ ನಂಬಿಗಸ್ತನಾಗಿಲ್ಲದಿರುವುದರಿಂದ ಕರ್ತನು ಅವನ ಕೈ ಪ್ರಯಾಸವನ್ನು ನಾಶ ಮಾಡಿ ಹಾಕಿದರು ಎಂಬುದಾಗಿ ಉತ್ತರ ಕೊಡ್ತಾರೆ ಎಂಬುದಾಗಿ ದೇವರು ಹೇಳಿದರು. ಅದೇ ರೀತಿಯೂ ನಡೆಯಿತು. ಸೊಲೊಮೋನನಿಗೆ ಎಲ್ಲಾ ಸೌಲಭ್ಯವನ್ನು ಅಧಿಕರಿಸುವಂತೆ ಮಾಡಿದರು. ಒಂದು ಆಡಂಬರ ತುಂಬಿದವನಾಗಿ ಇದ್ದ, ಜ್ಞಾನವುಳ್ಳವನಾಗಿ ಇದ್ದ,
ಅವನ ಜ್ಞಾನವನ್ನು ಕೇಳುವುದಕ್ಕೆ ಹಲವು ದೇಶಗಳಿಂದ ಜನಗಳು ಬಂದರು. ಸ್ವಲ್ಪ ಸ್ವಲ್ಪವಾಗಿ ಬಂದಾಗ ಬಹಳ ಮದುವೆ ಮಾಡಿಕೊಂಡ. ಅವನಿಗೆ ಬಹಳ ಹೆಂಡತಿಗಳು, ಬಹಳ ಉಪ ಹೆಂಡತಿಯರಿದ್ದರು. ಅವನ ಹೆಂಡತಿಯರನ್ನು ಅವನು ಆರಿಸಿಕೊಂಡಾಗ ಅನ್ಯ ಸ್ಥಳದಿಂದ ಹಲವು ಪೂಜಾರಿಯ ಕುಟುಂಬದಲ್ಲಿರುವಂಥ ಮಕ್ಕಳನ್ನ ತಂದು ಮದುವೆ ಮಾಡಿಕೊಂಡು ಹೆಂಡತಿಯರಂತೆಯೂ ಉಪಪತ್ನಿಯರಾಗಿ ಮಾಡಿಕೊಂಡ. ಅವರು ಇವರ ಹೃದಯವನ್ನ ಕಳೆದುಕೊಳ್ಳುವಂತೆ ಮಾಡಿ ಬಾಳನಿಗೂ ದೇವಾಲಯಗಳನ್ನು ಕಟ್ಟಿ, ದೇವಾಲಯವನ್ನು ಕಟ್ಟಿದ ಅದೇ ಮನುಷ್ಯನು ಬಾಳನಿಗೆ ವಿಗ್ರಹ ಕೋಟೆಗಳನ್ನು ಕಟ್ಟಿ ಇವರು ಹೋಗಿ ನಿಂತವುಗಳನ್ನು ನಮಸ್ಕಾರ ಮಾಡೋದಕ್ಕೆ ಆರಂಭಿಸಿದ. ಹೆಂಗಿರುತ್ತೆ? ದೇವರು ತಾನು ಹೇಳಿದಂತೆಯೇ ಯೆರೂಸಲೇಮ್ ದೇವಾಲಯವನ್ನು ಒಡೆದಾಕಿದರು. ಅದು ಸಾಲಮನ್ನನಿದ್ರೆ ಯಾವನಾಗಿದ್ದರೂ ಏನು? ದೇವರನ್ನು ಬಿಟ್ಟು ಹಿಂಜಾರಿ ಹೋಗುವುದಾದರೆ ನನ್ನ ಆತ್ಮವನ್ನಲ್ಲಿ ಪ್ರಿಯವಾಗಿರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೂ ಇದರಿಂದ ನಾವೇನು ಮಾಡಬೇಕು? ಬಹಳ ಗಮನವುಳ್ಳವರಾಗಿ ಜಾಗರೂಕರಾಗಿರಬೇಕು. ಕರ್ತನಿಗೆ ಕೋಪಪಡಿಸುವಂತಹ ಕಾರ್ಯಗಳು, ಕರ್ತನನ್ನು ಬಿಟ್ಟು ಹಿಂಜಾರುವಂಥದ್ದು, ಅದರಲ್ಲೂ ಪ್ರತ್ಯೇಕವಾಗಿ ವಿಗ್ರಹಾರಾಧನೆ ಇದೆ ನೋಡಿ. ಕರ್ತನನ್ನು ತಕ್ಷಣ ಕೋಪಗೊಳಿಸುವುದು, ವಿಗ್ರಹಾರಾಧನೆ ಮಾಡುವಂಥದ್ದು, ಅವರನ್ನ ಕರ್ತನು ಅಸಹ್ಯ ಪಡುತ್ತಾರೆ, ಸತ್ಯವೇದ ಹೇಳುತ್ತದೆ. ಅನಂತರ ಒಂದು ಕಾರ್ಯವೋ ಇದೆ, ಮನಸ್ಸಲ್ಲಿ ಗರ್ವವನ್ನು ಪಡುವುದರಿಂದ. ನಮಗೆ ಗರ್ವ ಬರುತ್ತೆ ಅಂತ ಇಟ್ಕೊಳ್ಳಿ, ನಾನೇ ಮಾಡಿದ್ದು ಅಂತ ಗರ್ವ ಬಂದರೆ ಕರ್ತನ ಕೋಪ ಉಜ್ವಲವಾಗುತ್ತದೆ. ಏರೋದನ್ನು ಹಂಗೆ ಮಾಡಿದ್ರೆ ನಿಮಗೆ ನೆನಪಿರುತ್ತದು. ಏರೋದನ್ನು ಹಾಗೆಯೇ ರಾಜವಸ್ತ್ರವನ್ನು ಧರಿಸಿಕೊಂಡು ಜನರ ಗುಂಪಾಗಿ ಕೂಡಿದ್ದಾರೆ ಒಂದು ಮಂಟಪದಲ್ಲಿ. ಅಲ್ಲಿ ಬಂದು ಅರಸನ ಆಸನದಲ್ಲಿ ಕುಳಿತು ಮಾತಾಡುತ್ತಾನೆ. ಇವನು ಮಾತಾಡುವಂತಹ ತತ್ವಗಳು, ಇವನು ಮಾತಾಡುವ ಕಾರ್ಯವನ್ನು ನೋಡಿದ್ರೆ ಮನುಷ್ಯನು ಮಾತಾಡಿದಂತೆ ಇಲ್ಲ. ಪಕ್ಕದಲ್ಲಿರುವವರೆಲ್ಲ ಹೇಳಿದ್ರು, ಅಯ್ಯೋ ಇದು ದೇವರ ಶಬ್ದ, ಮನುಷ್ಯನ ಶಬ್ದ ಅಲ್ಲ. ಅವರಿಗೆ ಅದು ಗೊತ್ತಾಗ್ತಾ ಇದೆ. ಕರ್ತನು ಮಾತಾಡಿದರು, ದೇವರ ಶಬ್ದ. ಯಾಕೆಂದರೆ ಪಕ್ಕದಲ್ಲಿ ದೇವದೂತನು ನಿಂತಿದ್ದಾನೆ. ಇವನು ತನ್ನನ್ನು ಅರಿಯದೆ ಮಾತಾಡುತ್ತಾ ಇದ್ದಾನೆ. ದೇವರವನ ಬಾಯನ್ನ ತೆರೆದು ಮಾತಾಡಿಸುತ್ತಿದ್ದಾರೆ. ಅವನು ಕರ್ತನಿಗೆ ಮಹಿಮೆ ಸಲ್ಲಿಸದಿರುವುದರಿಂದ. ಏನಯ್ಯ ಕರ್ತನು ಮಾತಾಡಿದ್ರು? ಇದು ನಾನೇ, ಇದು ನನ್ನ ಜ್ಞಾನದಿಂದ ಮಾತಾಡುತ್ತಿದ್ದೇನೆ ಎಂಬುದಾಗಿ ತನ್ನ ಮನದಲ್ಲಿ ಗರ್ವಪಟ್ಟವನು, ಪಕ್ಕದಲ್ಲಿರುವ ದೂತನು ಏರೋದನನ್ನು ಒಡೆದು ಅವನು ಉಳಬಿದ್ದು ಸತ್ತನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಬೀಳುವುದಕ್ಕಿಂತ ಮುಂಚಿತವಾಗಿ ಒಂದು ಗರ್ವ. ಹಾಗಾದರೆ ಈ ಗರ್ವದ ಒಂದು ಆಲೋಚನೆಯನ್ನ ದೇವರು ಅಸಹ್ಯ ಪಡುತ್ತಾರೆ. ಒಬ್ಬ ಮನುಷ್ಯನು ದೇವರಿಗೆ ಸೇವೆ ಮಾಡಿದ್ರು ಕೂಡ ನಾವು ಅಪ್ರಯೋಜನಕರವಾಗಿರುವ ಪಾತ್ರೆಗಳು, ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇವೆ ಎಂಬುದಾಗಿ ಹೇಳಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದನ್ನು ಬಿಟ್ಟು ನಾನು ನಿಲ್ಲಿಸಿದೆ, ನಾನು ಮಾತಾಡದೆ, ನಾನು ಸ್ವಸ್ಥಪಡಿಸಿದೆ, ನಾನು ಅದ್ಭುತ ಮಾಡಿದೆ ಎಂಬುದಾಗಿ ಮರೆಯಾಗಿರುವ ಗರ್ವಕ್ಕೂ ನೀವು ಸ್ಥಳ ಕೊಟ್ಬಿಡಬೇಡಿ. ದೇವರ ಮಕ್ಕಳು, ಗರ್ವ ಕರ್ತನಿಗೆ ಅಸಹ್ಯವಾದದ್ದು. ಕೆಲವರು ಹೊಗಳಿಕೊಳ್ಳುವುದಕ್ಕೆ ಕೇಳುತ್ತಲೇ ಇರುತ್ತಾರೆ. ಕರ್ತನಿಗೆ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ತೋಚುತ್ತದೆ, ಆದರೆ ಅದರೊಂದಿಗೆ ನಾವು ಮಾಡಿದ್ರಿಂದಲೇ ಇದು ನಡೆಯಿತು ಎಂಬುದಾಗಿ ಒಂದು ಧ್ವನಿ ಅದರಲ್ಲಿ ಕೇಳಿಸುತ್ತದೆ. ಬಹಳ ಗಮನವಾಗಿರಬೇಕು. ಹಾಗಾದರೆ ಈ ಒಂದು ಗರ್ವದ ಆಲೋಚನೆ ದೇವರಿಗೆ ಅಸಹ್ಯ. ಬೀಳುವಿಕೆಗೆ ಮುಂಚಿತವಾಗಿ ಒಂದು ಗರ್ವ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. 2 ಪೂರ್ವಕಾಲದ ವೃತ್ತಾಂತ 32ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹಿಜ್ಕೀಯನು ಅವನು ವ್ಯಾಧ್ಯಸ್ಥನಾಗಿ ಮರಣಕ್ಕೆ ಸಮೀಪವಾಗಿರುವ ಪರಿಸ್ಥಿತಿಯಲ್ಲಿ ಕೂಡ ಕರ್ತನು ಅವನನ್ನು ಸ್ವಸ್ಥಪಡಿಸಿದರು. ಆದರೆ ಅವೆಲ್ಲವನ್ನ ಮರೆತು ಅವನು ಮನದಲ್ಲಿ ಗರ್ವಪಟ್ಟನು. ಆಗ ಕರ್ತನ ಕೋಪ ಅವನ ಮೇಲೆ ಬಂದಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ತೆಗೆದುಕೊಳ್ಳಿರಿ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದೋಣವೇ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಅವನು ದೇವರನ್ನ ಪ್ರಾರ್ಥಿಸಲು ಆತನು ಸದುತ್ತರವನ್ನ ದಯಾಪಾಲಿಸಿ ಅವನಿಗೆ ಒಂದು ಗುರುತನ್ನು ಅನುಗ್ರಹಿಸಿದನು. ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ, ದೇವರು ಸಾಯುವ ಸಮಯದಲ್ಲಿ ಅವನನ್ನು ಕಾಪಾಡಿದ್ರು, ಆ ಒಂದು ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಮನದಲ್ಲಿ ಗರ್ವ ಹೊಂದಿದ. ಆದ್ದರಿಂದ ಅವನ ಮೇಲೂ ಯಹೂದದ ಮೇಲೂ ಯೆರೂಸಲೇಮಿನ ಮೇಲೆಯೂ ದೇವ ಕೋಪವು ಉಂಟಾಯಿತು. ನಾನು ಅವನಿಗೆ ಪ್ರಾಣವನ್ನು ಕೊಟ್ಟು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಬಿಡುಗಡೆ ಮಾಡಿಟ್ಟಿದ್ರೆ ಅವನು ಅಹಂಕಾರ ಪಟ್ಟ. ಕರ್ತನು ತಕ್ಷಣ ಶತ್ರುಗಳನ್ನು ಎಬ್ಬಿಸುತ್ತಾರೆ ಹಿಜ್ಕೀಯನ ಕಾಲದಲ್ಲಿ. ಆಗ ನೋಡಿ, ಹಾಗಾದರೆ ಅಹಂಕಾರ ಎನ್ನುವುದು ದೇವರಿಗೆ ಅಸಹ್ಯ. ನೀವು ಯಾವ ಕಾರ್ಯದಲ್ಲಿ ನೀವು ಮನುಷ್ಯನನ್ನು ನೆನಪಿಸಿಕೊಳ್ಳಿರಿ. ಕರ್ತನು ನಮ್ಮ ಕುರಿತಾಗಿ ನೆನಪು ಮಾಡಿಕೊಳ್ಳುತ್ತಾರೆ. ವಾಕ್ಯ ಹೇಳುತ್ತದೆ, ಆದರೂ ನಮಗದು ಗೊತ್ತಾಗೋದಿಲ್ಲ. ನಮ್ಮ ರೂಪ ಏನೆಂಬುದಾಗಿ ಅವರು ಅರಿತಿದ್ದಾರೆ. ನಮ್ಮನ್ನು ಮಣ್ಣಂದೇ ಅವರು ನೆನೆಸಿಕೊಳ್ಳುತ್ತಾರೆ. ನೀವೆಷ್ಟೇ ಸಾಧ್ಯ ಮಾಡಿದ್ರು, ಎಲಿಯನ ಹಾಗೆ ಎಲಿಶನ ಹಾಗೆ ಎಷ್ಟೇ ಇದ್ರೂ ಕೂಡ
ಕರ್ತನು ನಿಮ್ಮ ನೋಡ್ಬೇಕಾದ್ರೆ ಹೆಂಗ್ ನೋಡ್ತಾರೆ ಗೊತ್ತಾ? ಇವನ ಮನುಷ್ಯ ತಾನೇ, ಇವನ ರೂಪ, ಅವನ ಶರೀರ ಮಣ್ಣೆ ಅಲ್ಲವೇ, ಹಂಗೆ ಅನ್ಕೊಂತಾರಂತೆ. ಹಾಗಾದ್ರೆ ನಮ್ಮ ರೂಪ ಏನೆಂಬುದಾಗಿ ಅವರಿಗೆ ಗೊತ್ತಿದೆ, ನಮ್ಮನ್ನು ಮಣ್ಣೆಂಬುದಾಗಿ ಅವರು ಭಾವಿಸುತ್ತಾರೆ. ಅವರು ನೆನಪಿಸಿಕೊಳ್ಳುವುದು ದೊಡ್ಡದಲ್ಲ, ನೀವಂದುಕೊಳ್ಳಬೇಕದನ್ನ. ನಾವು ಮಣ್ಣೆ ಎಂಬುದಾಗಿ ನೀವಂದುಕೊಳ್ಳಬೇಕು, ಆಗಲೇ ನಿಮಗೆ ಜಯಿಸಲು ಸಾಧ್ಯ. ನೀವು ಬಂಗಾರ ಅಂತ ಅಂದ್ಕೊಂಡ್ರೆ, ನಿಜವಾಗಿಯೂ ಮಣ್ಣಾಗಿರುವಂತಹ ನಾವು ಒಂದು ದೊಡ್ಡ ಬಂಗಾರ ಅಂತ ಅಂದ್ಕೊಂಡಿದ್ರೆ ಆಗಲೇ ಒಂದು ಗರ್ವ ಬರುತ್ತದೆ. ನಮ್ಮ ರೂಪ ಎನ್ನುವುದನ್ನು ಅವರು ಅರಿತಿದ್ದಾರೆ, ಮಣ್ಣೆಂದು ಅವರು ನೆನಪು ಮಾಡಿಕೊಳ್ಳುತ್ತಾರೆ. ಮನುಷ್ಯನಿರುವುದು ಸ್ವಲ್ಪ ದಿನ ಮಾತ್ರ ತಾನೇ ಎನ್ನುವುದು ಕರ್ತನು ನಮ್ಮನ್ನು ನೋಡಬೇಕಾದ್ರೆ ಅವರ ಆಲೋಚನೆ ಅದು. ಆ ಒಂದು ಚಿಂತನೆ ನಮ್ಮ ಚಿಂತನೆಯಾಗಿರಬೇಕು. ನಾವು ಸಾಧಾರಣ ಮನುಷ್ಯರು, ಒಂದು ಚಿಕ್ಕ ಸ್ಪರ್ಶವನ್ನು ಕೂಡ ನಾವು ಸಹಿಸಕ್ಕಾಗಲ್ಲ. ಮಾತಾಡೋದು ನೋಡಿದ್ರೆ ಬಾಯಿ ಅರಿಯುವಂತೆ ಮಾತಾಡ್ತೀವಿ, ಹಂಗಂತೆ ಹಿಂಗಂತೆ, ನಾವು ಸಾಧಿಸಿದ್ವಿ, ಬೆಳೆಸಿದ್ವಿ, ನಿಲ್ಲಿಸಿದ್ವಿ, ಕಟ್ಟಿದ್ವಿ ಅಂತೆಲ್ಲ ಮಾತಾಡ್ತೀವಿ. ನೋಡಿ, ಒಂದು ಚಿಕ್ಕ ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿ ನಾವು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ನಮ್ಮಿಂದ ಸಹಿಸಕ್ಕಾಗಲ್ಲ. ಒಂದು ಎಲುಬನ್ನು ಮುಟ್ಟಿದ್ರೆ ಅಳ್ತೀವಿ. ದಾವೀದನ ಎಷ್ಟು ದೊಡ್ಡ ಅರಸ, ದೇವರ ಬಳಿ ಹೇಳ್ತಾರೆ, ನನ್ನ ಎಲುಬುಗಳೆಲ್ಲ ನನ್ನಲ್ಲಿ ನಡುಗುತ್ತದೆ ದೇವರೇ ಎಂಬುದಾಗಿ, ದೇವರನ್ನು ಸ್ವಸ್ಥಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡದೆ ನೋಡ್ತೀವಿ. ಮನುಷ್ಯರನ್ನ ನೋಡಿ, ಆಯುಧಗಳನ್ನು ನೋಡಿ ಭಯಪಡದೇ ಇರುವವನು, ಕಣ್ಣಿಗೆ ಕಾಣದಿರುವಂಥ ಕ್ರಿಮಿ ಅವನ ಶರೀರವನ್ನು ಮುಟ್ಟಿದ ಕೂಡಲೇ ಭಯಪಡುತ್ತಾರೆ ಅಷ್ಟೇ. ಹಂಗೆ ಕೇಳ್ತಾರೆ, ದೇವರೇ ನನ್ನ ಎಲುಬುಗಳು ಒಂದರೊಂದಿಗೆ ಒಂದು ಕಷ್ಟಪಡುತ್ತದೆ, ಭಯಪಡುತ್ತೇನೆ, ನನ್ನ ಎಲುಬುಗಳನ್ನು ಆರೋಗ್ಯವುಳ್ಳದಾಗಿ ಮಾರ್ಪಡಿಸಿ, ನನ್ನ ಎಲುಬುಗಳು ನಡುಗುವಂಥದ್ದಾಗಿದೆ ಅಂತ ಹೇಳ್ತಾರೆ. ನೋಡಿ, ಇದೇ ಮನುಷ್ಯನ ಜೀವಿತ. ಹಾಗಾದ್ರೆ ನಾವು ಯಾರು ಎನ್ನುವುದು ನಮಗೆ ಗೊತ್ತಾದ್ರೆ ಸಾಕು, ಗರ್ವ ಬರುವುದಕ್ಕೆ ಅವಕಾಶವಿಲ್ಲ. ಕರ್ತನಿಗೆ ಗೊತ್ತು, ಇವನ ಮಣ್ಣೆ ಅಲ್ವಾ. ನಾನು ನೋಡ್ರಿ ಏನು ಅನ್ಕೊಬೋದು, ನಾನು ಅನ್ಕೊಂಡಿರ್ತೇನೆ ನಾನೊಬ್ಬ ಸೇವಕ, ನೀವು ಅಂದ್ಕೊಂಡಿರ್ತೀರ, ಏನೋ ಒಂದು ಅಂದ್ಕೊಂಡಿರ್ತೀರಾ. ದೇವರು ನಮ್ಮ ಕುರಿತಾಗಿ ಏನು ಅನ್ಕೊಂತಾರೆ ಗೊತ್ತಾ? ಇವನ ಮಣ್ಣೆ ಅಲ್ಲವೇ, ಅವನ ರೂಪ ಇದುವೆ, ನನಗೊತ್ತು ಅವನ ಮಣ್ಣೆ ಧೂಳೆ ಅಲ್ಲವೇ ಎಂಬುದಾಗಿ ಅರಿತಿ ಭಾವಿಸುತ್ತಾರೆ. ಆ ನೆನಪು ನಮ್ಮಲ್ಲಿ ಇರಬೇಕು. ಪಕ್ಕದಲ್ಲಿರೋರು ಹಂಗೆ ಹೇಳ್ತಾರೆ, ಪಕ್ಕದಲ್ಲಿರೋರು ಹಂಗೆ ಅವರು ನಿಮ್ಮ ಮೇಲೆ ಇದ್ದಾರೆ, ನಿಮ್ಮಿಂದಲೇ ಅದು ಸಾಧ್ಯ, ನಿಮ್ಮಿಂದಲೇ ಅದು ನಿಲ್ಲುತ್ತದೆ, ನಿಮ್ಮಿಂದ ನಡೆಯುತ್ತದೆ. ಅದೆಲ್ಲ ಏನೂ ಇಲ್ಲ. ನಮ್ಮ ರೂಪ ಏನೆಂಬುದಾಗಿ ದೇವರು ಅರಿತಿದ್ದಾರೆ. ನಮ್ಮನ್ನು ಮಣ್ಣೆಂದು ನೆನಪು ಮಾಡಿಕೊಳ್ಳುತ್ತಾರೆ. ಮಣ್ಣನ್ನು ಕೆಡವುವ ಹಾಗೆ ಮಣ್ಣಿಂದ ಮಾಡಿದಂತಹ ಗೊಂಬೆಗಳನ್ನು, ಮಣ್ಣಿಂದ ಮಾಡಿರುವಂತಹ ಸಮುದ್ರ ತೀರದಲ್ಲಿ ಮಾಡಿರುವಂತಹ ಶಿಲೆಗಳನ್ನು ಮಾಡಿರ್ತಾರೆ ನೋಡಿ. ಮಣ್ಣಿಂದ ಮಾಡಿರುವ ಗೊಂಬೆಗಳು ಕೆಡವಿ ಹಾಕುವ ರೀತಿಯಲ್ಲಿಯೇ ಮನುಷ್ಯನ ಜೀವಿತವನ್ನು, ಶರೀರವನ್ನು ಒಂದು ದಿನ ಕೆಡವಿ ಹಾಕಲ್ಪಡುತ್ತದೆ. ಆ ಚಿಂತನೆ ನಮ್ಮಲ್ಲಿರಬೇಕು. ಆಗ ನಮ್ಮಲ್ಲಿ ಮನಸ್ಸಲ್ಲಿ ಗರ್ವ ಬರದಿರುವುದಕ್ಕೆ ಅದು ಅವಕಾಶವಾಗಿರುತ್ತದೆ. ಸತ್ಯವೇದ ಹೇಳುತ್ತದೆ, ಯೇಸುವನ್ನು ನಂಬದೇ ಇರುವವನ ಮೇಲೆ ಕರ್ತನ ಕೋಪ ಬರುತ್ತದೆ. ಯೋಹಾನ್ 3ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ. ಮಗನ ಬಳಿ ನಂಬಿಕೆಯಲ್ಲಿರುವವನು ನಿತ್ಯ ಜೀವವನ್ನು ಪಡೆದವನಾಗಿರುತ್ತಾನೆ, ಮಗನನ್ನು ನಂಬದೇ ಇರುವವನು ಜೀವವನ್ನು ಕಾಣುವುದಿಲ್ಲ, ದೇವರ ಕೋಪ ಅವನ ಮೇಲೆ ನೆಲೆಯಾಗಿರುತ್ತದೆ ಎಂದರು. ಯಾರ ಮೇಲೆ ದೇವರ ಕೋಪ ನೆಲೆಯಾಗಿರುತ್ತೆ? ಅಲ್ಲಿ ಸತ್ಯವೇದ ಹೇಳುತ್ತದೆ, ಸ್ವಲ್ಪ ಕಾಲದಲ್ಲಿ ಅವರ ಕೋಪ ಒತ್ತಿ ಉರಿಯುವುದು. ಕೀರ್ತನೆಯಲ್ಲಿ ಓದುದ್ವಲ್ಲ, ಆ ಒಂದು ಕೋಪ ಯಾರನ್ನ ಮುಟ್ಟುತ್ತದೆ, ಯಾರನ್ನ ಕೆಡವುತ್ತದೆ, ಯಾರ ಜೀವಿತವನ್ನು ನಾಶ ಮಾಡುತ್ತದೆ? ಆ ಕೋಪ ಯಾರ ಮೇಲೆ ಒತ್ತಿ ಉರಿಯುತ್ತದೆ? ಕಡೆಯ ಕಾಲದಲ್ಲಿ ಅಲ್ಲಿ ಹೇಳಲ್ಪಡುತ್ತದೆ, ಕರ್ತನ ಕೋಪ ಒತ್ತಿ ಉರಿಯುವುದು ಯಾರು ನೆಲೆಯುವುದಕ್ಕೆ ಸಾಧ್ಯ ಅಂತ ಮಾತಾಡಿದ್ರಲ್ಲ. ಆ ಕೋಪಾಗ್ನೇ ದಿನ ಯಾರನ್ನು ಮುಟ್ಟುತ್ತೆ ಗೊತ್ತಾ? ಯಾರನ್ನ ಬಾಧಿಸುತ್ತದೆ ಗೊತ್ತಾ? ಯಾರನ್ನು ನಾಶ ಮಾಡುತ್ತದೆ ಗೊತ್ತಾ? ಮಗನ ಮೇಲೆ ನಂಬಿಕೆಯನ್ನ ಇಡುವವನು ನಿತ್ಯ ಜೀವವನ್ನು ಪಡೆದವನಾಗಿರ್ತಾನೆ, ಮಗನನ್ನ ನಂಬದೇ ಇರುವವನು ಜೀವವನ್ನು ಕಾಣುವುದಿಲ್ಲ, ದೇವರ ಕೋಪ ಅವನ ಮೇಲೆ ನೆಲೆಯಾಗಿರುತ್ತೆ ಎಂದರು. ಆದ್ದರಿಂದ ಕರ್ತನನ್ನ ನಂಬಬೇಕು. ದೇವರ ಕೋಪ ಇಷ್ಟು ಕೆಟ್ಟ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಕ್ರಿಯೆಗೆ ತರುತ್ತದೆ. ಆದ್ದರಿಂದ ಮಗನು ಕೋಪಿಸಿಕೊಳ್ಳದೆ ದಾರಿಯಲ್ಲಿ ನಾಶವಾಗದಂತೆ ನೀವು ಅವರನ್ನ ಆತುಕೊಂಡು ಬದುಕುವುದೇ ನಿಮಗೆ ರಕ್ಷಣೆಯಾಗಿರುವ ಒಂದು ಜೀವಿತ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮೇಲ್ನ ಓದುವಲ್ಲ, ಕರ್ತನನ್ನ ಕೋಪ ಮಾಡುವಂಥದ್ದು ಇದು ಯಾವ ಕಾರ್ಯವನ್ನು ಮರೆತು ಕೂಡ ಮಾಡಬೇಡ್ರಿ. ಕರ್ತನ ಆತ್ಮವನ್ನು ವ್ಯಸನಪಡಿಸಿದರೆ, ಕೋಪಪಡಿಸಿದರೆ ಅದರ ಪರಿಣಾಮಗಳನ್ನ ನಾವು ಕೊಯ್ಯಬೇಕಾಗುತ್ತದೆ. ಕರ್ತನ ಕೋಪಾಗ್ನಿ ಒತ್ತಿ ಉರಿದ್ರೆ ಏನ್ ನಡೆಯುತ್ತೆ? ದಿಢೀರ್ ಮರಣಗಳು. ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಲ್ಲ, ಕೆಲವರನ್ನು ಬೆಂಕಿ ದಹಿಸಿತು. ದಿಢೀರ್ ಮರಣಗಳು, ಹೇಳ್ದೆ ಕೇಳದೆ ಬರುವಂತ ಮರಣಗಳು. ಕೆಲವರ ಮೇಲೆ ನೋಡಿ ವ್ಯಾಧಿ. ಮೋಶೆಗೆ ವಿರುದ್ಧವಾಗಿ ಮಾತಾಡಿದಾಗ ಮೀರಿಯಮ್ಮಳು ಅಲ್ಲಿ ಒಂದು ಕುಷ್ಠರೋಗದಿಂದ ಕಷ್ಟಪಟ್ಟಳು ಎಂಬುದಾಗಿ ವಾಕ್ಯದಲ್ಲಿ ನಾವು ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ 9-10ನೇ ವಾಕ್ಯದಲ್ಲಿ ಓದುತ್ತೇವೆ. ಕರ್ತನು ಕೋಪಗೊಂಡು ಮಾತಾಡಿ ಹೋದರು. ಅನಂತರ ಏನಾಯಿತು ಗೊತ್ತಾ?
ಕರ್ತನ ಕೋಪ ಅವರ ಮೇಲೆ ಆವರಿಸಿತು, ಅವರು ಹೋದರು. ಮೇಘ ಗುಡಾರವನ್ನು ಬಿಟ್ಟು ಅದು ಹೋಯಿತು. ಮೊದಲನೇ ಪಾಯಿಂಟ್ ಅದು. ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಕೆಲವೇ ಸಮಯದಲ್ಲಿ ಶರೀರ ಮಾರ್ಪಟ್ಟು ಹಾಗೆ ಅಲ್ಲೆಲ್ಲ ಕೊಳೆತು ಹೋಗಿ ಕುಷ್ಠರೋಗಿಯಾಗಿ ಮಾರ್ಪಟ್ಟಳು. ಇದೆಲ್ಲ ದೇವರ ಕೋಪಾಗ್ನಿಂದ ಉಂಟಾಗುವಂತಹ ದಂಡನೆಗಳು. ವ್ಯಾಧಿ ಬರುತ್ತದೆ, ಕ್ಷಾಮವು ಅಳಿವು ಬರುತ್ತದೆ. ದೇವರನ್ನ ದುಃಖಪಡಿಸಿದರೆ ಜನಗಳು ಚದುರಿ ಹೋಗ್ತಾರಲ್ಲಿ. ನೋಡಿ, ಯೆರೆಮೀಯ 4ನೇ ಅಧ್ಯಾಯ 27ನೇ ವಾಕ್ಯ 27-26 ಹೇಳುತ್ತದೆ, ಒಂದು ಸಮುದಾಯ ದೇವರಿಗೆ ಕೋಪವನ್ನು ಉಂಟು ಮಾಡಿದರೆ ದೇಶದಲ್ಲಿ ಕರ್ತನು ಕ್ಷಾಮವನ್ನು ಅನುಮತಿಸುತ್ತಾರೆ. ಅಲ್ಲೇ ಯೆರೆಮೀಯ 4ನೇ ಅಧ್ಯಾಯದಲ್ಲಿ ನೀವು ಓದ್ ನೋಡ್ರಿ. ಅನಂತರ ನಾನು ನೋಡುವಾಗ ಕರ್ತನಿಂದಲೂ ಅವರ ಉಗ್ರ ಕೋಪದಿಂದಲೂ ಎಲ್ಲ ಪೈರಿನ ನೆಲವೂ ಅಲ್ಲಿ ಮಾರ್ಪಟ್ಟು ಅದರ ಪಟ್ಟಣಗಳೆಲ್ಲವೂ ಅಲ್ಲಿ ನಾಶವಾಯಿತು. ದೇಶವೆಲ್ಲ ಹಾಳಾಗಿ ಹೋಗಿತ್ತು. ಆದರೂ ಸರ್ವ ಸಂಹಾರ ಮಾಡುವುದಿಲ್ಲ, ಪರಿಪೂರ್ಣವಾಗಿ ನಾಶ ಮಾಡಲಿಲ್ಲ. ಆದರೆ ಪರಿಪೂರ್ಣವಾಗಿ ನಾಶ ಮಾಡಿದರೆ ಒಬ್ಬನು ಸಹಿಸಕ್ಕಾಗಲ್ಲ, ಒಬ್ಬನು ಬಾಕಿ ಉಳಿಯಕ್ಕಾಗಲ್ಲ. ಹಾಗಾದರೆ ಸರ್ವ ಸಂಹಾರವನ್ನು ಮಾಡದೆ ಅವರನ್ನು ದಂಡಿಸಿದಾಗ ಕ್ಷಾಮ ಬಂದಿತ್ತು, ಅವರ ಪಟ್ಟಣವೆಲ್ಲ ನಾಶವಾಯಿತು. ಕರ್ತನನ್ನು ಕೋಪಪಡಿಸಿ ನೋಡಬೇಕು ಅಂತ ನೋಡಿದ್ರೆ ನೋಡಕ್ಕಾಗಲ್ಲ. ಅಷ್ಟೇ ಕಥೆಯನ್ನು ದೇವರು ಮುಗಿಸುತ್ತಾರೆ. ದೇವರ ಕೋಪ ಒಂದು ಕುಟುಂಬದ ಮೇಲೆಯೋ, ಸಮುದಾಯದ ಮೇಲೆಯೋ, ದೇಶದ ಮೇಲೆಯೋ ಬಂದರೆ, ಒಂದು ದೇಶ ಕರ್ತನನ್ನು ಕೋಪಪಡಿಸುವುದಾದರೆ ಕರ್ತನು ಅವರನ್ನ ಚದುರಿ ಹೋಗುವಂತೆ ಮಾಡುವರು. ಅಲ್ಲಿ ಪ್ರಲಾಪಗಳು 4ನೇ ಅಧ್ಯಾಯ 16ನೇ ವಾಕ್ಯವು ಹೇಳುತ್ತದೆ, ಕರ್ತನ ಕೋಪ ಅವರನ್ನ ಚದುರಿ ಹೋಗುವಂತೆ ಮಾಡಿತು. ಅವರನ್ನ ಇನ್ನು ಮುಂದೆ ಅವರು ನೋಡುವುದಿಲ್ಲ. ಯಾಜಕರ ಮುಖವನ್ನು ನೋಡದೆಯೂ ಹಿರಿಯನ್ನು ಗೌರವಿಸದೆ ಹೋದರಲ್ಲ ಅವರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಈ ಕೋಪಾಗ್ನೆಯನ್ನು ಅದನ್ನು ಮಾತ್ರ ಪ್ರೇರೇಪಿಸಿದ ಹಾಗೆ ಬಹಳ ಜಾಗರೂಕರಾಗಿ ದೇವರ ಮಕ್ಕಳು ನಡೆಯಬೇಕು. ಕರ್ತನು ತಾನೇ ಎಂಬುದಾಗಿ ಅಲಕ್ಷ್ಯ ಮಾಡಬಾರದು. ದೇವರು ಒಂದು ಕಡೆಯಲ್ಲಿ ಪ್ರೀತಿ ಉಳ್ಳವರೇ, ಮತ್ತೊಂದು ಕಡೆ ನ್ಯಾಯವುಳ್ಳ ನೀತಿ ಉಳ್ಳ ನ್ಯಾಯಾಧಿಪತಿ. ಮಿರ್ಯಾಮಳು ಕರ್ತನ ಸೇವಕಿ ತಾನೆ. ಆಕೆ ಒಂದು ತಪ್ಪು ಮಾಡಿದ್ಲು. ಕರ್ತನು ಯಾರನ್ನ ಮುಖದಕ್ಷಿಣೆ ನೋಡುವುದಿಲ್ಲ, ದಂಡಿಸುತ್ತಾರೆ. ಅದರಿಂದ ದಾರಿಯಲ್ಲಿ ನಾಶವಾಗದಂತೆ ಮಗನು ಕೋಪಗೊಳ್ಳದ ಹಾಗೆ ಜಾಗರೂಕರಾಗಿ ನಡ್ಕೊಳ್ಳಬೇಕು. ಸ್ವಲ್ಪ ಕಾಲದಲ್ಲಿ ಅವರ ಕೋಪ ಪ್ರಜ್ವಲಿಸುತ್ತದೆ. ನಾವು ಇಂದಿನಿಂದಲೇ ನಮ್ಮ ಜೀವಿತವನ್ನ ಕರ್ತನೊಂದಿಗೆ ಸೇರಿಸಿಕೊಂಡು ಅವರನ್ನ ಆತುಕೊಂಡು ಬದುಕುವುದೇ ನಮಗೆ ಒಳ್ಳೆಯದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ಕೋಪಕ್ಕೆ ಒಳಗಾದರೆ ತಕ್ಷಣ ನಿಮ್ಮ ಪಾಪವನ್ನ ಅರಿಕೆ ಮಾಡಿ ಮನ ತಿರುಗಬೇಕು ಎಂಬುದಾಗಿ ಸತ್ಯವೇದವು ಬಯಸುತ್ತದೆ. ಒಂದು ವೇಳೆ ಮಾಡಿದ್ವಿ ಗೊತ್ತಿಲ್ಲದೆ, ಈ ಮಿರ್ಯಾಮಳು ಮಾತಾಡಿದ ಹಾಗೆ ಏನೋ ಒಂದು ಮಾತಾಡಿದ್ವಿ, ಬಾಯಿಗೆ ಬಂದಿದ್ದು, ಕರ್ತನಿಗೆ ಕೋಪ ಬಂದಿತ್ತು. ಈಗ ನಾವೇನ್ ಮಾಡೋದು? ತಕ್ಷಣ ಮನ ತಿರುಗಬೇಕು. ಕೀರ್ತನೆಗಳು 7ನೇ ಅಧ್ಯಾಯ 11-12ನೇ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಪಾಪ ಮಾಡುವವನ ಮೇಲೆ ಕೋಪಗೊಳ್ಳುವ ದೇವರು. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಹಾಗಾದ್ರೆ ಏನ್ ಮಾಡಬೇಕು? ಮನ ತಿರುಗಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಅವನು ಮನ ತಿರುಗಬೇಕು. ದೋಷಿಯು ಮನಸ್ಸನ್ನ ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು. ಹಾಗಾದ್ರೆ ಒಂದು ಚಾನ್ಸ್ ಇದೆ. ಒಂದು ತಪ್ಪನ್ನು ನಾವು ಗೊತ್ತಿಲ್ಲದೆ ಮಾಡಿದ್ವಿ, ಪ್ಲಾನ್ ಮಾಡಿ ಮಾಡುವುದಲ್ಲ, ಗೊತ್ತಿಲ್ಲದೆ ಮಾಡಿದ್ವಿ. ಕರ್ತನಿಗೆ ಅದು ಕೋಪವನ್ನು ಉಂಟು ಮಾಡುತ್ತದೆ. ಮಾತಾಡಿದ್ವಿ ಏನೋ, ಅದು ಗೊತ್ತಾದ ಕೂಡಲೇ ನೀವು ಮನ ತಿರುಗಬೇಕು ಎಂಬುದಾಗಿ ದೇವರಲ್ಲಿ ಆಜ್ಞಾಪಿಸುತ್ತಾರೆ. ಆಗಿಲ್ಲದಿದ್ದರೆ ತನ್ನ ಕತ್ತಿಯನ್ನು ಮಸೆಯುವನಂತೆ. ಕತ್ತಿ ಮಸಿತಾರೆ ನೋಡಿ, ಆ ರೀತಿ ಒಂದು ಕುರಿಯನ್ನು ಕಡಿಯುವುದಕ್ಕಿಂತ ಮುಂಚಿತವಾಗಿ ಮಸಿತಾರೆ ನೋಡಿ ಕತ್ತಿನ. ಆ ರೀತಿ ತನ್ನ ಕತ್ತಿಯನ್ನು ಮಸೆಯುವುದು. ಕರ್ತನು ಕತ್ತಿಯನ್ನು ಮಸೆಯುತ್ತಾರೆ. ಆತನು ತನ್ನ ಬಿಲ್ಲನ್ನು ಬೊಗ್ಗಿಸಿ ಅವರು ಸಿದ್ಧ ಮಾಡಿದ್ದಾನೆ. ಸರಿ, ಅವನು ತಪ್ಪು ಮಾಡಿದ್ದಾನೆ. ತಕ್ಷಣ ಅವರು ಬಿಲ್ಲನ್ನು ತೆಗೆದು ಗುರಿ ನೋಡುತ್ತಾರೆ. ಅವರು ಆ ಕತ್ತಿಯನ್ನು ಮಸೆಯುವುದರೊಳಗೆ, ಗುರಿ ನೋಡುವುದರೊಳಗೆ ಬಾಧೆಗೆ ಒಳಗೋದಕ್ಕಿಂತ ಮುಂಚಿತವಾಗಿ ಮನ ತಿರುಗಬೇಕು ಎಂದು ದೇವರು ಬಯಸುತ್ತಾರೆ. ಜ್ಞಾನೋಕ್ತಿಗಳು ಆ ರೀತಿಯಾಗಿ ಹೇಳುತ್ತದೆ. ತನ್ನ ಪಾಪವನ್ನ ಮುಚ್ಚಿಡುವವನು ಬದುಕುವುದಿಲ್ಲ, ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕೃಪೆಯನ್ನು ಹೊಂದುವನು. ನಿನ್ನುವೆ ಜನಗಳ ಮೇಲೆ ಕರ್ತನ ಕೋಪವು ಬಂದಿತ್ತು, ನಾಶ ಮಾಡುವುದಕ್ಕೆ ಮುಂದಾದ. ಎಲ್ಲರೂ ತಕ್ಷಣ ಮನ ತಿರುಗಿ ತಮ್ಮ ಪಾಪವನ್ನು ಅರಿಕೆ ಮಾಡಿ, ದನ ಕುರಿಗಳಿಗೂ ಕೂಡ ನೀರನ್ನು ಇಡದೆ ಅವರು ಉಪವಾಸ ಮಾಡಿ, ಅವರು ಪ್ರಾರ್ಥನೆ ಮಾಡಿ, ಅರಸನಿಂದ ಕೆಳಗಿರುವವರವರೆಗೂ ಎಲ್ಲರೂ ಗೋಣಿತಟ್ಟನ್ನು ಕಟ್ಟಿಕೊಂಡು ಕರ್ತನ ಪಾದದಲ್ಲಿ ತಮ್ಮ ಪಾಪವನ್ನು ಅರಿಕೆ ಮಾಡಿದಾಗ ಕರ್ತನು ಒಟ್ಟಾರೆ ದೇಶಕ್ಕೂ ಕೃಪೆಯನ್ನು ತೋರಿಸಿದರು ಎಂದು ಸತ್ಯವೇದ ಹೇಳುತ್ತದೆ.
ಆದ್ದರಿಂದ ನಾವೇನ್ ಮಾಡಬೇಕು? ಪಾಪವನ್ನ ಮುಚ್ಚಿಡಬಾರದು. ಕರ್ತನ ಬಳಿ ತಕ್ಷಣ ಅರಿಕೆ ಮಾಡಬೇಕು. ಮಗನ ಕೋಪಕ್ಕೆ ನಾವು ತಪ್ಪಿಸಿಕೊಳ್ಳಬೇಕೆಂದರೆ ನಮ್ಮ ಜೀವನವನ್ನ ಮಗನೊಂದಿಗೆ ನಾವು ಐಕ್ಯವಾಗಿ ಇಟ್ಕೊಂಡಿರಬೇಕು ಎಂಬುದಾಗಿ ಕರ್ತನ ಸತ್ಯವೇದ ಬಯಸುತ್ತದೆ. ಇಂಥ ಒಂದು ಯಾವ ಪಾಪದಲ್ಲಿಯೂ, ಕರ್ತನನ್ನು ಕೋಪಗೊಳಿಸುವಂಥ ಯಾವ ವಿಷಯದಲ್ಲಿಯೂ ನೀವು ಸಿಕ್ಕಿಕೊಳ್ಳದೆ ನಿಮ್ಮ ಜೀವಿತವನ್ನ ಕಾಪಾಡಿಕೊಳ್ಳಬೇಕು. ಏಕೆಂದರೆ ದೇವರ ಮಾತು ಹೇಳುತ್ತದೆ, ಕರ್ತನ ಕೈಗಳಲ್ಲಿ ಬೀಳುವುದು ಭಯಂಕರವಾಗಿರುತ್ತದಲ್ಲ. ಸೈತಾನನ ಕೈಯಲ್ಲಿ ಬಿದ್ದರೂ ಪರವಾಗಿಲ್ಲ, ಕರ್ತನ ಕೈಯಲ್ಲಿ ಬಿದ್ದರೆ ಅದು ಭಯಂಕರವಾಗಿರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅಂತಹ ಯಾವುದೇ ಒಂದು ತಪ್ಪಾಗಿರಲಿ, ಯಾವುದೇ ಒಂದು ಕೆಡುಕಾಗಿರಲಿ, ಯಾವ ಒಂದು ತಪ್ಪಾಗಿರಲಿ, ಕರ್ತನ ದೇವರಾತ್ಮನನ್ನ ಕೋಪಗೊಳಿಸದ ಹಾಗೆ ನಿಮ್ಮ ದಾರಿಗಳನ್ನು ಸರ್ವ ಜಾಗರೂಕರಾಗಿದ್ದು ನಿಮ್ಮ ಜೀವಿತವನ್ನು ದೇವರೊಂದಿಗೆ ಐಕ್ಯಪಡಿಸಿಕೊಂಡರೆ ಯಾವ ಕೋಪಾಗ್ನಿ ದಿನದಲ್ಲೂ ಕರ್ತನ ಕೃಪೆ ನಿಮ್ಮನ್ನು ಕಾಪಾಡುವುದು. ಅವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯಕುಮಾರನು ಬರುವಾಗ ಅವರ ಮುಂದೆ ನಿಲ್ಲುವುದಕ್ಕೆ ಪಾತ್ರಧಾರಿಗಳಾಗಿ ಎಣಿಸಲ್ಪಡುವಿರಿ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವ ಪರಲೋಕ ತಂದೆಯೇ, ಇಷ್ಟರವರೆಗೂ ಈ ವಾಕ್ಯವನ್ನು ಕೇಳಿದಂತಹ ನಿಮ್ಮ ಮಕ್ಕಳನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ದೇವರೇ, ಅವರು ಯಾವ ಸ್ಥಳದಲ್ಲಿ ತಮ್ಮ ಜೀವನದಲ್ಲಿ ಎಲ್ಲಿ ಅವರು ಕರ್ತನಿಗೆ ಕೋಪವನ್ನು ಏರ್ಪಡಿಸುವಂತಹ ಯಾವ ಕಾರ್ಯವನ್ನು ಮಾಡದ ಹಾಗೆ ನೀವು ಅವರ ಕಣ್ಗಳಿಗೆ ಕಾವಲನ್ನ ಇಡಿರಿ. ಅವರ ನಾಲಿಗೆಗಳಿಗೆ ಕಾವಲಿಡಿರಿ. ಕೈಗಳಿಗೂ ಕಾಲುಗಳಿಗೂ ಕಾವಲನ್ನ ಇಡಿರಿ. ದೇವರೇ, ಅವರು ಗೊತ್ತಿಲ್ಲದೆ ಪರ್ಯಾಸ್ಯವಾಗಿರುವ ಮಾತನ್ನು ಮಾತಾಡಿ, ಸೇವೆಗಳ ಕುರಿತಾಗಿ ಅವರು ಮಾತಾಡಿ, ದೇವರಿಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿ, ಕರ್ತನು ಮಾಡಿರುವಂತಹ ಒಳಿತುಗಳನ್ನು ಮರೆತು ಹೋಗಿ ಅಥವಾ ಹಿಂಜಾರಿ ಹೋಗಿ ಅನ್ಯ ದೇವರುಗಳನ್ನ ಆರಾಧನೆ ಮಾಡುವುದಕ್ಕೂ ದೇವರಾತ್ಮನಿಗೆ ವಿರುದ್ಧವಾಗಿ ಕೋಪಗೊಳಿಸುವಂತಹ ಯಾವ ಕ್ರಿಯೆಯು ನಮಗೆ ದೂರವಾಗಿರಲಿ. ನಮ್ಮ ಜೀವಿತವನ್ನು ನಾವು ದೇವರೊಂದಿಗೆ ಸೇರಿಸಿಕೊಳ್ಳುತ್ತೇವೆ. ಮಗನು ಕೋಪಗೊಳ್ಳದ ಹಾಗೆ, ದಾರಿಯಲ್ಲಿ ನಾಶವಾಗದೇ ಇರುವ ಹಾಗೆ ಈಗಲೇ ನಿಮ್ಮ ಪಾದವನ್ನು ನಾವು ಮುದ್ದಿಡುತ್ತೇವೆ. ಕರ್ತನನ್ನ ಆಶ್ರಯಿಸುವುದು ನಮಗೆ ಒಳಿತು ಎನ್ನುವ ಮಾತಿನ ಮೇರೆಗೆ ನಾನು ನಮ್ಮ ಮನೆಯವರು ಎಂದರೆ ದೇವರನ್ನೇ ಸೇವಿಸುವ ಹಾಗೆ ಅವರೊಂದಿಗೆ ನಮ್ಮ ಜೀವಿತವನ್ನು ಸೇರಿಸಿಕೊಳ್ಳುತ್ತೇವೆ. ಮುಂದುವರೆದು ನಮ್ಮನ್ನು ಕಾಪಾಡಿಕೊಳ್ಳಿರಿ, ದಾರಿ ನಡೆಸಿರಿ, ಆಶೀರ್ವಾದ ಮಾಡಿರಿ, ಬಲಪಡಿಸಿರಿ, ಕೆಡುಕಿಗೆ ತಪ್ಪಿಸಿ ನಮ್ಮನ್ನು ಕಾಪಾಡಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ಕರ್ತನಾಗಿರುವ ದೇವರು ನಿಮ್ಮ ಸಂಗಡ ಮಾತಾಡಿದ್ದಾರೆ. ಕಡೆಯ ಕಾಲದಲ್ಲಿ ನಾವು ಮನಸೋತು ಏನಾದರೂ ಒಂದು ಮಾಡುವುದಕ್ಕೆ ಬಹಳ ಸಂದರ್ಭಗಳು ಉಂಟು. ಯಾವ ಒಂದು ಸಂದರ್ಭದಲ್ಲೂ ದೇವರನ್ನ ಕೋಪಪಡಿಸದೆ, ದೇವರಾತ್ಮನಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡದೆ ಗಮನವಾಗಿ ನಿಮ್ಮ ಮಾರ್ಗವನ್ನು ಕಾಪಾಡಿಕೊಳ್ಳಿರಿ. ಮುಂದಿನ ವಾರದಲ್ಲೇ ಇದೇ ರೀತಿ ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.